ಧನ್ಯವಾದಗಳು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೈಸೂರು ನಗರದಲ್ಲಿ ಇವತ್ತು ಹಮ್ಮಿಕೊಂಡಿರುವಂತಹ ನಾಡ ಪ್ರೇಮಿ ಶ್ರೀ ಎಸ್ ಎಚ್ ಲಿಂಗೇಗೌಡರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ ಶ್ರೀ ಸ್ನೇಹಮಯಿ ಕೃಷ್ಣರವರು, ಸಾಮಾಜಿಕ ಹೋರಾಟಗಾರರು, ಇವರಿಗೆ ನಾನು ಕರ್ನಾಟಕ ರಾಷ್ಟ್ರ ಸಮಿತಿಯ ಮೈಸೂರು ಜಿಲ್ಲಾ ಘಟಕದಿಂದ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಾಮಾಜಿಕ ಚಿಂತಕರು ಆದಂತಹ ಎಚ್ ಕೆ ವಿವೇಕಾನಂದರವರು ಕೂಡ ನಾನು ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಯುತ ಸೋಮಸುಂದರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ನಾವು ಜಿಲ್ಲಾ ಘಟಕದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ಶ್ರೀಯುತ ಮಲ್ಲಿಕಾರ್ಜುನ ಭಟ್ರಹಳ್ಳಿ ಅವರು ರಾಜ್ಯ ಕಾರ್ಯದರ್ಶಿ ಕೆಆರ್ಎಸ್ ಪಕ್ಷ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಶ್ರೀಯುತ ನಟರಾಜರವರು ನಿವೃತ್ತ ಇಂಜಿನಿಯರ್ ಮತ್ತು ಹೋರಾಟಗಾರರು, ಮೂಡಾ ಪ್ರಕರಣದಲ್ಲಿ ಹೋರಾಟವನ್ನ ಹಮ್ಮಿಕೊಂಡಿದ್ದಂತರು, ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಶ್ರೀಯುತ ಗುರುಮೂರ್ತಿರವರು ರಾಜ್ಯಾಧ್ಯಕ್ಷರು ರೈತ ಘಟಕ ಕೆಆರ್ಎಸ್ ಪಕ್ಷ ಮತ್ತು ಹೋರಾಟಗಾರರು, ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ಭಾನುಮೂರ್ತಿಯವರವರು ಪರಿಸರವಾದಿಗಳು ಹಾಗೂ ಮತ್ತೆ ಹೋರಾಟಗಾರರು, ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಾರರು, ಅವರು ಕೂಡ ಆಗಮಿಸಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಶಿವನಂಜನ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಒಂದು ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಚಂದ್ರಶೇಖರ್ ಗೌಡ್ರವರು ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ಮೈಸೂರು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಸುಂದರ್ ಪ್ರೇಮ್ ಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಹಾಗೂ ಕೂಡ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಈ ಗಾಯನವನ್ನು ನಡೆಸಿಕೊಂಡಂತ MS ಪಾಟೀಲ್, ಶ್ರೀ ಮಹದೇವಪ್ಪ, ಶ್ರೀ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮಂಡ್ಯ, ಚಾಮರಾಜನಗರ ಮತ್ತು ಇತರ ಜಿಲ್ಲೆ ಮತ್ತು ತಾಲೂಕುಗಳಿಂದ ಬಂದಿರುವಂತಹ ಪದಾಧಿಕಾರಿಗಳು ಹಾಗೂ ಮುಖ್ಯ ಸೇನಾನಿಗಳು ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಸಮಸ್ತ ಮೈಸೂರು ನಗರದ ಸಾರ್ವಜನಿಕರು ಯಾರು ಆಗಮಿಸಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು. ಮೊದಲಿಗೆ ಇವತ್ತಿನ ಕಾರ್ಯಕ್ರಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಂಬುದು ಈ ರಾಜ್ಯದಲ್ಲಿ ಉದಯವಾಗಲು ಮತ್ತೆ ಈ ಪಕ್ಷವನ್ನ ಸಂಘಟಿಸಲು ಮತ್ತೆ ಈ ಪಕ್ಷವನ್ನ ರೂಪಿಸಲು ಕಾರಣಕರ್ತರಲ್ಲಿ ಒಬ್ಬರಾದಂತಹ ದಿವಂಗತ ಶ್ರೀಯುತ ಲಿಂಗೇಗೌಡರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದು, ಈ ನೆನಪಿಗೋಸ್ಕರ ಈ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೋರಾಟಗಾರರ ಬದುಕು ಚಿಂತನೆ ಯಾವ ರೀತಿ ಇದೆ ಅದನ್ನ ವಿನಿಮಯ ಮಾಡಿಕೊಳ್ಬೇಕು, ಸಾರ್ವಜನಿಕರಿಗೆ, ಈ ನಾಡಿನ ಜನತೆಗೆ ಹೋರಾಟಗಾರರ ಜೀವನವನ್ನ ತಿಳಿಸ್ತಾ ಮತ್ತೆ ಅವರ ಜೀವನ ಎಷ್ಟು ಸಮಾಜಕ್ಕೆ ಉಪಯೋಗಕಾರಿ ಎಂಬುದನ್ನ ಅರ್ಥಗರ್ಭಿತವಾಗಿ ಹೇಳಬೇಕು ಅಂತಾನೆ ನಾವು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಹೋರಾಟಗಾರರನ್ನೇ ಆಹ್ವಾನಿಸುತ್ತಾ ಈ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲಿಗೆ ಶ್ರೀಯುತ ಎಸ್ ಎಚ್ ಲಿಂಗೇಗೌಡರ ಬಗ್ಗೆ ಒಂದ್ ಸ್ವಲ್ಪ ಪರಿಚಯಿತವಾಗಿ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಏನು ರಾಜ್ಯದಲ್ಲಿ ಭ್ರಷ್ಟಾಚಾರ ಅತಿ ಹೆಚ್ಚಾದಂತ ಸಮಯದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ, ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ಒಬ್ಬ ಅಧಿಕಾರಿ ಈ ಭ್ರಷ್ಟಾಚಾರದ ವ್ಯವಸ್ಥೆ ವಿರುದ್ಧ ಹೋರಾಡಬೇಕು, ಪ್ರತಿಯೊಬ್ಬರಿಗೂ ಈ ನಮ್ಮ ಸ್ವಾತಂತ್ರ್ಯಯುತ ಬದುಕನ್ನ ಕಟ್ಟಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿವೃತ್ತಿಯನ್ನ ಅಂದ್ರೆ ಸ್ವಯಂ ನಿವೃತ್ತಿಯನ್ನ ಪಡೆದು ನಾನು ಏನಾದರೂ ಸಂಘಟನೆ ಮಾಡಬೇಕು, ಸಮಾಜಕ್ಕೆ ಒಳ್ಳೆಯದನ್ನ ಮಾಡಬೇಕು, ಲಂಚ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು, ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂತ ಪಣ ತೊಟ್ಕೊಂಡಂತಹ ಶ್ರೀಯುತ ಲಿಂಗೇಗೌಡರವರು ಸ್ವಯಂ ನಿವೃತ್ತಿಯನ್ನ ಪಡೆದು ಏನು ಭ್ರಷ್ಟಾಚಾರ ಮದ್ಯಪಾನ ಮುಕ್ತ ಕರ್ನಾಟಕ ನಿರ್ಮಿಸಬೇಕು ಅಂತೇಳಿ
ಮೊದಲಿಗೆ ಅವರು ಮದ್ಯಪಾನ ನಿಷೇಧವನ್ನ ಮಾಡಬೇಕು ಅಂತೇಳಿ ಬಸವ ಕಲ್ಯಾಣದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಂತಹ ಒಬ್ಬ ನಿಜವಾದ ಸೈನಿಕ. ತದನಂತರ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಕೆಲಸವನ್ನ ಮಾಡಲು ಇಚ್ಚಿ ತನ್ನ ಸಂಗಾತಿಗಳ ಜೊತೆ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದಂತವರು. ಮದ್ಯಪಾನ ವಿರುದ್ಧ ಹೋರಾಟಗಳಲ್ಲಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳಲ್ಲಿ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಹೋರಾಟಗಳಲ್ಲಿ ಭಾಗವಹಿಸಿದಂತ ಎಸ್ ಲಿಂಗೇಗೌಡರವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಂಪುರ ಗ್ರಾಮದ ಒಬ್ಬ ಸರದಾರ. ಇಂತಹ ವ್ಯಕ್ತಿ 2019ರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ರವಿಕೃಷ್ಣ ರೆಡ್ಡಿ ಅವರ ಜೊತೆಗೂಡಿ ಅವರ ಜೊತೆ ಪಕ್ಷವನ್ನ ಕಟ್ಟಿದಂತ ಪ್ರಮುಖರಲ್ಲಿ ತಾವು ಕೂಡ ಒಬ್ಬರಾಗಿ, ಅವರ ಒಡನಾಡಿಗಳು ಕೂಡ ಸೋಮಸುಂದರ್ ಸರ್ ಮತ್ತು ಮಲ್ಲಿಕಾರ್ಜುನ ಬಂಡ್ರಾಳಿ ಕೂಡ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅಂತವರ ಜೊತೆ ಸೇರ್ಕೊಂಡು ಒಂದು ಪ್ರಾಮಾಣಿಕ, ಪ್ರಜ್ಞಾವಂತ, ವಿವೇಕಯುಕ್ತವಾದಂತಹ ಜನರ ಜೊತೆಗೂಡಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿಯನ್ನ ಪಕ್ಷವನ್ನ ಕಟ್ಟಿದಂತವ್ರು. ಇವತ್ತು ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಹಮ್ಮಿಕೊಳ್ತಾ ಒಂದು ರಾಜಕೀಯ ಪ್ರಾಮಾಣಿಕ ಪಕ್ಷವಾಗಿ ಹೊರಹೊಮ್ಮೋದಕ್ಕೆ ಅವರ ಕೊಡುಗೆ ಅನನ್ಯವಾದದ್ದು ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಏನು ಶ್ರೀಯುತ ಎಸ್ ಲಿಂಗೇಗೌಡರು ಅಕಾಲಿಕ ಮರಣವಾದಂತಹ ಆದಿಯೂ ಕೂಡ ಅದೇ ರೀತಿ ಇತ್ತು. ಏನು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರಗಳಾಗ್ತಾ ಇದೆ. ಅದು ನ್ಯಾಯಾಲಯದಲ್ಲಿ ಮತ್ತು ಸರ್ಕಾರದ ತನಿಖಾ ವಿಚಾರದಲ್ಲಿ ತ್ವರಿತಗತಿಯಾಗಿ ಅದು ವಿಚಾರಣೆಗೆ ಒಳಪಡಬೇಕು. ಮತ್ತೆ ತ್ವರಿತಗತಿಗಾಗಿ ಆರೋಪಿಗಳಿಗೆ ಶಿಕ್ಷೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಮಂಗಳೂರಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮೂಸಾಫ್ ಶರೀಫ್ ರವರು ತಮ್ಮ ಸ್ನೇಹಿತರ ಜೊತೆ ಏನು ಡೆಲ್ಲಿಯಲ್ಲಿ ಪ್ರಧಾನಿಗಳನ್ನ ಭೇಟಿ ಮಾಡಿ ಅಹವಾಲವನ್ನ ಸ್ವೀಕರಿಸಬೇಕು ಅಂತೇಳಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಆ ಪಾದಯಾತ್ರೆಗೆ ಸಹಕಾರ ನೀಡಬೇಕು, ನೈತಿಕ ಸ್ಥೈರ್ಯವನ್ನ ನೀಡಬೇಕು ಅಂತೇಳಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಲಿಂಗೇಗೌಡರು ಅಹಮದಾಬಾದ್ ಹತ್ತಿರ ಇರುವಂತಹ ಅಂಕೇಶ್ವರ ನಗರದ ಹಿಂದೆ ಹೈವೇ ಹತ್ರ ಅವರಿಗೆ ಪಾದಯಾತ್ರೆಯಲ್ಲಿ ಅವ್ರನ್ನ ಅವರಿಗೆ ಸಹಕಾರ ನೀಡಲು, ಆತ್ಮಸ್ಥೈರ್ಯವನ್ನು ನೀಡಲು ಹೋಗಿದ್ದಂತ ಸಮಯದಲ್ಲಿ ಅಪಘಾತಕ್ಕೆ ಈಡಾಗಿದ್ದಂತಹ ವಿಚಾರ ತುಂಬಾ ನೋವಿನದ್ದು. ಆ ವಿಚಾರವಾಗಿ ನಾವಿವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು. ಈ ರೀತಿಯಾಗಿ ಶ್ರೀಯುತ ಲಿಂಗೇಗೌಡರ ವಿಚಾರವಾಗಿ ಅನೇಕ ಅವರ ಜೊತೆ ಇದ್ದಂತ ಒಡನಾಡಿಗಳು ಮತ್ತೆ ಹೋರಾಟದ ಬದುಕಿನಲ್ಲಿ ಯಾವ ರೀತಿಯ ಕಷ್ಟ ನಷ್ಟಗಳು ಬರ್ತಿವೆ, ಅದನ್ನ ಮೆಟ್ಟಿ ಯಾವ ರೀತಿ ನಿಲ್ಲಬೇಕು ಅನ್ನೋ ವಿಚಾರ ಬಗ್ಗೆ ಈ ವೇದಿಕೆಯಲ್ಲಿರುವಂತಹ ಗಣ್ಯರು ತಿಳಿಸ್ಕೊಡ್ತಾರೆ. ಈ ವಿಚಾರವಾಗಿ ಅದಕ್ಕೋಸ್ಕರ ನಾವು ಯಾರು ಪ್ರಾಮಾಣಿಕ ಹೋರಾಟಗಾರರಿದ್ದಾರೆ ಅಂತವರನ್ನೇ ಕೂಡ ಇದಕ್ಕೆ ಆಹ್ವಾನ ನೀಡಿದೀವಿ. ಅದರಲ್ಲೂ ಕೂಡ ನಮ್ಮ ಇಲ್ಲಿ ವೇಣುಗೋಪಾಲ್ ರವರು, ವೆಂಕಟೇಶ್ ರವರು, ಮತ್ತೆ ರವಿಕುಮಾರ್ ವಕೀಲ್ ರವರು, ಶ್ರೀನಿವಾಸ್ ಅವರು ಬರಬೇಕಿತ್ತು. ಅವರು ಕೂಡ ಅವರ ಗೈರು ಹಾಜರಿಯಾಗಿದೆ. ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ಇಲ್ಲ, ತಡವಾಗಿ ಏನಾದ್ರೂ ಬಂದ್ರೆ ಅವರನ್ನು ಕೂಡ ನಾವು ಸ್ವಾಗತಿಸೋಣ. ಈಗ ಮೊದಲನೇ ಘಟ್ಟವಾಗಿ ಮುಖ್ಯ ಅತಿಥಿಗಳಿಂದ ಏನು ಹೋರಾಟಗಾರರ ಬದುಕು, ನಮ್ಮ ದಿವಂಗತ ಲಿಂಗೇಗೌಡರು ಮತ್ತೆ ಮೂಸಾ ಶರೀಫ್ ರವರ ರೀತಿಯ ಹೋರಾಟಗಾರರು ಸಮಾಜಕ್ಕೆ ಎಷ್ಟು ಅವಶ್ಯಕ, ಮತ್ತೆ ವೇದಿಕೆಯಲ್ಲಿರುವಂತಹ ಹೋರಾಟಗಾರರ ಜೀವನದ ವಿಚಾರದಲ್ಲಿ ಅಡೆತಡೆ ನೋವುಗಳಾದಂತಹ ವಿಚಾರಗಳಲ್ಲಿ ಒಂದೊಂದು 5-5 ನಿಮಿಷಗಳು ವೇದಿಕೆಯಲ್ಲಿ ಇರುವಂತಹ ಗಣ್ಯರು ಮಾತನಾಡಬೇಕು ಅಂತೇಳಿ ಕೇಳ್ಕೊಳ್ತಾ, ಮೊದಲನೇ ಬಾರಿಗೆ ಶ್ರೀಯುತ ಸ್ನೇಹಮಯಿ ಕೃಷ್ಣರವರು, ಇವ್ರ ಬಗ್ಗೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಇವರು ಸಾಮಾಜಿಕ ಹೋರಾಟಗಾರರು. ನ್ಯಾಯಾಲಯದಲ್ಲಿ ಮತ್ತು ಅಭಿಯೋಜನೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಬದಲಾವಣೆಯನ್ನ ತರಬೇಕು ಅಂತೇಳಿ ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರುವಂತವ್ರು. ಅವರು ಮೈಸೂರಿನವರೇ ಕೂಡ. ಅನೇಕ ಈಗ ಇತ್ತೀಚಿನ ಒಂದು ಮೂಢ ಪ್ರಕರಣದಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟವನ್ನು ರೂಪಿಸಿದ್ರು. ಅವರು ಕೂಡ ನನ್ನ ಸ್ನೇಹಿತರು ಕೂಡ, ಕೆಲವೊಂದು ಪ್ರಕರಣದಲ್ಲಿ ನಮ್ಮ ಕಕ್ಷಿದಾರರು ಕೂಡ. ನಮಗೆ ಹೆಮ್ಮೆ ಆಗ್ತಾ ಇದೆ ಅಂತ ಹೋರಾಟಗಾರನ ನಾವು ಈ ವೇದಿಕೆ ಮೇಲೆ ಆಹ್ವಾನಿಸಿರೋರು. ಅವರು ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಹೋರಾಟಗಾರರ ಬದುಕು ಮತ್ತು ಅವಶ್ಯಕತೆ ಬಗ್ಗೆ ಒಂದು 2-3 ಮಾತುಗಳನ್ನ ಆಡ್ಬೇಕು ಅಂತೇಳಿ ನಾನು ಸ್ನೇಹಮಯಿ ಕೃಷ್ಣ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ.
ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಮಸ್ಕಾರ ತಿಳಿಸಿದ. ನಮ್ಮ ದೇಶದ ಸಂವಿಧಾನನ ರಚನೆ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಪ್ರಶ್ನೆ ಮಾಡಲಿಲ್ಲ ಅಂದರೆ ವ್ಯವಸ್ಥೆಯಲ್ಲಿ ಬದಲಾವಣೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಈ ಮಾತನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳದೆ ಕೇವಲ ಅವರ ಜಯಂತಿನ ಆಚರಣೆ ಮಾಡುವಂಥದ್ದು, ಕಾರ್ಯಕ್ರಮ ಮಾಡುವಂಥದ್ದು, ಇಂಥ ಕೆಲಸಗಳು ಮಾಡ್ತಾ ಇದ್ವಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವರು ಹೇಳಿದಂಥ ಈ ಮಾತನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಸುತ್ತಮುತ್ತ ನಡೆಯುವಂಥ ಅನ್ಯಾಯ, ಅಕ್ರಮಗಳನ್ನ, ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡುವಂತಹ ಮನೋಭಾವನೆಯನ್ನ ಬೆಳೆಸ್ಕೊಂಡು ಎಲ್ಲರೂ ಪ್ರಶ್ನೆ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಾಗಿದೆ, ಸೊ ಇವತ್ತಿನ ರಾಜಕಾರಣಿಗಳು ನಮ್ಮಗಳ ಸೇವೆ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಜನಗಳಿಗೆ ಸೇರ್ಬೇಕಾದಂತ ಆಸ್ತಿ ಅಂತಸ್ತನ್ನೆಲ್ಲ ತಮ್ಮ ಸ್ವಂತ ಕುಟುಂಬದ ಆಸ್ತಿಯನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಜನಸಾಮಾನ್ಯ ಸೇರ್ಬೇಕಂತ ನಿವೇಶನವನ್ನ ಕೆಲವು ಪ್ರಭಾವಿ ವ್ಯಕ್ತಿಗಳು ತಮ್ಮ ಆಸ್ತಿಗಳನ್ನ ಮಾಡ್ಕೊಂಡಿರೋಂಥದನ್ನ ನಾನು ಬಯಲಿಗೆಳೆದಿದ್ದೆ. ಸೊ ಈ ರೀತಿ ಪ್ರತಿಯೊಬ್ಬರು ಕೂಡ ಹೋರಾಟವನ್ನು ಮಾಡಿದಾಗ ರಾಜಕಾರಣಿಗಳ ಭ್ರಷ್ಟಾಚಾರ ಬಯಲಿಗೆ ಬರುತ್ತೆ. ಸೊ ನಮಗೆ ಸಿಗ್ಬೇಕಾದ ಸವಲತ್ತು ನಮಗೆ ಸಿಗುತ್ತೆ ಹೊರತು ರಾಜಕಾರಣಿಗಳ ಪ್ರಭಾವಿ ವ್ಯಕ್ತಿಗಳ ಆಸ್ತಿ ಆಗದ. ಹಾಗಾಗಿ ನಾವು ಇಲ್ಲೇನು ಶ್ರದ್ಧಾಂಜಲಿ ಸಭೆ ಅರ್ಪಿಸ್ತಾ ಇದ್ದೀವಿ, ಈ ಸಭೆಯಲ್ಲಿ ನಾವು ಲಿಂಗೇಗೌಡರಿಗೊಂದು ನಿಜವಾದ ಗೌರವ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಾವು ಒಂದು ಸಂಕಲ್ಪವನ್ನು ಮಾಡೋಣ. ಇಲ್ಲೆಲ್ಲರೂ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದು ಸಂಕಲ್ಪ ಮಾಡೋಣ. ನಮ್ಮ ಲಿಂಗೇಗೌಡರಿಗೆ ಗೌರವ ಕೊಡುವ ಹಿನ್ನೆಲೆಯಲ್ಲಿ ನಾವು ಇಂದಿನಿಂದ ನಮ್ಮ ಸುತ್ತಮುತ್ತ ನಡೆಯುವಂತಹ ಅನ್ಯಾಯ, ಅಕ್ರಮಗಳನ್ನ ಪ್ರಶ್ನೆ ಮಾಡುವಂತಹ ಮನೋಭಾವನೆ ಬೆಳೆಸ್ಕೊಳ್ತೀವಿ ಅಂತೇಳಿ ತಾವು ದಯವಿಟ್ಟು ಒಂದು ಸಂಕಲ್ಪ ಮಾಡ್ಬೇಕಂತ ಮನವಿ ಮಾಡ್ಕೊಳ್ತೀವಿ. ನಾವು ಈಗಲೇ ಇಷ್ಟೊಂದು ಅನ್ಯಾಯ, ಅಕ್ರಮ ನಡೀತಾ ಇದೆ. ಮುಂದಿನ ದಿನಗಳು ಕೂಡ ನಾವು ಈ ಪ್ರಶ್ನೆಗಳನ್ನ ಮಾಡದೆ ಈ ಅಕ್ರಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು, ಮೊಮ್ಮಕ್ಕಳ ಭವಿಷ್ಯ ಇನ್ನೂ ದುರಂತ ಆಗುತ್ತೆ. ಯಾರು ಬಲವಾಗಿರ್ತಾರೆ ಅವ್ರು ಮಾತ್ರ ಬದುಕ್ತಾನೆ, ಯಾರು ಬಲ ಇಲ್ಲ ಆತ ಸಾಯ್ತಾನೆ. ಇಂತಹ ದುಸ್ಥಿತಿಗಳನ್ನ ನಾವು ನೋಡಬಾರ್ದು ಅನ್ನೋಗಿದ್ರೆ ನಾವೆಲ್ಲರೂ ಪ್ರಶ್ನೆ ಮಾಡುವಂತ ಮನೋವನ್ನು ಬೆಳೆಸ್ಕೊಳ್ಬೇಕು. ಮತ್ತೆ ಎಲ್ಲಿ ಯಾಕೆ ಪ್ರಶ್ನೆಗಳು ಮಾಡಲ್ಲ ಅಂತಂದ್ರೆ ನನ್ನ ಅನುಭವದ ಪ್ರಕಾರ ಭಯ. ಎಲ್ಲಿ ನಾವು ಪ್ರಶ್ನೆ ಮಾಡಿದ್ರೆ ನಮ್ಗೆ ಯಾವ ರೀತಿ ತೊಂದರೆ ಕೊಡ್ತಾರೋ, ನಮಗೆ ಜೀವಕ್ಕೆ ಎಲ್ಲರಿಗೂ ಒಂದು ಅಪಾಯ ಉಂಟಾಗ್ಬೋದು, ನಮ್ಮ ಕುಟುಂಬಕ್ಕೂ ಕೂಡ ಅಪಾಯ ಉಂಟಾಗ್ಬೋದು ಅಂತೇಳಿ ಭಯ ಕಾಡುತ್ತೆ. ದಯವಿಟ್ಟು ಪ್ರಾಮಾಣಿಕ ನನ್ನ ಒಂದು ಉದಾಹರಣೆ ಹೇಳ್ತೀನಿ. ನಾನು ಹಲವಾರು ವಿಚಾರಗಳಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಹಲವಾರು ರೀತಿಯ ಆಮಿಷ ಮತ್ತೆ ಬೆದರಿಕೆ ಮತ್ತೆ ಬೇರೆ ರೀತಿಯ ತೊಂದರೆಗಳು ಕೊಟ್ಟರು ಕೂಡ ನಾನು ಇವರಿಗೂ ಕೂಡ ಹೋರಾಟವನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಪ್ರಾಮಾಣಿಕ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಹೋರಾಟದಲ್ಲಿ ಪ್ರಾಮಾಣಿಕತೆಯನ್ನು ಇದ್ರೆ ಆ ನೈತಿಕ ಶಕ್ತಿಯ ಮುಂದೆ ಯಾವ ಶಕ್ತಿಯು ನಿಲ್ಲಲ್ಲ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಮುಖ್ಯಮಂತ್ರಿ ಇರೋದ ಹೋರಾಟ ಮಾಡಿ, ಕಾನೂನುಬದ್ಧವಾಗಿ ಹೋರಾಟ ಮಾಡಿ, ಸ್ವತಃ ಮುಖ್ಯಮಂತ್ರಿಗಳು ಹೇಳಿದಂತ 60 ಕೋಟಿಗಿಂತ ಹೆಚ್ಚಿನ ಬೆಲೆಯ ನಿವೇಶನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರೋ ರೀತಿಯಲ್ಲಿ ಮಾಡಿದಂತ ವ್ಯಕ್ತಿ ನಾನು. ಯಾಕೆ ಅಂತ ಹೇಳಿದ್ರೆ ಆ ನೈತಿಕ ಶಕ್ತಿ ನನ್ನಲ್ಲಿದೆ. ಹಾಗಾಗಿ ಇವತ್ತು ಅಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡ್ಕೊಡ ನಾನು ಇವತ್ತು ಒಂಟಿಯಾಗಿ ಇಲ್ಲಿ ಓಡಾಡ್ತಾ ಇದ್ದೀನಿ, ಒಂಟಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಹಾಗಾಗಿ ನೀವು ಪ್ರಾಮಾಣಿಕ ಹೋರಾಟ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಯಾರು ಯಾವುದೇ ರೀತಿಯ ತೊಂದರೆ ಕೊಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಯಾವುದೇ ಆಗಲಿ ಸಣ್ಣ ವಿಚಾರ ಅಂತ ಹೇಳ್ಬೋದು, ಅದು ಸಣ್ಣ ವಿಚಾರನೇ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಇವತ್ತು ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದು, ನಾವು ಲಿಂಗೇಗೌಡರಿಗೆ ಒಂದು ಗೌರವನ ಕೊಡಬೇಕು, ಅವರ ಆತ್ಮಹತ್ಯೆ ಶಾಂತಿ ಸಿಗೋ ರೀತಿ ಮಾಡಬೇಕು ಅಂದ್ರೆ ನಾವೆಲ್ಲರೂ ಕೂಡ ಇವತ್ತಿಂದ ನಮ್ಮ ಸುತ್ತಮುತ್ತ ನಡೆಯುವಂತಹ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡುವಂತಹ ಪ್ರತಿಜ್ಞೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಶ್ರೀಯುತ ಸೇಮೈ ಕೃಷ್ಣರವರು ಭಾಷಣಕಾರರಲ್ಲ, ಅವರು ಬಹಳ ಹೋರಾಟಗಾರರು. ಅವ್ರು ಹೇಳ್ತಾ ಇದ್ರು ಭಯವನ್ನು ಹೋಗಲಾಡಿಸಿ ಸಣ್ಣ ಪುಟ್ಟದನ್ನು ಕೂಡ ಪ್ರಶ್ನೆ ಮಾಡಬೇಕು, ಆವಾಗ ಏನು ಲಿಂಗೇಗೌಡರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೋರಾಟಗಾರರ ಸ್ಫೂರ್ತಿ ಪಡೆದುಕೊಂಡಂತ ನಾವುಗಳು ಭಯವನ್ನ ಹೋಗಲಾಡಿಸಿ ಪ್ರಶ್ನೆ ಮಾಡಬೇಕು, ಭ್ರಷ್ಟಾಚಾರದ ವಿರುದ್ಧ ಪ್ರಶ್ನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದಂತವ್ರು. ಅವರು ಮೃದು ಸ್ವಭಾವಿ,
ಆದ್ರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರೆ ಏನೋ ಗೊತ್ತಿಲ್ಲ. ಆದ್ರೆ ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಕರ್ನಾಟಕವನ್ನ ಪ್ರಾಮಾಣಿಕವಾಗಿ ನಡೆಸ್ಕೊಡುವಂತ ನಮ್ಮ ಪಕ್ಷಕ್ಕೆ ಬಂದಿರುವಂತದ್ದು ನಮ್ಗೆ ಹೆಮ್ಮೆಯ ಸಂಗತಿ. ಹಾಗೆ ಕೂಡ ಅವರು ಯಾವುದೇ ಕಾರಣಕ್ಕೂ ಒಂಟಿ ಅಂತ ತಿಳ್ಕೋಬಾರ್ದು. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ಪ್ರಾಮಾಣಿಕ ಹೋರಾಟಗಾರರ ಪರವಾಗಿ ನಿಲ್ಲುತ್ತೆ, ಅವರ ಬೆಂಬಲವಾಗಿರುತ್ತೆ ಅಂತೇಳಿ ನಾವು ಈ ವೇದಿಕೆ ಮುಖಾಂತರ ನಾನು ಹೇಳ್ಕೊಡ್ತಿದ್ದೀನಿ. ಅವರಿಗೆ ಚಪ್ಪಾಳೆ ಮೂಲಕ ನಾವು ಅಭಿನಂದನೆಯನ್ನ ಸಲ್ಲಿಸೋಣ, ಅವ್ರಿಗೆ ಧೈರ್ಯ ತುಂಬೋಣ. ನಾವು ನಿಮ್ ಜೊತೆ ಇರ್ತೀವಿ ಸರ್, ದಯವಿಟ್ಟು ಅದ್ರ ಬಗ್ಗೆ ಯಾವುದೇ ಮುಲಾಜಿಲ್ಲ ಅಂತ ಹೇಳ್ತಾ, ಮತ್ತೆ ಈ ವೇದಿಕೆ ಮೇಲಿರುವಂತಹ ಶ್ರೀಯುತ HK ವಿವೇಕಾನಂದರವರು ಸಾಮಾಜಿಕ ಚಿಂತಕರು, ಏನು ಇವತ್ತು ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಆಗು ಹೋಗುಗಳ ಬಗ್ಗೆ ದಿನನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಒಂದು ಒಳ್ಳೆಯ ಹೋರಾಟ ಮನೋಭಾವವನ್ನ ಕಿಚ್ಚನ್ನ ಯುವಕರಲ್ಲಿ ರೂಪಿಸ್ತಿರುವಂತಹ HK ವಿವೇಕಾನಂದರವರು ವೇದಿಕೆ ಇದಕ್ಕೆ ಬಂದು ದಯವಿಟ್ಟು 4-5 ಮಾತುಗಳನ್ನ ಆಡ್ಬೇಕು ಅಂತ ಹೇಳಿ ಕೇಳ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಈಗ ಲಿಂಗೇಗೌಡರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನ ಕೋರ್ತಾ ಮೊದಲನೇದಾಗಿ ಎಲ್ಲರೂ ಎದ್ದು ನಿಂತು 1 ನಿಮಿಷದ ಮೌನವನ್ನ. ಧನ್ಯವಾದಗಳು. ಒಂದು ಭಾವನಾತ್ಮಕ ಸನ್ನಿವೇಶ ಏನು ಅಂದ್ರೆ, ಒಂದು ಸಣ್ಣ ಆಸೆ ಅಥವಾ ಅಂದಾಜಿನಂತೆ ಸುಮಾರು ಇನ್ನೊಂದು 10 ವರ್ಷಗಳ ನಂತರ ಒಬ್ಬ ವ್ಯಕ್ತಿಗೆ ಒಬ್ಬ ಜನಪ್ರತಿನಿಧಿ ಅಂತ ಹೇಳಿ ಒಂದಷ್ಟು ಹೂವಿನ ಹಾರ ಹಾಕುವ ಸಾಧ್ಯತೆ ಇದ್ದಂತಹ ಒಬ್ಬ ವ್ಯಕ್ತಿಗೆ ಇವತ್ತು ನಾವು ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇರೋದು ಸ್ವಲ್ಪ ನೋವಿನ ವಿಷಯ. ಖಂಡಿತವಾಗಲೂ ನಿಜ ಆಗ್ತಾ ಇತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಆ ಸಾಧ್ಯತೆ ಇದ್ದಂತಹ ಒಬ್ಬ ವ್ಯಕ್ತಿಯನ್ನ ನಾವು ಕಳ್ಕೊಂಡಿದ್ದೀವಿ. ಎಂತಹ ಸಂದರ್ಭದಲ್ಲಿ ಆ ತರದ ವ್ಯಕ್ತಿಯನ್ನ ಕಳ್ಕೊಂಡಿದ್ದೀವಿ ಅಂದ್ರೆ, ಇವತ್ತು ಸಮಾಜದಲ್ಲಿ ನಾವೆಲ್ಲ ಅನ್ಕೊಂತಾ ಇದ್ದೀವಿ ಮಾನವೀಯ ಮೌಲ್ಯಗಳು ಕುಸಿತಾ ಇದೆ ಅಂತ ಹೇಳಿ ನಾವು ಅನ್ಕೋತಾ ಇದ್ದೀವಿ. ಖಂಡಿತವಾಗಲೂ ಇಲ್ಲ. ಮಾನವೀಯ ಮೌಲ್ಯಗಳು ಕುಸಿತಾ ಇದ್ರೆ ಒಂದಷ್ಟು ಸಮಾಧಾನಕರವಾಗಾದ್ರೂ ಇರ್ಬೋದಾಗಿತ್ತು. ನಿಜ ಹೇಳಬೇಕು ಅಂದ್ರೆ ಇವತ್ತು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಕುಸಿತ ಮಾತ್ರ ಅಲ್ಲ, ವಿರುದ್ಧ ಮೌಲ್ಯಗಳು ಈ ಸಮಾಜದಲ್ಲಿ ಮಾನ್ಯತೆ ಪಡಿತಾ ಇದೆ. ವಿರುದ್ಧ ಮೌಲ್ಯಗಳು, ಪ್ರೀತಿಯ ವಿರುದ್ಧ ದ್ವೇಷ. ನೋಡಿ, ಯಾವುದನ್ನೇ ನೋಡಿ ನೀವು. ಈಗ ಇಲ್ಲಿ ನಾವೆಲ್ಲ ಸುಮಾರು ಒಂದು 50-60 ಜನ ಸೇರಿದ್ದೀವಿ. ಈ ಟಿವಿಯಲ್ಲಿ ಒಂದು ಬಿಗ್ ಬಾಸ್ ಅನ್ನುವ ಒಂದು ಕಾರ್ಯಕ್ರಮ ಬರುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಬಿಗ್ ಬಾಸ್ ಅನ್ನೋದು ಯಾರಿಗೆ ಹೇಳ್ತಾರೆ? ಬಿಗ್ ಬಾಸ್ ಅಂದ್ರೆ ಆ ವ್ಯಕ್ತಿಯ ಒಂದು ದೊಡ್ಡ ನಾಯಕನನ್ನ ಬಿಗ್ ಬಾಸ್ ಅಂತ ಹೇಳಿ ನಾವು ಕರಿತೀವಿ. ಆತ ಎಲ್ಲ ರೀತಿಯಲ್ಲೂ ಸಮಾಜಕ್ಕೆ ಪ್ರೇರಕದಾರ ಆಗಿರ್ತಾನೆ, ಅಂತವನನ್ನ ಬಿಗ್ ಬಾಸ್ ಅಂತೀವಿ. ಆದ್ರೆ ಟಿವಿಯಲ್ಲಿ ಅತ್ಯಂತ ಮಾನಸಿಕ ರೋಗಿಗಳಂತೆ ವರ್ತನೆ ಮಾಡುವ ಬಿಗ್ ಬಾಸ್ ಅನ್ನುವ ಕಾರ್ಯಕ್ರಮದ ನಟರು ಬಂದಾಗ ಇಡೀ ಈ ಜಾಗ ತುಂಬುತ್ತೆ. ನಿಜವಾದ ಸಮಾಜಕ್ಕಾಗಿ ಹೋರಾಡ್ತಾ ಇರುವಂತಹ ಈ ತರ ಬಿಗ್ ಬಾಸ್ಗಳು ಮರೆಯಾದಾಗ ಯಾರಿಗೂ ಏನು ಅನ್ನಿಸ್ತಾನೆ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವಿರುದ್ಧ ಮೌಲ್ಯಗಳು ಈ ಸಮಾಜದಲ್ಲಿ ಮಾನ್ಯತೆ ಪಡಿತಾ ಇದ್ದಾವೆ. ಎಲ್ಲ ದೃಷ್ಟಿಯಿಂದನೂ ನೀವು ನೋಡ್ತಾ ಇರಿ. ಯಾವ ವ್ಯಕ್ತಿ ಸಿನಿಮಾ ನಟನಾಗಿನೋ ಅಥವಾ ಕ್ರೀಡಾಪಟುವಾಗಿನೋ ಅಥವಾ ಜನಪ್ರಿಯ ವ್ಯಕ್ತಿಯಾದ ವ್ಯಕ್ತಿ, ನೀವು ಎಳನೀರು ಕುಡೀರಿ ಅಂದ್ರೆ ಅವನನ್ನು ನೋಡಿ ಅಪಹಾಸ್ಯ ಮಾಡ್ತಾರೆ. ನೀವು ಪೆಪ್ಸಿ ಕುಡೀರಿ ಅಂದ್ರೆ ಅವನಿಗೆ ಕೋಟಿಗಟ್ಟಲೆ ಹಣ ಕೊಡ್ತಾರೆ. ಅಂದ್ರೆ ರೋಗಿಷ್ಠವಾದ ಯಾವುದಾದ್ರೂ ನಮಗೆ
ರಾಗಿ ರೊಟ್ಟಿ ತಿನ್ನಿ ಅಥವಾ ಅಕ್ಕಿ ರೊಟ್ಟಿ ತಿನ್ನಿ ಅಂತ ಯಾರೂ ಕೂಡ ಇವತ್ತು ಈ ಸಮಾಜದಲ್ಲಿ ಡಾಕ್ಟರ್ಗಳಿಂದ ಸೇರಿ ಯಾರೂ ಬರಲಿಲ್ಲ. ಆದ್ರೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳಿ ಬಹಳ ಜನ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಇವತ್ತಿನ ಹೋರಾಟಗಳು ಎಷ್ಟೊಂದು ಪ್ರಾಮುಖ್ಯತೆ ಪಡ್ತಾ ಇದೆ. ಈ ಸಮಾಜದ ಋಣ ತಿಂದಿದ್ದೀರಿ. ಒಬ್ಬ ಸಿನಿಮಾ ನಟರು, ಧಾರಾವಾಹಿ ನಟರು ಅಥವಾ ಸಾಹಿತಿಗಳು ಅಥವಾ ನಿವೃತ್ತ ಅಧಿಕಾರಿಗಳು ಯಾರು ಕೂಡ ಇವತ್ತು ಈ ಸಮಾಜದ ಋಣ ತೀರಿಸಲಿಕ್ಕೆ ಬರ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರು ಇದ್ದಾರೆ, ನಮಗೇನು ಸಂಬಂಧವೇ ಇಲ್ಲ ಅನ್ನೋ ತರ ಅವರಿದ್ದಾರೆ. ಹಾಗಾದ್ರೆ ಏನು, ಒಂದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ ಸ್ವಲ್ಪನಾದ್ರೂ ನೆಮ್ಮದಿಯಾಗಿದ್ರೆ ಕೇವಲ ವಿಧಾನಸೌಧದಲ್ಲಿರುವ ರಾಜಕಾರಣಿಗಳು, ಅಧಿಕಾರಿಗಳು ಅಥವಾ ಬೇರೆ ಇನ್ಯಾವುದೋ ಒಂದು ನ್ಯಾಯಾಂಗ ವ್ಯವಸ್ಥೆ ಮಾತ್ರ ಕಾರಣ ಅಲ್ಲ. ಖಂಡಿತವಾಗ್ಲೂ ಇವತ್ತು ನಾವೇನಾದ್ರೂ ಒಂದು ಸಣ್ಣ ಪುಟ್ಟ ನೆಮ್ಮದಿಯಾಗಿ ನಮ್ಮ ಮನೆಯಲ್ಲಿ ಮಲಗಿಕೊಂಡು ನಮ್ಮ ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ದೀವಿ ಅನ್ನೋದಾದ್ರೆ ಅದಕ್ಕೆ ನಿಜವಾಗಲೂ ಈ ವೇದಿಕೆ ಮೇಲಿರುವ ಮತ್ತು ಇನ್ನೂ ಈ ರೀತಿಯ ಅನೇಕ ರಾಜ್ಯದ ಹೋರಾಟಗಾರರು ಇದಾರಲ್ಲ, ಇಲ್ಲಿ ಯಾರು ಯೆಲ್ಲೋ ಕಲರ್ ಬಟ್ಟೆ ಹಾಕೊಂಡಿದಾರಲ್ಲ, ಇಂಥವರಿಂದ ನಾವು ಒಂದು ಸಣ್ಣ ನೆಮ್ಮದಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ಧ್ವನಿನೇ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ ನೋಡೋಣ. ನೀವು ಅರಣ್ಯ ಇಲಾಖೆ ಪರಿಸರ ಉಳಿಸ್ತಾ ಇದೆ ಅನ್ಕೊಂಡಿರ್ಬೋದು. ಅರಣ್ಯ ಇಲಾಖೆ ಬಹುತೇಕ ಪರಿಸರ ನಾಶಕ್ಕೆ ಕಾರಣ ಆಗ್ತಾ ಇದೆ, ಜಂಗಲ್ ಲಾಡ್ಜಸ್ ಕಟ್ಟಲಿಕ್ಕೆ ಕಾರಣ ಆಗ್ತಾ ಇದೆ. ಅರಣ್ಯ ಪರಿಸರ ಉಳಿತಾ ಇದ್ರೆ ಮೇಡಮ್ ಇದರಲ್ಲ ಆ ತರದ ಇಡೀ ರಾಜ್ಯದಲ್ಲಿ ಇರ್ತಾರಲ್ಲ, ಆ ತರದವರು ಒಂದಷ್ಟು ಜನದಿಂದ ಮಾತ್ರ ಪರಿಸರವನ್ನು ಉಳಿಲಿಕ್ಕೆ ಸಾಧ್ಯ ಆಗ್ತಾರೆ. ಅಂದ್ರೆ ನಮ್ಮ ಧ್ವನಿ ಏನಿದೆಯಲ್ಲ ಅದಕ್ಕೆ ಸಂಖ್ಯೆ ಮುಖ್ಯ ಆಗೋದಿಲ್ಲ, ಅಥವಾ ಆ ಧ್ವನಿಗೆ ಒಬ್ಬ ಇಂಗ್ಲಿಷ್ ರೈಟ್ ಹೇಳ್ದಂಗೆ ಕಲೆಗಳು ಮುಖ್ಯ ಆಗೋದಿಲ್ಲ, ಕಲೆ ಇರೋರು ಮುಖ್ಯ ಆಗ್ತಾ ಇರ್ತಾರೆ. ಇವತ್ತು ನಾವು ಹೋರಾಡ್ಲಿಲ್ಲ ಅಂದ್ರೆ ಯಾವ ಹಂತಕ್ಕೆ ಹೋಗ್ತೀವಿ ನೋಡಿ. ಇಡೀ ರಾಜ್ಯದ ಜನರನ್ನ, ಸಾಹಿತಿಗಳನ್ನ, ಪತ್ರಕರ್ತರನ್ನ ಎಲ್ಲರೂ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಂಡ್ಯದಲ್ಲಿ 3 ದಿನ ಈ ನೆಲ, ಜಲ, ಭಾಷೆ, ಸಂಸ್ಕೃತಿಯ 87ನೇ ಸಾಹಿತ್ಯ ಸಮ್ಮೇಳನ, ನುಡಿ ಹಬ್ಬ, ಕನ್ನಡದ ನುಡಿ ಹಬ್ಬ, ಕನ್ನಡದ ತೇರನ್ನ ಎಳೆದ ಪ್ರೋಗ್ರಾಮ್ ಅನ್ನ ಯಾವ ಚಾನಲ್ ಅವರು ಲೈವ್ ಮಾಡಿದ್ರಿ, ಯಾವ ವಿಚಾರ ಸಂಕಿರಣವನ್ನ ನೀವು ನಮ್ಮ ಜನರಿಗೆ ಮುಟ್ಟಿಸಿದ್ರಿ. ಎಲ್ಲರೂ ಮಂಡ್ಯಕ್ಕೆ ಬರಕ್ಕಾಗೋದಿಲ್ಲ. ಮಂಡ್ಯಗೆ 1 ಲಕ್ಷ 2 ಲಕ್ಷ ಬರ್ಬೋದು. ಮನೆಯಲ್ಲಿ ಕೂತಿರ್ತೀವಲ್ಲ, ನಮಗೆ ನೀವು ತೋರಿಸಿದ್ರ ಅದನ್ನ, ಯಾವನೋ ಮರ್ಡರ್ ಅಂದ, ಇನ್ಯಾರೋ ಪ್ರಾಸ್ಟಿಟ್ಯೂಟ್ ಅಂದ, ಅದನ್ನ ನೀವು ಅವರಿಬ್ರು ಈ ತರ ನಮ್ಮ ಬೀದಿಗಳಲ್ಲಿ ನಡೀತಾನೆ ಇರ್ತವೆ ಕಣ್ರಿ. ರಾತ್ರಿ ಕುಡಿದಿದ ತಕ್ಷಣ ಪ್ರತಿ ಮನೆಯಲ್ಲೂ ಜಗಳ ಆಗುತ್ತೆ. ಅದನ್ನ ನೀವು ಇಡೀ ರಾಜ್ಯಕ್ಕೆ ನಮಗೆ ತೋರಿಸಿದ್ರಲ್ವಾ. ಅದಕ್ಕೆ ನಾನು ಹೇಳಿದ್ದು, ಇವತ್ತು ಸಮಾಜದಲ್ಲಿ ವಿರುದ್ಧ ಮೌಲ್ಯಗಳು ಮಾನ್ಯತೆ ಪಡಿತಾ ಇದ್ದಾವೆ. ಇದು ಅತ್ಯಂತ ಅಪಾಯಕಾರಿ. ವಿರುದ್ಧ ಮೌಲ್ಯಗಳು ಯಾವತ್ತು ಕುಸಿದ್ರೆ ಮತ್ತೆ ಕಟ್ಟಬಹುದು. ವಿರುದ್ಧ ಮೌಲ್ಯಗಳನ್ನ, ಅನೈತಿಕ ಸಂಬಂಧಗಳನ್ನ ಇವತ್ತು ನೈತಿಕ ಸಂಬಂಧಗಳು ಅಂತೇಳಿ ಧಾರಾವಾಹಿಗಳು ನಮಗೆ ಯಾವ್ದು ಮಾಡ್ತಾ ಇದ್ದಾರೆ. ಅಂತ ವ್ಯಕ್ತಿಗೆ ಈ ಸರಿ ಈ ಪ್ರೈಮ್ ಮಿನಿಸ್ಟರ್ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ, ಏಕ್ತಾ ಕಪೂರ್ ಅವರು. ನಾನು ಅದೇ ಫೀಲ್ಡ್ ಅಲ್ಲಿ ಇದ್ದವನು, ಧಾರಾವಾಹಿ ಮತ್ತು ಸಿನಿಮಾ ಫೀಲ್ಡ್ ಅಲ್ಲಿ ಇದ್ದವನು ನಾನು. ಆ ಧಾರಾವಾಹಿಗಳು ಮತ್ತು ಅವೆಲ್ಲ ಹೇಗೆ ನಿಮಗೆ ಈ ಸಮಾಜದ ಮೌಲ್ಯಗಳನ್ನ ಇದು ಮಾಡ್ತಾ ಇದೆ ಅಂದ್ರೆ, ನೀವು ಯಾವುದೇ ಮನೆಗೆ ಹೋಗಿ, ನಾನು ಇಡೀ ಕರ್ನಾಟಕವನ್ನ ಪಾದಯಾತ್ರೆ ಮಾಡಿದ್ದೀನಿ. ಆ ಟೈಮಲ್ಲಿ 500-600 ಮನೆಯಲ್ಲಿ ಮಲಗಿದ್ದೀನಿ. ಹೆಣ್ಣು ಮಕ್ಕಳು ಧಾರಾವಾಹಿ ನೋಡ್ತಾ ಇರ್ತಾರೆ, ಗಂಡು ಮಕ್ಕಳು ನ್ಯೂಸ್ ಚಾನೆಲ್ಸ್ ನೋಡ್ತಾ ಇರ್ತಾರೆ. ಆ ಮುಖಾಂತರ ಇಡೀ ಸಂಸ್ಕೃತಿಯ ಮೇಲೆ ಆ ಒತ್ತಡ ಬೀಳ್ತಾ ಇದೆ. ಆದ್ರೆ ಯಾರು ಇಲ್ಲ, ಅವರನ್ನೇ ಬಹುಮತದಿಂದ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಮೊದಲು ಕೆಟ್ಟ ಸೊಸೆ ಅತ್ತೆ ಅಂದ್ರೆ ಎಷ್ಟೆಲ್ಲ ನಾವು ಇದು ಮಾಡ್ತಾ ಇದ್ರಿ. ಇವತ್ತು ಬೆಸ್ಟ್ ಸೊಸೆ, ಬೆಸ್ಟ್ ಅತ್ತೆ, ಬೆಸ್ಟ್ ವಿಲನ್ ಸೊಸೆ, ಬೆಸ್ಟ್ ವಿಲನ್ ಅತ್ತೆ, ಬೆಸ್ಟ್ ವಿಲನ್ ನಾದಿನಿ ಅಂತ ಪ್ರಶಸ್ತಿ ಕೊಟ್ಟು ವಿಷಲ್ ಹೊಡೆಯೋ ಸ್ಥಿತಿಗೆ ನಾವು ಬಂದಿದ್ದೀವಿ. ಯಾಕೆ ಅಂದ್ರೆ ವಿರುದ್ಧ ಮೌಲ್ಯಗಳು, ಕರುಣೆ ಇಲ್ಲ, ಕರುಳಿಲ್ಲ. ನಾನು ಮೊನ್ನೆ ಹೇಳ್ತಾ ಇದ್ನಲ್ಲ, ಅಂಗನವಾಡಿ ಕಾರ್ಯಕರ್ತರು ಸುಮಾರು 1 ಲಕ್ಷ ಜನ ಬಂದು ಫ್ರೀಡಂ ಪಾರ್ಕ್ ಮತ್ತು ಆ ಸುತ್ತಮುತ್ತ ಸ್ಟ್ರೈಕ್ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಸಾಮಾನ್ಯ ಜನರಿಗೆ ಅಲ್ಲಿ ಹೋದಾಗ ಅನ್ನಿಸ್ತಾ ಇತ್ತು, ಅಲ್ಲಪ್ಪ ಈ ತಾಯಂದ್ರು ಎಲ್ಲೆಂದನೋ ಬಂದಿದ್ದಾರೆ, ರಾತ್ರಿ ಎಲ್ಲಿ ಮಲಗ್ತಾರೆ, ಶೌಚ ಎಲ್ಲಿ ಹೋಗ್ತಾರೆ, ಊಟ ಎಲ್ಲಿ ಮಾಡ್ತಾರೆ, ಆ ಮಕ್ಕಳಿಗೆ ಹಾಲೆಲ್ಲಿ ಕುಡಿಸ್ತಾರೆ ಅನ್ನುವುದು ಮನುಷ್ಯರ ಭಾವನೆಗಳಾಗಿದ್ರೆ, ನಮ್ಮದೇ ಮಕ್ಕಳು MBA ಸಾಫ್ಟ್ವೇರ್ ಓದೋರು ಏನಂತಾರೆ ಅಂದ್ರೆ,
ವಾಟ್ ಯಾ ದಿ ಸ್ಟುಪಿಡ್ ಲೇಡೀಸ್ ದೇ ಆರ್ ಇಲ್ಲೆಲ್ಲ ಬಂದಿದ್ದಾರೆ, ನಮ್ಗೆ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನುವಂತಹ ವಿರುದ್ಧ ಮೌಲ್ಯಗಳಿಗೆ ಇವತ್ತು ಈ ಸಮಾಜ ಮಾನ್ಯತೆ ಕೊಡ್ತಾ ಇದೆ. ನಮ್ಮ ಕಾಲದಲ್ಲೇ ನಮ್ಮ ಮಕ್ಕಳೇ ನಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳೇ MBA ಮಾಡಿ ನಮ್ಮ ಮಗ ಯಾವುದೋ ಒಂದು ಬಟ್ಟೆ ಅಂಗಡಿಗೋ ಚಪ್ಪಲಿ ಅಂಗಡಿಗೋ ಯಾವುದಕ್ಕೋ ಮಾಡಿದ್ರೆ 999 1999 ಅಂತ ₹1 ನಮಗೇ ಮೋಸ ಮಾಡ್ತಾ ಇದ್ದಾನೆ. ಅವನು ನಮಗೇ ಮೋಸ ಮಾಡ್ತಾನೆ. 10 ರೂಪಾಯಿಗೆ 1000 ಬಿಸ್ಕೆಟ್ ಕೊಟ್ಟು ಬೇರೆ ಇದಕ್ಕೆ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ನಾವುಗಳು ಈಗ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ, ನಾನಲ್ಲ ಈ ಮಾತನ್ನು ಹೇಳ್ತಾ ಇದ್ದನು, ಇಡೀ ಈ ಜಗತ್ತಿನ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಅಂತೇಳಿ ಆಲ್ಬರ್ಟ್ ಐನ್ಸ್ಟೀನ್ ಅನ್ನ ಕರೀತಾರೆ. ಆ ವ್ಯಕ್ತಿ ಹೇಳ್ತಾನೆ, ಈ ಸಮಾಜ ಹಾಳಾಗೋದು ಕೇವಲ ಕೆಟ್ಟವರಿಂದ ಅಲ್ಲ, ಒಳ್ಳೆಯವರ ಮೌನದಿಂದನೂ ಕೂಡ ಈ ಸಮಾಜ ಹಾಳಾಗೋಗುತ್ತೆ ಅಂತೇಳಿ. ಇವತ್ತು ಒಬ್ಬ ಸ್ನೇಹಮಯಿ ಕೃಷ್ಣ ಅಥವಾ ಒಬ್ಬ ನಟರಾಜರು ಅಂತಲ್ಲ, ಎಲ್ಲರಲ್ಲೂ ಆ ಧ್ವನಿ ಬರಬೇಕಾಗುತ್ತೆ. ನಮಗೆ ನ್ಯಾಯವನ್ನ ಕೇಳೋಣ, ಸತ್ಯವನ್ನ ಕೇಳಲಿಕ್ಕೆ ಅವನು ಮುಖ್ಯಮಂತ್ರಿ ಆಗಿರ್ಲಿ, ಪ್ರಧಾನಮಂತ್ರಿ ಆಗಿರ್ಲಿ, ಅವನು ಕೂಡ ಹೊಟ್ಟೆಪಾಡಿಗಾಗಿ ಉದ್ಯೋಗ ಮಾಡ್ತಾ ಇರುವ, ಸಂಬಳ ಪಡಿತಾ ಇರುವ ಒಬ್ಬ ವ್ಯಕ್ತಿ ಅಷ್ಟೇ. ನಾನಿವತ್ತಿಲ್ಲಿ ಕೂತ್ಕೊಂಡಿರ್ಬೋದು, BMTC ಬಸ್ ಅಲ್ಲಿ ಬರ್ಬೋದು, ಅವನು ದೊಡ್ಡ 1200 ಕೋಟಿ ಫ್ಲೈಟ್ ಅಲ್ಲಿ ಓಡಾಡಬಹುದು, ಬಟ್ ಈ ನೆಲದಲ್ಲಿ ಅವನಷ್ಟೇ ಅಧಿಕಾರ ಹಕ್ಕು ನಮ್ಗೆ ಇದಾವೆ. ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇದಕ್ಕೆ ಯಾವ ಪೊಲೀಸು, ಯಾವ ಕಂಡಕ್ಟ್ರು, ಯಾವ ಡಾಕ್ಟ್ರು ಯಾರು ಅಲ್ಲೇ ಅಲ್ಲ. ನಾವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ನಾನು ಇಡೀ ರಾಜ್ಯವನ್ನ ಪಾದಯಾತ್ರೆಯಲ್ಲಿ ಸುತ್ಕೊಂಡು ಬಂದಾಗ ಹಾಸ್ಟೆಲ್ಗಳಿಗೆ ಹೋಗ್ತಾ ಇದ್ದೆ. ಜನರಲ್ ಹಾಸ್ಟೆಲ್ಗಳು, SC ST ಹಾಸ್ಟೆಲ್ಗಳು, ಅಲ್ಪಸಂಖ್ಯಾತರ ಹಾಸ್ಟೆಲ್ ಅಲ್ಲಿ ನಿಜವಾಗ್ಲೂ ನಂಬಲ್ಲ. ಯಾಕಂದ್ರೆ ನಾವು ಬಡತನದಿಂದನೇ ಬಂದಂತವ್ರು. ಅಲ್ಲಿ ಬೋರ್ಡ್ ನೋಡ್ತಾ ಇದ್ದೆ ನಾನು. ಬಡತನದಿಂದ ಬಂದ್ರು ಕೂಡ ನಾನು ವಿಶ್ವದ 25 ದೇಶಗಳನ್ನ ಸುತ್ತಿ ಬಂದಿದ್ದೀನಿ, ಈ ರಾಜ್ಯವನ್ನ ಮಾಡಿದ್ದೀನಿ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಓಡಾಡಿದ್ದೀನಿ. ನನಗೆ ಅಲ್ಲಿ ಒಂದು ಎಂಟ್ರಿ ಆಗ್ತಾ ಇದ್ದಂಗೆ ಬೋರ್ಡ್ ಇರ್ತಾ ಇತ್ತು. ಸೋಮವಾರ 250 ಗ್ರಾಂ ಚಿತ್ರಾನ್ನ, ಮಂಗಳವಾರ 2 ಚಪಾತಿ, ಬುಧವಾರ 1 ಮೊಟ್ಟೆ, ಮಧ್ಯಾಹ್ನ 1 ಗ್ರಾಮುಗಳ ಲೆಕ್ಕದಲ್ಲಿ ಆಗ್ತಾ ಇದೆ. ಗ್ರಾಮುಗಳ ಲೆಕ್ಕದಲ್ಲಿ ನಮ್ಮ ಯುವ ಶಕ್ತಿಗೆ ಇವರು ಅಲ್ಲಿ 35-50 ರೂಪಾಯಿ ಕೊಟ್ಟು ಗ್ರಾಮುಗಳ ಲೆಕ್ಕದಲ್ಲಿ ಊಟ ಕೊಡ್ತಾ ಇದ್ರು. ಆಗ ನನ್ನ ತಲೆಗೆ ಫಸ್ಟ್ ಬಂದಿದ್ದು, ನಾನು ವಿಧಾನಸೌಧಕ್ಕೆ ಫೋನ್ ಮಾಡಿದೆ. ವಿಧಾನಸಭೆ ಅಧಿವೇಶನ ನಡೆಯುತ್ತಲ್ಲ, ಅಲ್ಲಿ ಅವರು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆ ಏನ್ ರೇಟ್ ಕೊಡ್ತಾರೆ ಅಂತ ನಾನು ಮಾತಾಡಿದೆ. ಆಗ ನನಗೆ ತಿಳಿದು ಬಂದ ಮಾಹಿತಿ, ಬೆಳಗಿನ ಅವರ ಬ್ರೇಕ್ಫಾಸ್ಟ್ಗೆ 300 - 350 ಇತ್ತು. ಆಗ ಮಧ್ಯಾಹ್ನ ಲಂಚ್ಗೆ 600 - 800 ರೂಪಾಯಿ ಇತ್ತು. ಮತ್ತೆ ಸಾಯಂಕಾಲ ಒಂದು ಸ್ನಾಕ್ಸ್ಗೆ 200 ರೂಪಾಯಿ, ಮತ್ತೆ ರಾತ್ರಿ ಊಟಕ್ಕೆ 400-500 ರೂಪಾಯಿ. ಹೆಚ್ಚು ಕಡಿಮೆ 2000 ರೂಪಾಯಿಯ ಒಂದು ಊಟವನ್ನ ವಿಧಾನಸಭೆಯಲ್ಲಿ ಅಧಿವೇಶನ ನಡೆಯುವಾಗ ಅವರು ಖರ್ಚು ಮಾಡ್ತಾರೆ. ಲಾಡ್ಜಿಂಗ್ ಬೇರೆ, 5 ಸ್ಟಾರ್ ಹೋಟ್ಲುಗಳು. ನಮ್ಮ ಮಕ್ಕಳಿಗೆ ಗ್ರಾಮಗಳ ಲೆಕ್ಕದಲ್ಲಿ ಊಟ ಕೊಡ್ತೀರಿ. ಕರ್ನಾಟಕ ಅಷ್ಟು ದರಿದ್ರ ಇದೆ ಅನ್ಕೊಂಡಿದ್ದೀರಾ? ಇಡೀ ಕರ್ನಾಟಕವನ್ನ ಸುತ್ತಿ ಬಂದಿದ್ದೀನಿ. ಕರ್ನಾಟಕ ಇವತ್ತು ಮನಸ್ಸು ಮಾಡಿದ್ರೆ 10 ವರ್ಷದಲ್ಲಿ ಜಪಾನ್ ಆರ್ಥಿಕತೆಯನ್ನ ಹೆಚ್ಚು ಮೆಟ್ಟಿ ನೀಡಬಹುದು, ಅಷ್ಟರ ಮಟ್ಟಿಗೆ ಸಂಪನ್ಮೂಲಗಳು ಇಲ್ಲಿ ಇದಾವೆ ರೀ. ಹಂಚಿಕೆ ಇಲ್ಲ ಅಷ್ಟೇ, ನಮ್ಮ ಹಂಚಿಕೆ ಇಲ್ಲ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಮ್ಮ ದುಡ್ಡು ನೀವೇ ಯೋಚನೆ ಮಾಡಿ. ಕಾವೇರಿ ನದಿನೋ ಕೃಷ್ಣಾ ನದಿನೋ ತುಂಬುತ್ತೆ ಪ್ರಕೃತಿ. ಹಾಗೆ ಆಡಳಿತದಲ್ಲಿರುವ ಮುಖ್ಯಮಂತ್ರಿ, ಅದು ತುಂಬದಲ್ಲಿರುವಂತ ಮುಖ್ಯಮಂತ್ರಿ ಬಾಗಿನ ಕೊಡೋದಕ್ಕೆ, ಆ ನೀರು ತುಂಬೋದಕ್ಕೂ ಕೆರೆ ತುಂಬೋದಕ್ಕೂ ಮುಖ್ಯಮಂತ್ರಿಗೂ ಯಾವ ಸಂಬಂಧನೂ ಇಲ್ಲ. ಹೆಲಿಕಾಪ್ಟರ್ ಬಂದು ಬಾಗಿನ ಕೊಡೋದಕ್ಕೆ 2 ಕೋಟಿ ಖರ್ಚು ಮಾಡ್ತಾನೆ ಅಂದ್ರೆ ನಾಚಿಕೆ ಯಾಕೆ? ಅಲ್ಲಿ ಯಾವ್ದೋ ಒಂದು ತೆಂಗಿನಕಾಯಿ ಕೊಟ್ಟು ಅಲ್ಲಿರುವ ರೈತನೋ, ಅಲ್ಲಿರುವ ಯಾರೋ ಒಬ್ಬ ಸರ್ಕಾರಿ ಅಧಿಕಾರಿನೋ, ಕೆರೆ ಪ್ರಾಧಿಕಾರದನೋ ಒಂದು ತೆಂಗಿನಕಾಯಿ ಹಚ್ಚಿ ಒಂದು ಹೂವು ಕೊಟ್ರೆ ಮುಗಿದೋಯ್ತು. 2 ಕೋಟಿ ನಮ್ಮ ಜೋಬಿನ ಹಣವನ್ನ ನೀವು ಕಿತ್ಕೋತಿರಲ್ವಾ? ಯಾರು ಕೇಳ್ತಾರೆ? ನಾವು ಬರೀ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಭ್ರಷ್ಟಾಚಾರ 20%, 30%, 40% ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಭ್ರಷ್ಟಾಚಾರವನ್ನ ಮೀರಿದ ವೇಸ್ಟೇಜ್ ಇದೆಯಲ್ಲ, ವೇಸ್ಟೇಜು ಇದು 40% ಇದೆ. ವೇಸ್ಟೇಜು ಅಂದ್ರೆ ಈಗ ಈ ಮೊಬೈಲು 20,000 ರೂಪಾಯಿ ಅಂತಂದ್ರೆ, ಸರ್ಕಾರ ಈ ಮೊಬೈಲ್ ಪರ್ಚೇಸ್ ಮಾಡಿದ್ರೆ 40,000ಕ್ಕೋ ಇಲ್ವೋ 30,000ಕ್ಕೆ ಪರ್ಚೇಸ್ ಮಾಡುತ್ತೆ. ನನಗೆ 20,000 ಕೊಡ್ತಾರೆ, ಇನ್ನು 10,000ಕ್ಕೆ ಹೆಚ್ಚು ಅದು ಮಾಡಿ ನಮ್ಮ ದುಡ್ಡಲ್ಲಿ ಅದು ತಗೊಳ್ಳುತ್ತೆ. ಒಬ್ಬ ಮುಖ್ಯಮಂತ್ರಿಗೆ ತಿಂಗಳಿಗೆ ಮೇಂಟೆನೆನ್ಸ್ಗೆ ಅಂತೇಳಿ ಒಂದಷ್ಟು ದುಡ್ಡು ಇರುತ್ತೆ. ಅಲ್ಲಿ ಅವರು ಒಂದು ಟವಲ್ಲು, ಒಂದು ಸೋಪು, ಅದೇನೇನೋ ಮಾಡೋದಿರುತ್ತೆ. ಅಥವಾ ಒಬ್ಬ ಕೇಂದ್ರ ಮಂತ್ರಿ ವಿಮಾನ ನಿಲ್ದಾಣಕ್ಕೆ ಹೋಗಬೇಕಾದ್ರೆ ಅವನಿಗೆ 2,000 ರೂಪಾಯಿ ಅಷ್ಟು ಇದಿರುತ್ತೆ, ನೀನು ಅಲ್ಲಿ ಖರ್ಚು ಮಾಡಬಹುದು ಅಂತ ಇರುತ್ತೆ.
ಒಂದು ದಿನ ಕೇಂದ್ರ ಮಂತ್ರಿ ಸದಾನಂದ ಗೌಡ್ರನ್ನೊಬ್ಬರು ಕೇಳಿದ್ರು, ಅಲ್ಲರಿ ಸ್ವಾಮಿ 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ನೀವು ಫ್ಲೈಟ್ ಅಲ್ಲಿ ಹೋಗಿ ಬರೋವಾಗ ಅಲ್ಲಿರೋ ಕ್ಯಾಂಟೀನ್ ಬಿಲ್ ತಗೊಂಡಿದ್ದಾರಲ್ಲ, ಏನ್ ತಿಂದ್ರಿ ಅಲ್ಲಿ ಅಂತ. ಆಗ ಸದಾನಂದ ಗೌಡ್ರು ಹೇಳ್ತಾರೆ, ನಾನು ಒಂದಿನೂ ಇಲ್ಲ, ನನ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ನಾನು ಮನೆಯಿಂದಾನೆ ತಗೊಂಡೋಗ್ತೀನಿ, ನಾನು ಏನು ತಿಂದೇ ಇಲ್ಲ, ನಂಗೆ ಗೊತ್ತೇ ಇಲ್ಲ ಅದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆ 2,500 ರೂಪಾಯಿಯಲ್ಲೇ 2 ಲಕ್ಷ ರೂಪಾಯಿ ಯಾರು ತಿಂದ್ರು? ಇನ್ಯಾರೋ ಅಧಿಕಾರಿ ತಿಂದಿರ್ತಾರೆ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ಈಗಲಾದ್ರೂ ಎಚ್ಚೆತ್ತುಕೊಳ್ಳೋಣ. ನಾವುಗಳು ಒಂದಷ್ಟು ಜನ ಈ ಮಾತು ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಬೀದಿ ಹೆಣವಾಗಲಿಕ್ಕೆ ನಾವು ಸಿದ್ಧರಾದ್ರೆ ಈ ಸಮಾಜ ನೋಡಿ ಖಂಡಿತವಾಗ್ಲೂ ಇನ್ನು 10-15 ವರ್ಷದಲ್ಲಿ ನಮಗೆ ಬಗ್ಗಿಸೋಣ. ಯಾಕೆ ಅಂದ್ರೆ ನಾವೆಲ್ಲರೂ ಯಾವಾಗ್ಲೂ, ಮೊನ್ನೆ ಕೂಡ ಮದ್ದೂರಲ್ಲಿ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ನಾವು ಜನ ಸರಿ ಇಲ್ಲ ಅಂತೇಳಿ ಪಲಾಯನ ಮಾಡುತ್ತಾ ಇದ್ದೀವಿ. ಜನ ಸರಿ ಇಲ್ಲ ಅಂತ ನನಗೂ ಗೊತ್ತಿದೆ, ಜನ ಸರಿ ಇಲ್ಲ ಅಂದ್ಬಿಟ್ಟೆ ಪೊಲೀಸು, ಡಾಕ್ಟ್ರು, ಮೇಸ್ಟ್ರು, ಲಾಯರು, ಜಡ್ಜು, ವಿಧಾನಸೌಧ ಎಲ್ಲ ಕಟ್ಟಿರೋದೇ ಜನ ಸರಿ ಇಲ್ಲ, ನಮ್ಮನ್ನ ಕಂಟ್ರೋಲ್ ಮಾಡಿ ಅಂತೇಳಿ. ಬಹಳ ಜನ ನನ್ನನ್ನ ಪ್ರಶ್ನೆ ಕೇಳ್ತಾರೆ, ನೀವು ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇರ್ತೀರಿ, ಪೊಲೀಸವ್ರು ಹಿಡಿತಾರೆ, ನೀವೇನೋ 500 ರೂಪಾಯಿ ಕೊಟ್ರೆ ಪೊಲೀಸವ್ರು ಬಿಟ್ಬಿಡ್ತಾರೆ, ಯಾರ್ದು ತಪ್ಪು ಇದರಲ್ಲಿ ಅಂತ. ಸಾಮಾನ್ಯವಾಗಿ ಈಗ ನಾವು ಹೆಲ್ಮೆಟ್ ಹಾಕೊಂಡು ಹೋಗಿಲ್ಲ, ಪೊಲೀಸರು ಹಿಡಿತಾರೆ, ನಾನು 200-300 ಕೊಡ್ತೀನಿ, ಅವ್ರು ಬಿಡ್ತಾರೆ, ಹಾಗಾದ್ರೆ ಯಾರ್ದು ತಪ್ಪು ಅಂತ ನೋಡಿ. ನಾನು ಹೆಲ್ಮೆಟ್ ಹಾಕೊಂಡು ಬರ್ತೀನೋ ಇಲ್ಲೋ ಅಂತ ಚೆಕ್ ಮಾಡ್ಲಿಕ್ಕೆ ಪೊಲೀಸ್ ಅವ್ರನ್ನ ಅಲ್ಲಿ ನಿಲ್ಸಿರ್ತಾರೆ. ಇದು ಪೊಲೀಸ್ ಅನ್ನುವ ಒಂದು ಉದಾಹರಣೆ ಕೊಡ್ತಿದ್ದೀನಿ, ಇದು ಎಲ್ಲರಿಗೂ ಅನ್ವಯಿಸುತ್ತೆ, ಎಲ್ಲ ಅಧಿಕಾರಿಗಳಿಗೂ ಎಲ್ಲರಿಗೂ ಇದು ಸಾಂಕೇತಿಕವಾಗಿ. ನಾವು ಪೊಲೀಸ್ ಅವ್ರನ್ನ ಸಂಬಳ ಕೊಟ್ಟಲ್ಲಿ ಏನಕ್ಕೆ ನಿಲ್ಸಿರ್ತೀವಿ ಅಂದ್ರೆ, ಯಾರು ಹೆಲ್ಮೆಟ್ ಹಾಕೊಂಡ್ ಬರಲ್ಲ ಅಂತವ್ರನ್ನ ಹಿಡಿದು ಫೈನ್ ಹಾಕು ಅಂತ ಹೇಳಿರ್ತೀವಿ. ಹೆಲ್ಮೆಟ್ ಹಾಕೊಂಡು ಹೋಗದೆ ಇರೋನು ಬರ್ತಾನೆ ಅಂತ ಇಟ್ಟಿರ್ತೀವಿ. ಹೆಲ್ಮೆಟ್ ಹಾಕೊಂಡು ಹೋಗಿರೋದು ತಪ್ಪು ಮಾಡೋದಕ್ಕೆ ನಾವು ದಂಡ ವಿಧಿಸ್ತಾ ಇರ್ತೀವಿ. ಆ ಕಾರಣಕ್ಕಾಗಿ ಇಡೀ ರಾಜ್ಯದ, ನಾನು ಬಹಳ ಜನಕ್ಕೆ ಈ ಮಾತನ್ನ ಹೇಳ್ತೀನಿ, ಯಾರದು ತಪ್ಪು ಯಾಕೆ ಅಂತೇಳಿ. ಒಂದು ಚುನಾವಣೆಯಲ್ಲಿ ಒಂದು ಕ್ಷೇತ್ರದಲ್ಲಿ 2 ಲಕ್ಷ ಜನ ಮತದಾರರು ಇರ್ತಾರೆ. ನೀವು 2 ಲಕ್ಷ ಜನಕ್ಕೂ ಹೋಗಿ ನೀನ್ ದುಡ್ಡು ತಗೊಂಬೇಡ ಅಂತ ಹೇಳೋದಕ್ಕಿನ್ನ ಎಷ್ಟು ಜನ ದುಡ್ಡು ಕೊಡ್ತಾರೆ? ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಇನ್ನೊಂದು 4 ಪಕ್ಷ, ಇನ್ನೊಂದು 10 ಜನ. ಕಮಾನ್, ನಿಮ್ಮ ಇಡಿ, ನಿಮ್ಮ ಪೊಲೀಸು, ನಿಮ್ಮ ತಾಕತ್ತನ್ನ ಆ 10 ಜನಕ್ಕೆ ಲಾಕ್ ಮಾಡಿ, 10 ಜನಕ್ಕೆ ಲಾಕ್ ಮಾಡಿ. ಅವ್ರ ನೆಂಟರು ಸುತ್ತ ಪೊಲೀಸ್ ಅವ್ರನ್ನ ಬಿಡಿ. ಅದು ಬಿಟ್ಬಿಟ್ಟು ಎಲ್ರಿಗೂ ನೀವು ದುಡ್ಡು ತಗೊಂಬೇಡ ಅಂತೇಳಿ ಎಷ್ಟು ಶ್ರಮವನ್ನು ಅನುಭವಿಸ್ತೀರ. ಅದು ಹೇಗಿದೆ ಅಂದ್ರೆ, ಸಿಗರೇಟ್ ಬ್ಯಾನ್ ಮಾಡಿದ್ರೆ ಯಾರೋ ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಒಂದು ಸೈನ್ ಹಾಕಿದ್ರೆ ಸಿಗರೇಟ್ ನಿಂತೋಗ್ಬಿಡುತ್ತೆ. ಅದ್ರ ಬದಲು ಏನ್ ಸ್ವಾಮೀಜಿಗಳು ನಾವು ಎಲ್ಲ ಸಿಗರೇಟ್ ಕುಡಿಬೇಡಿ, ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ಇಟ್ ಲೀಡ್ಸ್ ಟು ಕ್ಯಾನ್ಸರ್. ಯಾಕೆ ಬೇಕು ಈ ನಾಟಕಗಳ? ನೀವೇ ಹಾಕಿದಿರಿ ಸಿಗರೇಟ್ ಲೀಡಿಂಗ್ ಟು ಕ್ಯಾನ್ಸರ್ ಅಂತ ಹೇಳಿ. ಹಾಗಾದ್ರೆ ನೀವು ಸಿಗರೇಟ್ ಕ್ಯಾನ್ಸರ್ ಅನ್ನು ಯಾಕ್ರಿ ಮಾಡ್ತೀರಿ? ನಿಲ್ಲಿಸ್ಬಿಡ್ಬೋದಲ್ಲ. ಒಬ್ಬ ಮುಖ್ಯಮಂತ್ರಿ ಸೈನ್ ಹಾಕಿದ್ರೆ ಸಿಗರೇಟ್ ನಿಂತೋಗುತ್ತೆ. ಇವರೆಲ್ಲ ನಮ್ಮನ್ನ ಭ್ರಮೆಗಳಲ್ಲಿ ಇಟ್ಟಿದ್ದಾರೆ. ನ್ಯಾಯಾಂಗ ಮಾರಾಟಕ್ಕಿದೆ. ಖಂಡಿತವಾಗ್ಲೂ ಈ ಮಾತನ್ನ ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನೋಡಿ, ನಾನು ಹೇಳ್ತೀನಿ, ಅಲ್ಲಿ ಒಂದು ಸೆಷನ್ ಕೋರ್ಟ್ ಅಲ್ಲು ಅರ್ಜುನ್ ಸರಿನೋ ತಪ್ಪ ನಾನು ಹೇಳ್ತಾ ಇಲ್ಲ, ಆ ಪ್ರಶ್ನೆ ಬೇರೆ. ಅಲ್ಲು ಅರ್ಜುನ್ಗೆ 14 ದಿನಗಳ ನ್ಯಾಯಾಂಗ ಕಸ್ಟಡಿಯನ್ನ ಕೊಡುತ್ತೆ, ನ್ಯಾಯಾಂಗ ಬಂಧನ ಆಗಿ ಅಂತೇಳಿ. 2 ಗಂಟೆಯಲ್ಲಿ ಹೈಕೋರ್ಟ್ಗೆ ಹೋಗ್ಬಿಟ್ಟು ಅವನು ಮತ್ತೊಂದು ಇಲ್ಲ ಬೇರೆ ಕ್ಯಾನ್ಸಲ್ ಮಾಡಿಸ್ಕೊ ಬರ್ತಾನೆ ಅಂದ್ರೆ, ನಮಗೆ 2 ಗಂಟೆಗೆ ನೀವು ಕೊಟ್ಟಿದ್ದೀರಾ, ಈ ನ್ಯಾಯ ಯಾಕೆ ನ್ಯಾಯಾಂಗವೇ ಅಂತ ನಾನು ಕೇಳ್ತೀನಿ. ಕೋರ್ಟ್ಸ್ ವಿಲ್ ಡೆಲಿವರ್ ದ ಲಾ, ನಾಟ್ ದ ಜಸ್ಟಿಸ್. ಸುಪ್ರೀಂ ಕೋರ್ಟ್ ಹೇಳಿದೆ, ನ್ಯಾಯಾಲಯಗಳು ಕಾನೂನನ್ನು ಕೊಡುತ್ತವೆಯೇ ಹೊರತು ನ್ಯಾಯ ಕೊಡುತ್ತದೆ ಎನ್ನುವ ಗ್ಯಾರಂಟಿ ಇಲ್ಲ. ಸತ್ಯಮೇವ ಜಯತೆ ಅಂತ ಹೇಳ್ತಾರೆ ಎಲ್ಲ ರಾಜಕಾರಣಿಗಳು. ಅವರಿಗೆ ಬೇಲ್ ಸಿಕ್ಕಿದ ತಕ್ಷಣ ಸತ್ಯಮೇವ ಜಯತೆ ಆದ್ರೆ ನೀವು ಖಂಡಿತ ಜೈಲಲ್ಲೇ ಇರಬೇಕಾಗಿತ್ತು. ಸತ್ಯಮೇವ ಜಯತೆ ನ್ಯಾಯಾಂಗದಿಂದ ಆಗೋದಿಲ್ಲ. ನಮ್ಮಂತ ಸಾಮಾನ್ಯ ಜನರು ಮಾತ್ರ ಸತ್ಯಮೇವ ಜಯತೆನೆ ಹೊರತು ನ್ಯಾಯಾಂಗದ ಕೈಯಲ್ಲಿ ಸತ್ಯಮೇವ ಜಯತೆ ಮಾಡ್ಲಿಕ್ಕೆ ಆಗೋದಿಲ್ಲ. 10,000 ಪುಟಗಳ ಚಾರ್ಜ್ ಶೀಟ್ ಹಾಕಿದ್ರು ಅವನೊಬ್ಬ ನಿರಪರಾಧಿ ಅಂತ ಪ್ರೂವ್ ಮಾಡುವಂತಹ ದೊಡ್ಡ ಲಾಯರ್ಗಳು ನಮ್ಮಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ನಾನು ಕೈ ಮುಗಿದು ಕೇಳ್ಕೊತೀನಿ, ಈ ಸಮಾಜ ನಮ್ಮ ಮಕ್ಕಳ ಕಾಲಕ್ಕೆ ಇರಬೇಕು ಅನ್ನೋದಾದ್ರೆ ನಿಮ್ಮಂತ ಹೋರಾಟಗಾರರಿಂದ ಮಾತ್ರ ಸಾಧ್ಯನೇ ಹೊರತು ಇನ್ನ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಕೊಟ್ವಲ್ಲ 77 ವರ್ಷ ಇವರಿಗೆ ಏನ್ ಮಾಡಿದ್ದಾರೆ? ನಮ್ಮ ಶ್ವಾಸಕೋಶಗಳನ್ನ ಯೆಲ್ಲೋ ಕಲರ್ ಮಾಡಿದ್ದಾರೆ. ನಮ್ಮ ಶ್ವಾಸಕೋಶಗಳು ಕೆಂಪು ಇರಬೇಕಾಗಿತ್ತಂತೆ. ಈ ಅಭಿವೃದ್ಧಿಗಳನ್ನ ಮಾಡಿ ನಮ್ಮ ಶ್ವಾಸಕೋಶಗಳನ್ನ ಯೆಲ್ಲೋ ಬಣ್ಣಕ್ಕೆ ತಿರುಗಿದೆ ಅಂತೇಳಿ ಒಬ್ಬ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸೊ ಈ ಪರಿಸ್ಥಿತಿ ಬರೋದು ಬೇಡ.
ಲಿಂಗೇಗೌಡರಂತವ್ರು ಎಷ್ಟು ಧೈರ್ಯ ಇತ್ತು ಅವ್ರಿಗೆ. ಒಂದು, ಅವರು ನಗರದಲ್ಲಿ ಬೆಳೆದಿರಲಿಲ್ಲ, ಮಂಡ್ಯದಲ್ಲಿ ಬೆಳೆದಿದ್ದು. ಅವರಲ್ಲಿ ಒಂಥರ ಮಣ್ಣಿನ ಗುಣ ಇತ್ತು, ಧೈರ್ಯನೂ ಇತ್ತು. ಆ ಧೈರ್ಯ ಅಷ್ಟು ಸುಲಭವಾಗಿ ಬರೋದಿಲ್ಲ, ನಮ್ಮಂತವ್ರಿಗೆಲ್ಲ ಸ್ವಲ್ಪ ಭಯ ಜಾಸ್ತಿ. ಆದ್ರೆ ಅವ್ರಿಗೆ ಧೈರ್ಯ ಇತ್ತು. ಎಲ್ಲರೂ ಎಲ್ಲಾ ಗುಣಗಳಲ್ಲೂ ಇರೋದಿಲ್ಲ. ಆ ತರದವ್ರು ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ ಖಂಡಿತವಾಗಲೂ ಅವರ ಸಾವು ಕೂಡ ಒಂದು ರೀತಿ ಪರೋಕ್ಷ ಕೊಲೆನೆ. ಯಾಕೆ ಅಂದ್ರೆ ನೋಡಿ, ಅವ್ರು ಸುಮ್ಮನೆ ಲೈವ್ ಮಾಡ್ತಾ ಇರ್ತಾರೆ, ಹಿಂದೆಯಿಂದ ಬಂದ ಗಾಡಿ ಹೊಡ್ಕೊಂಡು ಹೋಗ್ಬಿಡುತ್ತೆ. ನಿಜವಾದ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕೊಡಬೇಕಾದಾಗ ಭ್ರಷ್ಟಾಚಾರ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ರೀತಿ ಅಪಘಾತಗಳಾಗೋದಿಲ್ಲ. ಮೊನ್ನೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರೇ ಹೇಳ್ತಾರೆ, ಈ ದೇಶದಲ್ಲಿ 12% ಆಕ್ಸಿಡೆಂಟ್ ಇಂದ ಸಾಯ್ತಾ ಇದ್ದಾರೆ. ನಾನು ವಿದೇಶಕ್ಕೆ ಹೋದ್ರೆ ಮುಖದ ಮೇಲೆ ಬಟ್ಟೆ ಹಾಕಿ ನಾಚಿಕೆ ಆಗ್ತಾ ಇದೆ ನನಗೆ ಅಂತೇಳಿ. ಆಕ್ಸಿಡೆಂಟ್ ಅಲ್ಲಿ ಈಗ ಹೆಂಗಾಗಿದೆ ಅಂದ್ರೆ ಆಚೆ ಹೋಗೋ ವ್ಯಕ್ತಿ ಮನೆಗೆ ಬರ್ತಾನೆ ಅನ್ನುವ ಗ್ಯಾರಂಟಿನೇ ಇಲ್ಲ, ಅಷ್ಟ್ರ ಮಟ್ಟಿಗೆ. ಅದಕ್ಕೂ ಈ ಸರ್ಕಾರಗಳ ಅವ್ಯವಸ್ಥೆಯೇ ಕಾರಣ. ಸೊ ಇನ್ನು ಮಾತಾಡೋರು ಇದ್ದಾರೆ, ಬಟ್ ಒಂದಂತೂ ನಿಜ, ಕೊರೋನಾ ನಂತರ ಬದುಕಿರುವುದೇ ಒಂದು ಸಾಧನೆ. ನಾವೆಲ್ಲ ಏನೋ ಅದೃಷ್ಟವಶಾತ್ ಬದುಕಿದೀವಿ. ಇಂತಹ ಸಂದರ್ಭದಲ್ಲಿ ನಾವು ತಪ್ಪು ಮಾಡೋದು ಎರಡೇ ಕಾರಣಗಳಿಗಾಗಿ. ಒಂದು, ಸಾವಿನ ಭಯ, ಇನ್ನೊಂದು ಸೋಲಿನ ಭಯ. ಸಾವಿನ ಭಯ ಮತ್ತು ಸೋಲಿನ ಭಯದಿಂದಲೇ ನಾವು ಆ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅಥವಾ ಇನ್ನೊಬ್ಬರನ್ನ ನಾವು ಪ್ರಶ್ನೆ ಮಾಡೋದಿಲ್ಲ. ನಮ್ಗೆಲ್ಲ ಧೈರ್ಯ ಇದೆ, ಆದ್ರೆ ಅವ್ರೆಲ್ಲಿ ನಮ್ಮನ್ನ ಹೊಡೆದಾಕ್ಬಿಡ್ತಾರೋ, ಅವ್ರೆಲ್ಲಿ ನಮ್ಮನ್ನ ಸೋಲಿಸಿ ಜೈಲು ಬಿಡ್ತಾರೋ ಅನ್ನೋದನ್ನ, ಈ ಧೈರ್ಯವನ್ನ ನಮ್ಗೆ ಎಲ್ಲಿಂದ ತಗೋಬೇಕು ಅಂದ್ರೆ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ತಾಯಿ, ನನ್ನ ಹೆಂಡತಿ ಏನಾದ್ರೂ ಧೈರ್ಯ ಕೊಟ್ರೆ ಈ ದೇಶವನ್ನ ಖಂಡಿತವಾಗಲೂ ಕಟ್ಟಲಿಕ್ಕೆ ಅನೇಕ ಸ್ನೇಹಮಯಿ ಕೃಷ್ಣ ಅಂತವರು ಬರ್ತಾರೆ. ಮುಖ್ಯವಾಗಿ ಕುಟುಂಬದವರು ಒಂದಷ್ಟು ಈ ಧಾರಾವಾಹಿಗಳನ್ನ ಬಿಟ್ಟು ವಿಧಾನಸಭೆಯ ಧಾರಾವಾಹಿಗಳನ್ನ ನೋಡ್ಲಿಕ್ಕೆ ಶುರು ಮಾಡಿದ್ರೆ ನೀವು, ಯಾಕಂದ್ರೆ ಕುಟುಂಬ ಇದು, ಯಾಕಂದ್ರೆ ನೋಡಿ ಇವತ್ತು ಲಿಂಗೇಗೌಡರಿಲ್ಲ, ಅವ್ರ ಮಿಸಸ್ಸು ಮಕ್ಕಳೆಲ್ಲ ಇರ್ತಾರೆ. ಖಂಡಿತ ಯಾಕೆ ಅಂದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಜನ, ಬರೀ ಭಗತ್ ಸಿಂಗ್ ಬೇರೆ ಬೇರೆಯವರಲ್ಲ, ಎಷ್ಟೋ ಜನ ನೇರವಾಗಿ ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟು ಸತ್ತಿದ್ದಾರೆ. ಅಂತಹ ಒಂದು ಹಿನ್ನೆಲೆ ಇರುವ ನಾವು ಯಾರೋ ಒಬ್ಬ IPS ಆಫೀಸರ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿ ಭಯ ಆಗುತ್ತಂತೆ. ಬರೀ ಟ್ರಾನ್ಸ್ಫರ್ಗೆ ಭಯ ಬೀಳ್ತಾರೆ. ಟ್ರಾನ್ಸ್ಫರ್ಗೆ, ಜೀವಕ್ಕೆ ಅಲ್ಲ, ಟ್ರಾನ್ಸ್ಫರ್ಗೆ. ಅದು ಕರ್ನಾಟಕದಲ್ಲಿ ಎಲ್ಲೂ ಹಾಕೋದಿಲ್ಲ. ಸೊ ಆ ಕಾರಣಕ್ಕೆ ಸ್ವಲ್ಪ ನಾವೆಲ್ಲರೂ ಧೈರ್ಯ ತಗೋಬೇಕು. ಇಲ್ಲಿ ಬಂದಿದ್ದೀರಿ ಅಂದ್ರೆ ನೀವು ಒಳ್ಳೆಯವರೇ ಆಗಿರ್ತೀರಿ. ಅದಕ್ಕೆ ಬಾಬಾ ಸಾಹೇಬ್ ಒಂದು ಮಾತು ಹೇಳ್ತಾರೆ, ದೇವರಿಗೆ ಹುಲಿಗಳನ್ನ ಬಲಿ ಕೊಡ್ತಾರೆ ಹೊರತು ಹುಲಿಗಳನ್ನ ಅಲ್ಲ. ನೀವು ಹುಲಿಗಳಾಗಿ ಆಗ ನಿಮ್ಮನ್ನ ಬಲಿ ಕೊಡಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಅದು ಶಿಕ್ಷಣ, ಸಂಘಟನೆ, ಹೋರಾಟ, ಆ ಧೈರ್ಯದಿಂದ ಆಗಿ ಅಂತ ಹೇಳ್ತಾ, ಖಂಡಿತವಾಗಲೂ ಇದು ಒಂದು ನೆಪ ಆಗ್ಲಿ. ಲಿಂಗೇಗೌಡರು ಇನ್ನ ಬರೋದಿಲ್ಲ, ನಾವ್ ಏನೇ ಮಾತಾಡಿದ್ರು ವಾಪಸ್ ಅಂತೂ ಅವ್ರು ಬರೋದಿಲ್ಲ. ಆದ್ರೆ ಅವರು ಬಿಟ್ಟು ಹೋಗಿರುವ ಧೈರ್ಯ, ಪ್ರಾಮಾಣಿಕತೆ, ಮುಖ್ಯವಾಗಿ ಕರ್ನಾಟಕದಲ್ಲಿ KRS ಪಾರ್ಟಿ, ನಾನು ಕರ್ನಾಟಕದ ಇತಿಹಾಸವನ್ನ 50-60 KC ರೆಡ್ಡಿ ಅವ್ರ ಕಾಲದಿಂದ ನೋಡ್ತಿದ್ದೀನಿ. ಖಂಡಿತವಾಗ್ಲೂ ಸಣ್ಣದೇ ಆಗಿರಬಹುದು, ಆದ್ರೆ ಶೀಲ ಮತ್ತು ಶಿಸ್ತಿನಲ್ಲಿ KRS ಪಾರ್ಟಿ ಕರ್ನಾಟಕದಲ್ಲಿ ಮೊದಲನೆಯ ಸ್ಥಾನದಲ್ಲಿ ನಿಲ್ಲುತ್ತೆ. ಅವರ ನಾಯಕರಾದ ರವಿಕೃಷ್ಣ ರೆಡ್ಡಿ ಮತ್ತು ಇವರು ಹಾರ್ಡ್ ಕೋರ್, ಸರ್ 2 ನಿಮಿಷ, ಹಾರ್ಡ್ ಕೋರ್ ಪ್ರಾಮಾಣಿಕರವರು. ಹೌದು, ಅದು ಸ್ವಲ್ಪ ಹಾರ್ಶು, ಜನ ಅವ್ರನ್ನ ಇಷ್ಟಪಡ್ತಾರೋ ಇಲ್ಲೋ ಪ್ರಶ್ನೆ ಬೇರೆ, ಅವ್ರು ನೋಡಿ ಓಟ್ ಹಾಕ್ತಾರೋ ಇಲ್ಲೋ ಪ್ರಶ್ನೆ ಬೇರೆ. ಆದ್ರೆ ಹಾರ್ಡ್ ಕೋರ್ ಪ್ರಾಮಾಣಿಕರು ಅವರು. ನಾನು ಕೂಡ ಇನ್ನೊಂದ್ ಚೂರು ಕಾಂಪ್ರಮೈಸ್ ಆಗ್ಲಿ ಅನ್ನುವ ಮನಸ್ಥಿತಿಯಲ್ಲ ಇರುವಂತವನು ಇರ್ಲಿ, ಆದ್ರೆ ಹಾರ್ಡ್ ಕೋರ್ ಪ್ರಾಮಾಣಿಕರನ್ನ ಸ್ವಲ್ಪನಾದ್ರೂ, ಏನ್ ಅವ್ರೇನ್ ದುಡ್ಡು ಕೇಳ್ತಾ ಇಲ್ಲ, ಏನೂ ಇಲ್ಲ, ನಿಂತಾಗ ಹೋಗಿ ಒಂದ್ಸರಿ ಒತ್ಬಿಟ್ಟು ಬನ್ನಿ. ಈ ರಾಜ್ಯದಲ್ಲಿ ಗೋಪಾಲ್ ಗೌಡ್ರಂತವ್ರು, ನಂಜುಂಡಸ್ವಾಮಿ ಅಂತವ್ರು, ಪುಟ್ಟಣ್ಣಯ್ಯ ಅಂತವ್ರು ಒಂದ್ಸರಿ ವಿಧಾನಸಭೆಯಲ್ಲಿ ಇದ್ರು. ರವಿಕೃಷ್ಣ ರೆಡ್ಡಿ ಅವ್ರನ್ನ ಒಂದ್ಸರಿ ಕಳ್ಸೋಣ, ಅವರು ಭ್ರಷ್ಟಾಚಾರ ಮಾಡಿದ್ರೆ ಕಿತ್ತು ಬಿಸಾಕೋಣ, ಆ ಪ್ರಶ್ನೆ ಬೇರೆ. ಒಂದ್ಸರಿ ಒಂದಷ್ಟು ಪ್ರಾಮಾಣಿಕರನ್ನ ಗೆಲ್ಸೋಣ, ಆ ಧೈರ್ಯವನ್ನ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಲಿಂಗೇಗೌಡರ ಆತ್ಮಕ್ಕೆ ಶ್ರದ್ಧಾಂಜಲಿ, ಶಾಂತಿಯನ್ನ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. HK ವಿವೇಕಾನಂದ ಸರ್ ಬಹಳ ವಿಶಾಲವಾಗಿ ಹೃದಯವನ್ನ ಇಟ್ಕೊಂಡಂತೂ ಹೋರಾಟಗಾರರು ಯಾವ ರೀತಿ ಇರಬೇಕು, ಯಾವ ರೀತಿ ಸನ್ನದ್ಧರಾಗಬೇಕು, ಹೋರಾಟದಲ್ಲಿ ಭಯ ಇರಬಾರ್ದು ಅನ್ನೋ ವಿಚಾರವನ್ನ ತಿಳಿಸ್ಕೊಟ್ಟಂತಹ HK ವಿವೇಕಾನಂದರವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಈಗ ನಮ್ಮ ಹಿಂದೆ ರಾಜ್ಯ ಕಾರ್ಯದರ್ಶಿ ಆದಂತಹ ಪ್ರಸನ್ನರವರು ಕೂಡ ಬಂದಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು.
ಹಾಗೂ ಹಿಂದೆ ನಮ್ಮ ಹಿರಿಯ ವಕೀಲರು ರವಿಕುಮಾರ್ ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದಂತವ್ರು, ದಯವಿಟ್ಟು ಬರ್ಬೇಕು ಸರ್. ಮತ್ತೆ ನಮ್ಮ ಹಿಂದೆ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಆದರ್ಶ್ ಅವರು, ಈಗ ಹಾಗೂ ಮೈಸೂರಿನಲ್ಲಿ ನಮ್ಮ ಪಕ್ಷವನ್ನ ಹಿಂದೆ ಕಟ್ಟಿ ಬೆಳೆಸಿದಂತ ನಮ್ಮ ಆದರ್ಶ್ ಅವರು ಕೂಡ ಅವರ ವೇದಿಕೆ ಮೇಲೆ ಬರಬೇಕು. ಹಾಗೂ ಹಿಂದೆ ನಮ್ಮ ಇಲ್ಲಿ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾದಂತ ಎಲ್ಲ ಬಂದಿದ್ದಾರೆ, ವಿಜಯ್ ಕುಮಾರ್ ಅವರು, ಮತ್ತೆ ಅಜಿತ್, ಮತ್ತೆ ನಾಗರಾಜು, ಮತ್ತೆ ಇತರರೆಲ್ಲ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಿದ್ದೀನಿ. ದಯವಿಟ್ಟು ಬನ್ನಿ ಸರ್. ಈಗ ನಾವು ಸಮಯದ ಅಭಾವ ಆಗಿದೆ, ಸುಮಾರು ಒಂದು 4-5 ನಿಮಿಷಗಳು ಮಾತ್ರ ಇಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಅದಕ್ಕೆ ಮನ್ನಿಸಬೇಕು, ಯಾಕಂದ್ರೆ ನಾವು ತಡವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗ ನಮ್ಮ ಈ ಮೂಢ ಭ್ರಷ್ಟಾಚಾರದ ಕಿಡಿ ಅಂತಾನೆ ಹೇಳ್ಬೋದು, ನಟರಾಜ್ ಸರ್ ಅವರು ಬಂದಿದ್ದಾರೆ. ಅವರು ಕೂಡ ಒಂದ್ 4-5 ಮಾತನ್ನ ಆಡ್ಬೇಕು. ಅವರು ಮೃದು ಸ್ವಭಾವಿ ನಮ್ಮ ಸ್ನೇಹಮಯಿ ಕೃಷ್ಣರವ್ರ ರೀತಿನೇ, ಆದ್ರೂ ಕೂಡ ಅವ್ರ ಹೋರಾಟದ ವಿಚಾರವನ್ನ ಅವರು ಹಮ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಾಡ ಪ್ರೇಮಿ ಲಿಂಗೇಗೌಡರಿಗೆ, ನಾಡ ಪ್ರೇಮಿ ಲಿಂಗೇಗೌಡರಿಗೆ, ನಾಡ ಯೋಧ ಲಿಂಗೇಗೌಡರಿಗೆ ಚಿರವಾಗಲೇ ಚಿರವಾಗಲೇ ಲಿಂಗೇಗೌಡರು ಚಿರಾಯುವಾಗಲಿ, ಚಿರವಾಗಲೇ ಚಿರವಾಗಲೇ ಲಿಂಗೇಗೌಡರು ಚಿರಾಯುವಾಗಲಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಹೋರಾಟಗಾರರಿಗೆ ಹಾಗೂ ದೀಪಿಕೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಮನ್ಸಿ, ನಾನು ನೋಡಿರ್ಲಿಲ್ಲ. ದಯವಿಟ್ಟು ನನ್ನ ಈ ಪ್ರಾಧಿಕಾರದ ಹೋರಾಟಕ್ಕೆ ಮೊದಲು ಒಂದು ನೈತಿಕ ಮತ್ತೆ ಧೈರ್ಯವನ್ನು ತುಂಬಿದಂತ ಒಂದು ಸಂಘಟನೆ ಅಂದ್ರೆ ಈ KRS ಪಕ್ಷ. ಆ ಒಂದು KRS ಪಕ್ಷದ ಒಂದು ಸ್ಫೂರ್ತಿಯ ಹಿನ್ನೆಲೆಯಲ್ಲಿ ನಾನು ಮುಂದಿನ ಹೆಜ್ಜೆ ಹಾಕ್ತೆ. ಹಾಗೆ ನನ್ನ ಸನ್ಮಿತ್ರರಾದ ಸ್ನೇಹಮಯಿ ಕೃಷ್ಣ ಅವರು, ಭಾನು ಅಕ್ಕ ಅವರು, ಇವರೆಲ್ಲ ನನ್ನ ಜೊತೆಗೂಡಿ ನಾವು ಪರಿಚಯ ಆದ 3 ದಿವಸಕ್ಕೆ ನನ್ನ ಪರವಾಗಿ ನಮ್ಮ ಆಯುಕ್ತರಲ್ಲಿ ಬಂದು ಭೇಟಿ ಮಾಡಿ ನೀವು ಇದನ್ನು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿದ್ದೆ ಈ KRS ಪಕ್ಷ. ಇಂಥ ಒಂದು ಪಕ್ಷವನ್ನ ಕಟ್ಟಿದಂತ ನಮ್ಮ SH ಲಿಂಗೇಗೌಡರು ಮತ್ತು ಶರೀಫ್ ಕುಂಜಿ ಅವರು ಇಂದು ಭೌತಿಕವಾಗಿ ನಮ್ಮನ್ನಗಲಿದ್ದಾರೆ ಅಷ್ಟೇ. ಆದರೆ ಅವರ ಮೌಲ್ಯ ನಮ್ಮ KRS ಕಾರ್ಯಕರ್ತರಲ್ಲಿ ಲೀನವಾಗಿದೆ. ಅವರು ಸಾಮಾನ್ಯವಾಗಿ ಈ ಪ್ರಪಂಚ ತೊರೆದವ್ರನ್ನ ಭಗವಂತನಲ್ಲಿ ಲೀನ ಆದ್ರು ಅಂತಾರೆ. ಆದರೆ ಇವರಿಬ್ಬರೂ ಕಾರ್ಯಕರ್ತರಲ್ಲಿ ಲೀನವಾಗಿದ್ದಾರೆ. ಅವರ ಕಿಚ್ಚು ಕಾರ್ಯಕರ್ತರಲ್ಲಿ ಕಿಚ್ಚಾಗಿ ಉಳ್ಕೊಂಡಿದೆ. ಅವರ ಶ್ರದ್ಧೆ, ಪ್ರಾಮಾಣಿಕತೆ, ಹೋರಾಟದ ಮನೋಭಾವನೆ ಎಲ್ಲವೂ ಸಹ ನಮ್ಮ ಕಾರ್ಯಕರ್ತರ ಹೃದಯದಲ್ಲಿ, ಆತ್ಮಶಕ್ತಿಯಲ್ಲಿ ಅದು ಕರಗಿದೆ. ಅದರಿಂದ ಅವರು ನಮ್ಮ ಭೌತಿಕವಾಗಿ ದೂರವಾಗಿದ್ದಾರೆ ಹೊರತು ಅವ್ರು ನೀಡಿರುವ ಆದರ್ಶ ನಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ. ಬಂಧುಗಳೇ, ಈಗ ಹಲವಾರು ಹಿರಿಯರು ಹೇಳಿದ್ರು, ನಮಗೆ ಇಷ್ಟು ಒಂದು ಸುವ್ಯವಸ್ಥಿತವಾದ ಒಂದು ಪ್ರಪಂಚವನ್ನ ನಮ್ಮ ಹಿರಿಯರು ನಮಗೆ ಬಿಟ್ಟಿದ್ದಾರೆ. ನಮ್ಮ ಕಾಳಜಿ ಏನು ಅಂದ್ರೆ ನಮ್ಮ ಮುಂದಿನ ಜನಾಂಗಕ್ಕೆ ಈ ಒಂದು ಪ್ರಪಂಚವನ್ನ ಸುವ್ಯವಸ್ಥಿತವಾಗಿ ಇಡಬೇಕು ಅಂತ ನಮ್ಮ ಕಾಳಜಿ. ಬಂಧುಗಳೇ, ನೀವು ನೋಡಿ, ನಿನ್ನೆ ಯಾರೋ ಒಬ್ರು ನನ್ನ ಮಿತ್ರರು ಹೇಳ್ತಾ ಇದ್ರು, ಕಾಫಿ ಕುಡಿಬೇಕಣ, ಒಂದು ಅರ್ಧ ಲೀಟರ್ ಹಾಲು ತಗೊಂಡು ಬಾ ಅಂದ್ರೆ 15 ನಿಮಿಷ ಆದ್ಮೇಲೂ ಅವನು ಹೋಗಿರ್ಲಿಲ್ಲ. ಹೋಗಿದ್ದಾನೆ ಅಂತ ಇವನು ತಿಳ್ಕೊಂಡಿದ್ದ. ಬಾಗ್ಲು ಬೆಲ್ಲಾಯ್ತು, ನೋಡಿದ್ರೆ ಆನ್ಲೈನ್ ಅಲ್ಲಿ ಹಾಲು ಬಂತು. ಅರ್ಧ ಕಿಲೋಮೀಟರ್ ಇಲ್ಲ, ಅಲ್ಲಿ ಬೂತ್ಗೆ ಹೋಗಿ ಹಾಲು ತರದೇನೆ ಆನ್ಲೈನ್ ಅಲ್ಲಿ ಹಾಲು ತರಿಸ್ತಾ ಒಂದು ಪ್ರವೃತ್ತಿ ಈ ನಮ್ಮ ಮುಂದಿನ ಜನಾಂಗಕ್ಕೆ ಬೆಳೆದಿದೆ. ಖಂಡಿತ ಅವರು
ಇಂಥ ಹೋರಾಟವನ್ನ ಖಂಡಿತ ಮಾಡ್ಲಾರ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ. ನಾವು ಅವ್ರನ್ನ ಪುಸ್ತಕದ ಹಿಂದೆ ಬಿಟ್ಟಿದ್ವಿ ಹೊರತು ಮಾರ್ಕ್ಸ್ಗಳನ್ನ ಗಳಿಸೋದ್ರಲ್ಲಿ ಬಿಟ್ಟಿದ್ವಿ ಹೊರತು ಪ್ರಪಂಚದ ಸಾಂಗತ್ಯವನ್ನ ಅವ್ರಿಗೆ ಕೊಡ್ಲಿಲ್ಲ. ಅವರು ಬದುಕು ಏನಿದ್ರು ಆ 3 ಇಂಚು ಆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೇಲೆ ನಿಂತಿದೆ. ಅದಿಲ್ಲ ಅಂದ್ರೆ ಅವ್ರಿಗೇನು ಇಲ್ಲ. ನಮ್ಮಂಗೆ ನಡ್ಕೊಂಡು ಹೋಗೋದು ಬಳಸೋದು. ಈಗ ನೋಡಿ ಎಸ್ ಲಿಂಗೇಗೌಡರು ಮತ್ತೆ ಶರೀಫ್ ಕುಂಜಿಯವರು ಫ್ಲೈಟಲ್ಲಿ ಹೋಗ್ಲಿಲ್ಲ, ನಡ್ಕೊಂಡು ಹೋದ್ರು. ಪ್ರಧಾನಮಂತ್ರಿ ನೋಡ್ಬೇಕು ಅಂತ ನಡ್ಕೊಂಡು ಹೋದ್ರು. ಅದೇ ಜನಪ್ರತಿನಿಧಿ ಆಗಿದ್ರೆ ಅವನಿಗೆ ಅರ್ಜೆಂಟಾಗಿ ಒಂದು ಫ್ಲೈಟ್ನೇ ಬುಕ್ ಮಾಡಿಕೊಂಡು ಆ ಒಂದು ಹೋಗಕ್ಕೆ ಅವ್ರಿಗೆ ಅವಕಾಶ ಆಗ್ತಿತ್ತು. ಅಂತ ಅವಕಾಶವನ್ನ ಕೊಟ್ಟವರು ನಾವೇ. ನಮ್ಮ ಈ ದುಸ್ಥಿತಿಗೆ ವಿದ್ಯಾವಂತರೇ ಕಾರಣ ಹೊರತು ನಾವು ಮತದಾನ ಆದ್ಮೇಲೆ ರಾಜಾರೋಷವಾಗಿ ಬೈತೀವಿ ಮತದಾರನ, ಅಮಾಯಕ ಮತದಾರನ, ದುಡ್ಡಿಸ್ಕೊಂಡು ಓಟ್ ಹಾಕಿದ್ರು ಅಂತ. ಆದ್ರೆ ಆ 5 ವರ್ಷದಲ್ಲಿ ನಾವು ಮಾಡಬಹುದಂತ ಒಂದು ಸಾಧ್ಯತೆಗಳ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಒಂದು ಅನ್ಯಾಯದ ಬಗ್ಗೆ ಒಂದು ಪತ್ರ ಬರೆಯೋದಾಗ್ಲಿ, ಒಂದು ಅರ್ಜಿ ಬರೆಯೋದಾಗ್ಲಿ, ಒಂದು ದಾವೆ ಹಾಕೋದಾಗ್ಲಿ ನಾವು ಯಾವ್ದನ್ನೂ ಮಾಡಲ್ಲ. ನಾವು ಎಲೆಕ್ಷನ್ ಅಲ್ಲಿ ಮಾತ್ರ ಆ ಬಡ ಜನರನ್ನ ಬೈತೀವಿ, ದುಡ್ಡಿಸ್ಕೊಂಡು ಓಟ್ ಹಾಕ್ತೀವಿ. ಹಾಗಾಗಿ ಎಲ್ಲ ವ್ಯತ್ಯಾಸ ಆಗುತ್ತೆ. ಆದ್ರಿಂದ ಏನು ಈಗ ನಮ್ಮ ಲಿಂಗೇಗೌಡರು, ಶರೀಫ್ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆ ಮಾರ್ಗದರ್ಶನವನ್ನ ಪಡ್ಕೊಂಡು ಇಟ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ನಾವು ಈ ಪಕ್ಷ ರಾಜಕೀಯೇತರವಾಗಿ ಮುಂದುವರೆದರೆ ಖಂಡಿತ ಒಂದು ಕ್ರಾಂತಿಯನ್ನೇ ಮಾಡಬಹುದು ಅನ್ನೋ ನನ್ನ ಅಭಿಪ್ರಾಯ. ಬಂಧುಗಳೇ, ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಈ ಒಂದು ಕಳೆದ ವರ್ಷ ಒಂದು ಆಂದೋಲನ ಮಾಡ್ತಾರೆ. ಪಡಿತರ ಅಂಗಡಿಗಳ ಮೇಲೆ ದಾಳಿ ಮಾಡಿ ಅಲ್ಲಾಗ್ತಾ ಇರೋ ತೂಕದ ಮೋಸ ಇತ್ಯಾದಿ ಮೋಸಗಳನ್ನೆಲ್ಲ ಹೊರಗೆಳಿತಾರೆ. ಇಡೀ ಕರ್ನಾಟಕದಲ್ಲಿ ಆ ಆಂದೋಲನ ನಡೆಯುತ್ತೆ. ಎಷ್ಟೋ ಜನ ನಾನು ಕೇಳಿದ್ದೀನಿ, ಅನೇಕರು ಈ ಬಗ್ಗೆ ಇಷ್ಟು ಮೋಸ ಮಾಡ್ತಾ ಇದ್ರು ಅಣ್ಣ, ಈಗ ಎಲ್ಲ ಸ್ವಲ್ಪ ಸರಿ ಹೋಗ್ತಾ ಇದೆ ಅಂತ ಒಂದು ಶಕ್ತಿನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕೇ ಹೊರತು ಅದನ್ನ ನಾಶ ಮಾಡಲಿಕ್ಕೆ ಬಿಡಬಾರದು. ಈಗ ಇಂಥ ಮಹನೀಯರು ಒಂದು ಒಳ್ಳೆ ಉದ್ದೇಶದಿಂದ ಕಟ್ಟಿರುವಂತ ಒಂದು ಈ ಸಂಸ್ಥೆಯನ್ನ ಎಲ್ಲರೂ ಉಳಿಸಿ ಬೆಳೆಸಬೇಕು. ಬಂಧುಗಳೇ, ನೀವೇ ಒಬ್ಬ ಕ್ಷತ್ರಿಯನಿಗೆ, ಯೋಧನಿಗೆ ಯುದ್ಧ ಭೂಮಿ ಬಹಳ ಒಂದು ಇಚ್ಛೆಯಾದ ಒಂದು ಕ್ಷೇತ್ರ. ಯಾಕೆಂದ್ರೆ ಅವನ ಶಕ್ತಿ ಸಾಮರ್ಥ್ಯ, ಅವನು ಪ್ರಾಣ ಹೋಗೋದು ಯೋಚನೆ ಮಾಡೋದಿಲ್ಲ. ನಾನು ಯುದ್ಧ ಮಾಡಬೇಕು, ಗೆಲ್ಲಬೇಕು, ಹೋರಾಟ ಮಾಡಬೇಕು, ಗೆಲ್ಲಬೇಕು. ಹಾಗಾಗಿ ಈ ಕೆಆರ್ಎಸ್ ಪಕ್ಷದ ಸೇನಾನಿಗಳಿಗೆ ಬಹಳ ಒಳ್ಳೆ ಯುದ್ಧ ಭೂಮಿ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ದಯಮಾಡಿ ಬನ್ನಿ. ಒಬ್ಬೊಬ್ಬ ಕಾರ್ಯಕರ್ತನಿಗೂ ಒಂದೊಂದು ಪ್ರಕರಣ ಕೊಡ್ತೀನಿ. ಒಬ್ಬೊಬ್ಬ ಕಾರ್ಯಕರ್ತನಿಗೂ ಬಹುಶಃ 2-3 ಕೊಡಬೇಕಾಗಿ ಬರ್ಬೋದು, ಅಷ್ಟು ಪ್ರಕರಣಗಳಿವೆ. ಒಂದು ಪ್ರಕರಣ ಹೇಳ್ತೀನಿ. ಒಂದು ಭೂಮಿನ 8 ಎಕರೆ ಭೂಮಿನ ಪ್ರಾಧಿಕಾರ ವಶಪಡಿಸ್ಕೊಳ್ಳುತ್ತೆ. ಅವರಿಗೆ 92 ಲಕ್ಷ ಕೊಡಬೇಕಾಗುತ್ತೆ. 92 ಲಕ್ಷ ಕೊಡ್ಲಿಕ್ಕೆ ಇವ್ರೇನ್ ಮಾಡ್ತಾರೆ, ಆ ವ್ಯಕ್ತಿ ಕರೀತಾರೆ, ನೀನೇನ್ ಮಾಡ್ತೀಯಪ್ಪ ದುಡ್ಡು? ಸ್ವಾಮಿ, ನಾನು ಮಕ್ಕಳೊಂದಿಗೆ ಮದುವೆ ಮುಂಚೆ ಮಾಡ್ಲಿಕ್ಕೆ, ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ನಾನು ಬ್ಯಾಂಕಲ್ಲಿ ಇಡ್ತೀನಿ ಅಂತ. ಆಗ ಅವ್ರೇನ್ ಮಾಡ್ತಾರೆ, ಬರೀ 48 ಲಕ್ಷ ಇಲ್ಲೇ ಬಿಟ್ಬಿಡು, ಕೋರ್ಟ್ಗೆ ಹಾಕು, ಆ ಬಡ್ಡಿನಲ್ಲಿ ಜೀವನ ಮಾಡು ಅಂತ. ಆ ಬಡ್ಡಿ 3 ವರ್ಷಕ್ಕೆ 4 ವರ್ಷಕ್ಕೆ ಆ 2-3 ವರ್ಷದಲ್ಲೇ ಆ ಹಕ್ಕೆಲ್ಲ ಆ ಲಾಯರ್ ಹೊಟ್ಟೋಗುತ್ತೆ. ನಿನಗೆ ಅವ್ರು ಕೊಡೋದಿಲ್ಲ ದುಡ್ಡು, ಹಾಗೆ ಹೀಗೆ ಅಂತ ಹೇಳಿ ಇವರು GPA ತಗೊಂಡು ಇವನು ಕಬ್ಜಾ ಮಾಡ್ಕೊಳ್ತಾರೆ. ಬಂಧುಗಳೇ, ಅದನ್ನ ನಾನು 2018ರಲ್ಲಿ ಬಹಳ ಬಲವಂತ ಮಾಡಿ ಲೆಕ್ಕ ಹಾಕ್ಸೋದಕ್ಕೆ ಎಷ್ಟು ಬಡ್ಡಿ ಕೊಟ್ಟಿರ್ಬೋದು? 48 ಲಕ್ಷಕ್ಕೆ. ಮೊದಲನೇ ಕೋರ್ಟ್ನಲ್ಲಿ 1,40,40,00,000ಕ್ಕೆ ಡಿಗ್ರಿ ಆಗುತ್ತೆ. ಅದು ದುಡ್ಡು ಕೊಡಲ್ಲ, ಅದಕ್ಕೆ ಬಡ್ಡಿ ಕೊಡ್ತಾ ಹೋಗ್ತಾರೆ.
ಪುನಃ ಇವರೇ ಅಪೀಲ್ ಹೋಗ್ತಾರೆ. 2,30,00,000 ಏರಿಕೆ ಆಗ್ತದೆ ಇನ್ನೊಂದು ವರ್ಷಕ್ಕೆ 2 ವರ್ಷಕ್ಕೆ, ಅದನ್ನು ಕೊಡಲ್ಲ. ಕೊನೆಗೆ ಬಡ್ಡಿನೇ 9,50,00,000 ಕೊಟ್ಟಿದ್ದಾರೆ. 48 ಲಕ್ಷ ಕೊಟ್ಟುಬಿಟ್ಟಿದ್ರೆ 4 ವರ್ಷದ ಹಿಂದೆ 9 ಕೋಟಿ ಪ್ರಾಧಿಕಾರಿ ಕೊಡಿಯೋದು. ಅಂದ್ರೆ 9 ಕೋಟಿ ಕಮಿಷನ್ ಆಗಿ ಅಲ್ಲಿ ಇಲ್ಲಿ ಹರಿದಿದೆ. ರೈತನಿಗೆ ಹೋಗಿಲ್ಲ. ರೈತನಿಗೆ ಹೋಗಿದ್ರೆ ಬಹಳ ಸಂತೋಷ ಪಡ್ತಿದ್ದೆ. ಇತ್ತೀಚೆಗೆ ನಮ್ಮ ಮಿತ್ರರಾದ ರವಿಕುಮಾರ್ ಮತ್ತು ನಾವು ಒಂದು ಪತ್ರಿಕಾಗೋಷ್ಠಿ ಮಾಡ್ತೀವಿ. ಅದರಲ್ಲಿ ಒಬ್ರು ಮಾಜಿ ಕಾರ್ಪೊರೇಟರು 92ನೇ ಇಸ್ವಿ ಪ್ರಕರಣವನ್ನ 2023ರಲ್ಲಿ ತಗೊಂಡು ಅವನು ನಿಜವಾದ ಜನಪ್ರತಿನಿಧಿ ಆಗಿದ್ರೆ ಆ ರೈತನು ಕೊಡಿಸಿದ್ರೆ ನಾವು ಸಂತೋಷ ಪಡ್ತಾ ಇದ್ವಿ. 60, 90 3 ಸೈಟು, ಒಂದು 30, 40 ಒಂದು ಸೈಟ್, ಅದು ಪೂರ್ತಿ ಅವನು ನುಂಗಿದ್ದಾನೆ. ಇಂಥ ಪ್ರಕರಣಗಳು ಬೇಕಾದಷ್ಟಿದೆ. ದಯಮಾಡಿ ಯೋಧರು ನೀವು, ಯುದ್ಧ ಭೂಮಿ ಅಲ್ಲಿದೆ, ಬನ್ನಿ ನಾವೆಲ್ಲ ಸೇರಿ ಹೋರಾಡೋಣ. ಒಂದು ಸಂಸ್ಥೆಯನ್ನಾದರೂ ಉಳಿಸಿ ಲಿಂಗೇಗೌಡರಿಗೆ, ಶರೀಫ್ ಅವರಿಗೆ ಅರ್ಪಿಸೋಣ. ದಯಮಾಡಿ ನೀವು ಈ ಒಂದು ಸಂಸ್ಥೆನ ಮೈಸೂರು ಮಹಾರಾಜರು 1904ರಲ್ಲಿ ನಿರ್ಮಾಣ ಮಾಡಿದಂತ ಸಂಸ್ಥೆ. ಮೈಸೂರಿಗೋಸ್ಕರ, ಮೈಸೂರು ವೈಜ್ಞಾನಿಕವಾಗಿ ಸುಸಂಬದ್ಧವಾಗಿ ಬೆಳೀಲಿ ಅಂತ ಮಾಡಿದಂತ ಒಂದು ಸಂಸ್ಥೆ. ಆ ಸಂಸ್ಥೆ ಉಳಿಸ್ಬೇಕು ಅಂತ ಸ್ನೇಹಿಮಯಿ ಕೃಷ್ಣ, ನಮ್ಮ ಭಾನು ಅಕ್ಕ, ಗಂಗರಾಜು ಅವರು ಅಪರಿಮಿತ ಶ್ರಮವನ್ನ ನನ್ನ ಜೊತೆಯಲ್ಲಿ ಹಾಕ್ತಾ ಇದ್ದಾರೆ. ಅವರು ಪ್ರಾಣಾಪಾಯವನ್ನ ಎದುರಿಸ್ತಾ ಇದ್ದಾರೆ. ಅವರ ಒಂದು ಪ್ರತಿಕೂಲ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಅದರಿಂದ ನೀವು ಸ್ವಲ್ಪ ಸೇರಿದ್ರೆ ಖಂಡಿತವಾಗ್ಲೂ ಈ ಸಂಸ್ಥೆಯನ್ನ ಒಂದು ಉಳಿಸಿ, ಏನು ನಮ್ಮ ಪಕ್ಷದ ಒಂದು ನೀತಿ ಇದೆ, ಸಿದ್ಧಾಂತ ಇದೆ, ಆ ಸಿದ್ಧಾಂತಕ್ಕೆ ಸಾಕ್ಷೀಭೂತವಾಗಿ ಇಡೀ ಕರ್ನಾಟಕಕ್ಕೆ ಅರ್ಪಿಸ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಸಹಕಾರವನ್ನ ಕೋರ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇಳಿ ವಯಸ್ಸಲ್ಲೂ ಕೂಡ ಹೋರಾಟದಲ್ಲಿ ಧುಮುಕ್ಬೇಕು ಅಂತೇಳಿ ನಮ್ಮಂತಹ ಯುವಕರಿಗೆ ಮಾರ್ಗದರ್ಶನ ನೀಡಿದಂತಹ ನಟರಾಜು ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಕಟ್ಟಿದಂತ ಪ್ರಮುಖರಲ್ಲಿ ಒಬ್ಬರಾದಂತಹ ಮಲ್ಲಿಕಾರ್ಜುನ ಭಟ್ರಳ್ಳಿ ಅವರು ದಯವಿಟ್ಟು ಒಂದು 2 ನಿಮಿಷ 3 ನಿಮಿಷದಲ್ಲಿ ಮುಗಿಸ್ಬೇಕು. ಯಾಕೆ ಎಲ್ಲಾರು ನಾನು ಈ ಪ್ರಸ್ತಾವನೆ ಇಡ್ತಾ ಇದ್ದೀನಿ ಅಂದ್ರೆ, ನಾವು ಆಲ್ರೆಡಿ ಲೇಟ್ ಆಗಿ ಸಭೆಯನ್ನ ಪ್ರಾರಂಭ ಮಾಡಿದೀವಿ. ಅದಕ್ಕೋಸ್ಕರ ಒಂದು 2-3 ನಿಮಿಷದಲ್ಲಿ ತಮ್ಮ ಹಿತವಚನಗಳನ್ನ ಹೇಳ್ಬೇಕು ಅಂತೇಳಿ ದಯವಿಟ್ಟು ಕೇಳ್ಬೋದು. ಸಾಂಸ್ಕೃತಿಕ ನಗರಿ ಮೈಸೂರಿನ ಎಲ್ಲ ಲಿಂಗೇಗೌಡರ ಆತ್ಮ ಬಂಧುಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪರವಾಗಿ ಹೃತ್ಪೂರ್ವಕವಾಗಿ ಇಂದಿನ ಈ ಲಿಂಗೇಗೌಡರನ್ನ ನಾವೆಲ್ಲರೂ ಸಹ ಜ್ಞಾಪಿಸ್ಕೊಳ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ 2 ಮಾತನ್ನ ಮುಗಿಸ್ತೀನಿ. ಲಿಂಗೇಗೌಡರು ಭೌತಿಕವಾಗಿ ಅಷ್ಟೇ ನಮ್ಮಿಂದ ಸ್ವಲ್ಪ ದೂರ ಹೋಗಿದ್ದಾರೆ ಅಷ್ಟೇ. ವೈಚಾರಿಕವಾಗಿ ಹೋರಾಟದ ನೆಲೆಗಟ್ಟಲ್ಲಿ ಈ ನಾಡಿನ ಜನತೆಯ ಜೊತೆ ಸದಾ ಲಿಂಗೇಗೌಡರು ಇರ್ತಾರೆ. ಅಂತಹ ಅದ್ಭುತವಾದಂತಹ ವ್ಯಕ್ತಿತ್ವ. ಹೋರಾಟಗಾರರಿಗೆ ನಿಜವಾಗೂ ಸಾವಿಲ್ಲ. ಹೋರಾಟಗಾರರು ಚಿರಂತರವಾಗಿ ಯಾವಾಗ್ಲೂ ಸಹ ಈ ಸಮಾಜದ ಜೊತೆ ಇರ್ತಾರೆ, ಪ್ರಕೃತಿ ಜೊತೆ ಇರ್ತಾರೆ. ಹಾಗಾಗಿನೇ ಲಿಂಗೇಗೌಡರು ಆರಂಭದಿಂದ ಯುಗಧರ್ಮ ರಾಜಕಾರಣ ಸ್ಥಾಪನೆ ಆಗುವವರೆಗೂ ಸಹ ಕೆಆರ್ಎಸ್ ಪಕ್ಷದ ಜೊತೆ ನಿರಂತರವಾಗಿರ್ತಾರೆ. ಅದು ಪ್ರಕೃತಿಯ ಅದ್ಭುತವಾದಂತಹ ಚೈತನ್ಯ. ಅತ್ಯಂತ ಬಹಳ ಕಡಿಮೆ ಸಮಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆರಂಭವಾಗಿದ್ದು 2019. ಲಿಂಗೇಗೌಡರು ನಮ್ಮೆಲ್ಲರ ಸಂಪರ್ಕಕ್ಕೆ ಬಂದಿದ್ದು 2016. 2016ರಿಂದ ಇವತ್ತಿನ ತನಕ ಮುಂದೆನೂ ಸಹ ಆ ಲಿಂಗೇಗೌಡರು ಪ್ರತಿಪಾದನೆ ಮಾಡ್ತಾ ಇದ್ದಂತಹ ಒಂದು
ಆ ರಾಜಕೀಯದ ನೆಲೆ ಇದೆಯಲ್ಲ, ಹೋರಾಟದ ರಾಜಕಾರಣ, ಅದು ಇತಿಹಾಸದ ಸುವರ್ಣ ಪುಟಗಳಲ್ಲಿ ಬರೀತಕ್ಕಂಥ ಮೌಲ್ಯ, ಅಂತ ಅದ್ಭುತವಾದಂತ ಮೌಲ್ಯ. ಅವರು ಹೇಳ್ತಾ ಇದ್ರು, ಇಡೀ ಪ್ರಪಂಚದ ಬದಲಾವಣೆಗೆ ಕಾರಣ ಆಗ್ತದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜಕಾರಣ ಅಂತ ಹೇಳ್ತಾ ಇದ್ರು. ಅದು ಅಕ್ಷರಶಃ ನಿಜವಾಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಲಿಂಗೇಗೌಡರು ಹಾಕಿಕೊಟ್ಟಂತಹ ಆ ನೈತಿಕ ಮೌಲ್ಯಗಳು, ಆ ಒಂದು ವಿಚಾರಧಾರೆಗಳ ಆಧಾರದ ಮೇಲೆನೆ ನಾವು ಈ ನಾಡನ್ನ ಕಟ್ತೀವಿ, ಈ ರಾಷ್ಟ್ರವನ್ನ ಕಟ್ತೀವಿ, ಈ ಪ್ರಪಂಚದ ರಾಜಕೀಯ ಸ್ಥಿತಿಗತಿಗಳನ್ನೇ ಬದಲಾವಣೆಯೆಡೆಗೆ ಕೊಂಡೊಯ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಸಿದ್ಧವಾಗಿದ್ದೇವೆ. ಆ ಕಾರಣಕ್ಕಾಗಿನೇ ಇವತ್ತು ಲಿಂಗೇಗೌಡರು ಎಲ್ಲೇ ಹೋಗ್ಲಿ ಅವರ ಆತ್ಮಬಂಧುಗಳು ಸದಾ ಇದ್ದೇ ಇರ್ತಾರೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇವತ್ತಿನ ಈ ಕಾರ್ಯಕ್ರಮ. ನನಗೇನು ಅನ್ಸುತ್ತೆ, ಲಿಂಗೇಗೌಡರು ಎಲ್ಲೂ ಹೋಗಿಲ್ಲ. ಲಿಂಗೇಗೌಡರು ನಮ್ಮ ಗುರಿಯನ್ನ ಸಾಧಿಸೋ ತನಕನೂ ನಮ್ಮ ಜೊತೆ ಲಿಂಗೇಗೌಡರು ನಿರಂತರವಾಗಿರ್ತಾರೆ. ಆ ಗುರಿಯಡಿಗೆ ನಾವೀಗ ಆಲ್ರೆಡಿ ಪ್ರಯಾಣವನ್ನ ಆರಂಭಿಸಿದೀವಿ. ಅದಕ್ಕೆ ಬೇಕಾದಂತ ತಳಪಾಯ, ಆ ಮೌಲ್ಯಗಳನ್ನ ಲಿಂಗೇಗೌಡರು ಹಾಕಿ ಬಿಟ್ಟಿದ್ದಾರೆ. ಅದನ್ನ ನಡೆಸ್ಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ. ನೋಡಿ, ಆ ಲಿಂಗೇಗೌಡರದು ಆ ದೇಹ ನೋಡಿ, ಅಜಾನುಭಾವವಾದಂತ ವಜ್ರಕಾಯವಾದಂತ ದೇಹ. ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ನೀವು ನೋಡಿ, ಒಂಥರ ಆ ಗಂಟೆ ಹೊಡೆದಂತ ಶಬ್ದ ಇತ್ತು. ಅಷ್ಟು ಪ್ರಖರವಾಗಿ ಮತ್ತೆ ಕರಾರುವಾಕ್ಕಾಗಿ ಮಾತಾಡ್ತಾ ಇದ್ರು. ಆ ಮಾತುಗಳು ಕರ್ನಾಟಕದಾದ್ಯಂತ ಬಹುತೇಕರು ಎಲ್ಲರ ಕಿವಿಗಳಲ್ಲೂ ಸಹ ಗುಣಗುಣಿಸ್ತಾ ಇರ್ತದೆ, ಮುಂದೆನೂ ಗುಣಗುಣಿಸುತ್ತೆ. ಅಂತ ಸಾವಿರಾರು ಜನ ಲಿಂಗೇಗೌಡರನ್ನ ಹುಟ್ಟಾಕ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಲಿಂಗೇಗೌಡರು ನಮ್ಗೆ ಹುಟ್ಟಾಕಿ ಕೊಟ್ಟೋಗಿದ್ದಾರೆ. ಅದನ್ನ ನಡೆಸ್ಕೊಂಡು ಹೋಗ್ತೀವಿ. ಆ ಒಂದು ವಿಶ್ವಾಸ ನಮ್ಮೆಲ್ಲರಲ್ಲೂ ಇದೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಯಾಕೆಂದ್ರೆ ಆ ಪುಣ್ಯಾತ್ಮ ಹಾಕೊಟ್ಟಿರ್ತಕ್ಕಂಥ ದಾರಿ ಇದೆಯಲ್ಲ, ಅದು ಪ್ರಾಮಾಣಿಕವಾದಂತ ದಾರಿ. ಕಳೆದ 2-3 ವರ್ಷಗಳಿಂದ ಈಚೆಗೆ ಲಿಂಗೇಗೌಡರನ್ನು ನಾವು ಹಲವಾರು ಬದಲಾವಣೆಗಳನ್ನು ಕಂಡಿದ್ದೇವೆ. ಕಳೆದ 1.5 ವರ್ಷ ಕರೋನಾ ನಂತರದಲ್ಲಿ ಲಿಂಗೇಗೌಡರು ಹೋರಾಟಗಾರರು ಅಷ್ಟೇ ಅಲ್ಲ, ನಿಜವಾದಂತ ಅಪ್ಪಟವಾದಂತ ಯುಗಧರ್ಮ ರಾಜಕಾರಣಿಯಾಗಿ ಬದಲಾಗಿದ್ದಾರೆ. ಅವರು ರಾಜಕಾರಣ ಅಂತ ಅಂದ್ರೆ ಜನರನ್ನ ಒಳಗೊಳ್ಳುವ ಪ್ರಕ್ರಿಯೆಗೆ ಅವರು ಅತಿ ಹೆಚ್ಚು ಚಾಲನೆಯನ್ನು ಕೊಟ್ಟಿದ್ರು. ಬಹುತೇಕ ಎಲ್ಲರ ಜೊತೆ ನಮ್ಮ ಇಡೀ KRS ಪಕ್ಷದ ನಮ್ದು ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಅತಿ ಹೆಚ್ಚು ಯಾರಾದರೂ ಪ್ರತಿನಿತ್ಯ ಜನರ ಜೊತೆ ಒಳಗೊಳ್ಳೋ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಅದು ಲಿಂಗೇಗೌಡರು ಮಾತ್ರ. ಪ್ರತಿದಿನ ಬೆಳಗ್ಗೆ ಎದ್ದು ಯಾರಿಗಾದ್ರೂ ಆಗ್ಲಿ ಫೋನಲ್ಲಿ ಮಾತಾಡ್ಸೋ ಮುಖಾಂತರನೇ ಯಾಕಾಗ್ಲಿ ಅವರು ಜನರನ್ನ ಒಳಗೊಳ್ಳುವ ಪ್ರಕ್ರಿಯೆಗೆ ಅವರು ಚಾಲನೆ ಕೊಟ್ಟಿದ್ರು. ಆ ಒಳಗೊಳ್ಳುವ ಪ್ರಕ್ರಿಯೆ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ ಇನ್ನು. ಯಾಕಂದ್ರೆ ಅದನ್ನ ನಮ್ಗೆಲ್ಲ ಹೇಳ್ತಾ ಇದ್ರು, ಮಲ್ಲಿಕಾರ್ಜುನ್ ಹಂಗಲ್ಲ ರೀ, ಇದು ನಾವು ಮಾಡ್ತಾ ಇರತಕ್ಕಂಥದ್ದು ಅದ್ಭುತವಾದ ಕೆಲಸ, ನಮ್ಮ ಮೇಲೆ ನಮ್ಗೆ ನಾವು ಖುಷಿ ಪಡ್ಬೇಕಾಗ್ತದೆ, ಒಂದಲ್ಲ ಒಂದಿನ ಇತಿಹಾಸದಲ್ಲಿ ನಮ್ಮ ಹೆಸರು ದಾಖಲಾಗತ್ತೆ ಅಂತ ಹೇಳ್ತಾ ಇದ್ರು. ನಿಜವಾಗಿಯೂ ಲಿಂಗೇಗೌಡರ ಹೆಸರು ಇತಿಹಾಸದಲ್ಲಿ ದಾಖಲಾಗಿದೆ. ಆ ದಾಖಲಾದಂತ ಮುಂದುವರೆದ ಭಾಗವನ್ನ KRS ಪಕ್ಷದ ಎಲ್ಲ ಸೈನಿಕರು, ಎಲ್ಲ ಯೋಧರು ಅದನ್ನು ಮುಂದುವರಿಸ್ತಾರೆ. ಹಾಗಾಗಿ ಲಿಂಗೇಗೌಡರು ದೈಹಿಕವಾಗಿ ಅಷ್ಟೇನೆ ಅವರು ಅಗಲಿದ್ದಾರೆ. ಆದ್ರೆ ಅವರ ವಿಚಾರಧಾರೆಗಳು, ಅವರ ಮೌಲ್ಯಗಳು ಕರ್ನಾಟಕದ ಮನೆ ಮನೆಗೆ ತಲುಪಿದೆ. ಅತ್ಯಂತ ಇದೇನು ಸಾಮಾನ್ಯವಾದಂತ ವಿಚಾರ ಅಲ್ಲ. ಒಂದು ಸಾಮಾನ್ಯವಾದಂತ ಬಡ ಕುಟುಂಬದಲ್ಲಿ ಬಂದಂತ ಒಬ್ಬ ವ್ಯಕ್ತಿ ಇಡೀ ಕರ್ನಾಟಕದ ಮನೆಯನ್ನು ತಲುಪುವಷ್ಟರ ಮಟ್ಟಿಗೆ ಇವತ್ತು ಬೆಳೆದಿದ್ದಾರೆ ಅಂತಂದ್ರೆ ಅದಕ್ಕೆ ನೈತಿಕವಾದಂತ ಮೌಲ್ಯನೇ ಬಹಳ ಮುಖ್ಯವಾಗ್ತದೆ. ಇಲ್ಲಿ ಹೇಳ್ತಾ ಇದ್ರು, ನಾನು ಸ್ನೇಹಮಯಿ ಕೃಷ್ಣ ಅವ್ರ ಜೊತೆ ಯಾರೋ ಸೆಲ್ಫಿ ತಕ್ಕಂತ ಇದ್ರು, ಹೇಳ್ತಾ ಇದ್ದೆ, ಹೋರಾಟಗಾರರಿಗೆ ನಿಜವಾಗ್ಲೂ ಸಹ ಅವ್ರಿಗೆ ಸಾವಿಲ್ಲ. ಯಾಕೆಂದ್ರೆ ಹೋರಾಟಗಾರ ನಿಜವಾದಂತ ಒಬ್ಬ ಸೆಲೆಬ್ರಿಟಿ. ಹಾಗಾಗಿ ಲಿಂಗೇಗೌಡರು ಪ್ರತಿಯೊಬ್ಬ ಜನಸಾಮಾನ್ಯನು ಸಹ ಸೆಲೆಬ್ರಿಟಿ ಆಗೋದನ್ನ ಹೇಗೆ ಅಂತಕ್ಕಂಥದ್ದನ್ನ ನಮ್ಮೆಲ್ಲರಿಗೂ ಕಲಿಸ್ಕೊಟ್ಟೋಗಿದ್ದಾರೆ. ಹಾಗಾಗಿ ಆ ಲಿಂಗೇಗೌಡರನ್ನ ನಾವು ಪ್ರತಿದಿನ ನೆನೆಸ್ತೀವಿ, ಪ್ರತಿ ಕ್ಷಣ ನೆನೆಸ್ತೀವಿ. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ ಲಿಂಗೇಗೌಡರ ಆಚಾರ, ವಿಚಾರ ಮತ್ತೆ ಆಶಯಗಳು ಕರ್ನಾಟಕದ ಪ್ರಜಾಪ್ರಭುತ್ವದ ದೇವಾಲಯ ವಿಧಾನಸೌಧವನ್ನ 100% ಲಿಂಗೇಗೌಡರು ವಿಧಾನಸೌಧವನ್ನ ತಲುಪ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅವರ ಒಡನಾಡಿ ದಿವಂಗತ ಲಿಂಗೇಗೌಡರ ಒಡನಾಡಿದಂತ ಮಲ್ಲಿಕಾರ್ಜುನ ಭಟ್ರು ಅವರು ಸವಿಸ್ತಾರವಾಗಿ ಲಿಂಗೇಗೌಡರ ಪರವಾಗಿ ತಿಳಿಸ್ಕೊಟ್ರು.
DPK ಪರಮೇಶ್ವರ್ ಬನ್ನಿ ವೇದಿಕೆ ಮೇಲೆ, ಕನ್ನಡ ಪರ ಹೋರಾಟಗಾರರು ಮತ್ತೆ ಹೃದಯವಂತ ಬಳಗದ ರಾಜ್ಯಾಧ್ಯಕ್ಷರು. ಹಾಗೂ ನಾನು ವೇದಿಕೆಯಲ್ಲಿರೋ ಗಣ್ಯರನ್ನು ಕೇಳ್ಕೊಳ್ಳೋದಷ್ಟೇ, ಸಮಯದ ಅಭಾವ ಇದೆ, ಕೇವಲ 3 ನಿಮಿಷದ ಒಳಗಡೆ ದಯವಿಟ್ಟು ತಮ್ಮ ವಿಚಾರನ ತಿಳಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಹಾಗೂ ಈ ನಂತರವಾಗಿ ನಮ್ಮ ಪಕ್ಷದ ಹಿರಿಯರು, ಹಿಂದೆ ರಾಜ್ಯ ಕಾರ್ಯದರ್ಶಿಯೂ ಆಗಿದ್ದಂತಹ ಹಿರಿಯ ಕನ್ನಡ ಪರ ಹೋರಾಟಗಾರರು ಆದಂತಹ ಪ್ರಸನ್ನ ಸರ್ ಅವರು ದಯವಿಟ್ಟು ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹಲೋ, ನಾವು ಸುಮಾರು 50-55 ವರ್ಷದ ಕೆಳಗೆ ಚಿಕ್ಕ ಹುಡುಗ ಅನಾಕೃಷ್ಣರು ಬೆಂಗಳೂರು ಶ್ರೀನಗರ ಅಥವಾ ಸಜ್ಜನರಾವ್ ಸರ್ಕಲ್ ಇಂದ ಕನ್ನಡದ ಬಗ್ಗೆ, ಪ್ರಾದೇಶಿಕತೆ ಬಗ್ಗೆ, ಕನ್ನಡದ ಸ್ಥಿತಿ ಯಾವ ರೀತಿ ಇದೆ ಕರ್ನಾಟಕದಲ್ಲಿ, ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋದ್ರೆ ಅಲ್ಸೂರ್ ತನಕ ಭಾಷಣ ಮಾಡ್ಕೊಂಡು ಹೋಗೋರು. ಅವ್ರಿಗೆ ಎಷ್ಟು ವೆಕ್ಯಾಬುಲರಿ ಇತ್ತು, ಎಷ್ಟು ವರ್ಸಿಟಾಲಿಟಿ ಇತ್ತು ಅವ್ರಿಗೆ ಅಂದ್ರೆ ಅವ್ರ ಭಾಷಣದಲ್ಲಿ. ಶ್ರೀನಗರದಲ್ಲಿ ಮಾತಾಡ್ತಾ ಇದ್ದಿದ್ದು ಸಜ್ಜನರಾವ್ ಸರ್ಕಾರಲ್ಲಿ ಟಾಪಿಕ್ ಬೇರೆ, ವಿಷಯಗಳು ಬೇರೆ, ಮಾರ್ಗ ಬೇರೆ, ಗುರಿ ಬೇರೆ, ಆದ್ರೆ ಕನ್ನಡದ ವಿಷಯ, ಪ್ರಾದೇಶಿಕತೆ ವಿಷಯ ಮಾತಾಡೋದು. ನಾವು ಆ ಒಂದು ಬ್ರಾಟ್ ಅಪ್ ಇನ್ ದಟ್ ಸ್ಕೂಲ್ ಆಫ್ ಥಾಟ್, ಆ ಒಂದು ಗೆರೆಗಳಲ್ಲೇ, ಆ ಒಂದು ಹಾದಿಯಲ್ಲಿ ನಡ್ಕೊಂಡ್ಬಂದವರು. ಆಮೇಲೆ ಅದು ಬೇರೆ ಬೇರೆ ರೀತಿ ಅವರ ಹೋರಾಟನ ಅವತ್ತಿನ ಮುಖ್ಯಮಂತ್ರಿಗಳು ತಡೆದ್ರು, ಬೇರೆ ಬೇರೆ ರೀತಿ ರಾಜಕೀಯ ಕಾರಣದಿಂದ ತಡೆದ್ರು. ಆಮೇಲೆ ಅದು ಸ್ವಲ್ಪ ದಿನ ವಾಟಾಳ್ ನಗರ ತಗೊಂಡೋದ್ರು, ಅದು ದಾರಿ ತಪ್ಪಿತು. ಆಮೇಲೆ ಒಬ್ರು ನಮ್ಮ ಮಿಲಿಟೆಂಟ್ ಹೋರಾಟಗಾರರು, ನಾನು ಇದು ಹೇಳಲೇಬೇಕು, ಇದಕ್ಕೆ ಸ್ವಲ್ಪ ಇರ್ರಿಲೆವೆಂಟ್ ಅನ್ಸುತ್ತೆ, ನಾನು 2.5 ನಿಮಿಷ 3 ನಿಮಿಷದಲ್ಲೇ ಮುಗಿಸ್ತೀನಿ, ಆಮೇಲೆ ಲಿಂಗೇಗೌಡರ ವಿಷಯಕ್ಕೆ ಬರ್ತೀನಿ ನಾನು. ಆಮೇಲೆ ನಮ್ಮ RSN ಗೌಡರು ಅಂತ ಅಂದ್ಬಿಟ್ಟು ತಗೊಂಡ್ರು. ಅದು ಒಂಥ ಕರ್ನಾಟಕದ ಹುಲಿ, ಕನ್ನಡದ ಪ್ರಾದೇಶಿಕ ಭಾಷೆ ಆಗಬೇಕು, ಸ್ಕೂಲ್ಗಳಲ್ಲಿ ಕನ್ನಡ ಮಾಧ್ಯಮದಲ್ಲೇ ಸ್ಕೂಲ್ಗೆ ಮಕ್ಕಳ ಪಾಠ ಆಗಬೇಕು, ಪ್ರಾದೇಶಿಕತೆಯ ಅಸ್ಮಿತೆ ಎತ್ತಿ ಹಿಡಿಯಕ್ಕೆ ಒಬ್ಬ ಸಿಟ್ಟಿಂಗ್ ಆ ಮನುಷ್ಯ ದೂರದರ್ಶನದ ಅಧಿಕಾರಿ ಆಗಿದ್ದರು, ಪ್ರೋಗ್ರಾಮ್ ಆಫೀಸರ್ ಆಗಿದ್ದರು. ಒಬ್ಬ ಸಿಟ್ಟಿಂಗ್ MP ಕಿಡ್ನಾಪ್ ಮಾಡಿ, ಅವತ್ತಿನ ದಿನ ಕೋಲಾರದ MP ವೆಂಕಟೇಶ್ ಅನ್ನೋರನ್ನ ಕಿಡ್ನಾಪ್ ಮಾಡಿ 8 ದಿನ ತೋಟದ ಮೇಲೆ ಕೂಡ ಹಾಕಿದ್ರು. ನೀನು ಪಾರ್ಲಿಮೆಂಟ್ ಅಲ್ಲಿ ಕನ್ನಡದ ವಿಷಯ, ಕನ್ನಡ ಅಸ್ಮಿತೆ ಬಗ್ಗೆ, ಕನ್ನಡ ಮಾಧ್ಯಮದ ಬಗ್ಗೆ, ಪ್ರಾದೇಶಿಕತೆ ಬಗ್ಗೆ ಮಾತಾಡದೇ ಇದ್ರೆ ನಿನ್ನ ಜೀವ ಸಹಿತ ಉಳಿಸಲ್ಲ, ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಕೂಡ ಆ ಥರದವ್ರ ಜೊತೆ ಹೋರಾಟ ಮಾಡ್ಕೊಂಡ್ ಬಂದವರು. ನಾವು ಬೇರೆ ಹೋರಾಟ ಮಾಡಿದ್ವಿ, ಆದರೆ ಒಂದು ಕಲ್ಲು ಜರುಗಿಲ್ಲ. ಇನ್ನು ಸುಮಾರು ಲಿಂಗೇಗೌಡರ ವಿಷಯಕ್ಕೆ ಬಂದರೆ, ನನಗೆ 7 ವರ್ಷದಿಂದ ಮಹಾ ಆತ್ಮೀಯ ಒಡನಾಟ. ಒಂದು ಥರ ಹೇಳಬೇಕು ಅಂದ್ರೆ ಅವರು ಸ್ವಲ್ಪ ಮಿಲಿಟೆಂಟ್ ಆಗಿ ಇದ್ರು. ನಾವು ವೈಯಕ್ತಿಕವಾಗಿ ನಮಗೂ ಅವ್ರಿಗೂ ಸ್ವಲ್ಪ ಕೆಲವು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇತ್ತು. ನಾನು ಅವರು ತುಂಬ ಜಗಳ ಆಡಿದ್ದೀವಿ. ಆದರೆ ಅವ್ರು ಯಾವಾಗಲೂ ಒಂದು ಪದ ಕಾಮನ್ ಯೂಸ್ ಮಾಡೋರು, ಏನಂದ್ರೆ ಈ ಒಂದು ಪ್ರಸನ್ನ ಅವರೇ ನನ್ನನ್ನು ಅಧ್ಯಕ್ಷರೇ ಅಂತ ಕರೋರು. ಅದು ಯಾವ ರೀತಿ ಅಧ್ಯಕ್ಷರು ನಂಗೆ ಗೊತ್ತಿಲ್ಲ. ಅಧ್ಯಕ್ಷರೇ ಒಂದು ನೆರೇಟಿವ್ ಕಟ್ಟಬೇಕು, ಒಂದು ನೆರೇಟಿವ್ ಏನ್ ನೆರೇಟಿವ್ ಅಂದ್ರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಕರ್ನಾಟಕದಲ್ಲಿ ಹೆಂಗಿದೆಯೋ ತಮಿಳ್ನಾಡಲ್ಲಿ ತಮಿಳ್ನಾಡು ರಾಷ್ಟ್ರ ಸಮಿತಿ ಅನ್ನೋ ತರ ಆಗಬೇಕು, ನಮ್ದನ್ನೇ ಮಾದರಿ ಇಟ್ಕೊಂಡು. ಆಂಧ್ರದಲ್ಲಿ ತೆಲುಗು ರಾಷ್ಟ್ರ ಸಮಿತಿ ಅಂತ ಆಗಬೇಕು. ಹಂಗೆ ಭಾರತದ ಭೂಪ್ರದೇಶದಲ್ಲಿ ಎಲ್ಲಾ ಪ್ರಾದೇಶಿಕತೆಗೂ ಅಲ್ಲಿಯ ಲೋಕಲ್, ಅಲ್ಲಿಯ ಪ್ರಾದೇಶಿಕತೆ ರಾಷ್ಟ್ರ ಸಮಿತಿಯ ಅಸ್ಮಿತೆ ಬರಬೇಕು. ಆ ರೀತಿ ಬಂದಾಗ ರಾಷ್ಟ್ರೀಯ ಪಕ್ಷಗಳಿಗೆ ನಾವು ತೊಡೆ ತಟ್ಬೋದು, ಅವ್ರಿಗೆ ಸೆಟ್ ಹೊಡಿಬೋದು. ಹಂಗಾದಾಗ ಮಾತ್ರ ನಮ್ಮ ಪ್ರಾದೇಶಿಕತೆ ಅಸ್ಮಿತೆ ಉಳಿಯುತ್ತೆ ಅಂತ ಹೇಳ್ತಾ ಇದ್ರು. ಅವರು ಇತ್ತೀಚೆಗೆ ಭಾರಿ ಸ್ವಲ್ಪ ಆಧ್ಯಾತ್ಮಿಕ ಕಡೆನೂ ವಾದಿದ್ರು. ನಾವು ಅವ್ರಿಗೆ ಯಾವ ರೀತಿ ಶ್ರದ್ಧಾಂಜಲಿ ಸಲ್ಲಿಸಿದೆ, ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ನನಗೂ ಹಳೆ ಸ್ನೇಹ ಇದೆ. ಆದ್ರೆ ಅವ್ರ ಹಾದಿಲೇ ನಡಿಬೇಕು ನಾವು. ಅವ್ರ ಹಾದಿ ಏನು ಅಂತಂದ್ರೆ, ಆ ಒಂದು ಪ್ರತಿಯೊಂದು ನಿಸ್ವಾರ್ಥ ಒಂದು ರಾಜಕಾರಣ, ಇಲ್ಲಿಂದ ನಂಗೆ ಏನ್ ಸಿಗುತ್ತೆ, ಇದ್ರ ಬೆನಿಫಿಟ್ ಏನಾಗುತ್ತೆ ಅನ್ನೋದು ಬಿಟ್ಬಿಟ್ಟು ನಾನು ಏನಾದ್ರು ಕಳ್ಕೊತೀನಿ ಪರವಾಗಿಲ್ಲ, ವಿ ಹ್ಯಾವ್ ಟು ರಿನೌನ್ಸ್. ಆ ರಿನೌನ್ಸ್ ಅನ್ನೋದು ವಿವೇಕಾನಂದರು ಹೇಳ್ತಾ ಇದ್ರು, ಅದನ್ನ ಲಿಂಗೇಗೌಡರು ಒಂದೊಂದ್ಸಲಿ ಹೇಳೋರು. ಅದಕ್ಕೆ ನಾವು ತ್ಯಾಗ ಬಲಿದಾನ ಅಂತ ಅನ್ನೋದಕ್ಕೆ ನಾನು ವೆರಿ ಮಚ್ ಅಗೇನೆಸ್ಟ್ ದಟ್.
ಆದರೆ ವೆನ್ ಇಟ್ ಕಮ್ಸ್ ಟು ಲಿಂಗೇಗೌಡರ ವಿಷಯಕ್ಕೆ ಬಂದಾಗ ನಾ ಬಲಿದಾನ ಪಾಪ ಎಲ್ಲರೂ ಅವ್ರು ಯಾರೋ ಹೇಳ್ದಂಗೆ ಎಕ್ಸಿಕ್ಯೂಟಿವ್ ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿ 2 ಹೆಜ್ಜೆ ಹಾಕ್ಬಿಟ್ಟು ಪಾದಯಾತ್ರೆ ಅಂತ ಹೇಳ್ತಾರೆ. ಆದರೆ ಲಿಂಗೇಗೌಡರು ವರ್ಚುವಲಿ ಅವರು ಅಲ್ಲಿಂದ ಪಾದಯಾತ್ರೆನೇ ಹೋದಿ ತಮ್ಮ ಆತ್ಮಾಹುತಿ, ಅವರು ಹುತಾತ್ಮರಾಗಿದ್ದಾರೆ. ನಾವು ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸೋದಕ್ಕಿಂತ ಸಲ್ಲಿಸೋದಕ್ಕಿಂತ ಅವ್ರು ಹಾಕೊಟ್ಟ ದಾರಿಲಿ ಎಡೆಬಿಡದೆ ನಿರಂತರವಾಗಿ ಅವ್ರ ಜೊತೆ ಅವ್ರ ಆತ್ಮ ಅಲ್ಲಿ ನೋಡ್ತಾ ಇರುತ್ತೆ. ನಾವು ನಿಮ್ಮ ಜೊತೆ ಇದ್ದೀವಿ ಅಥವಾ ನಮ್ಮ ಸಹಕಾರ ನಿಮ್ಗಿದೆ, ಅಲ್ಲಿಂದ ಅವರು ನಮಗೆ ಹೇಳ್ತಾ ಇರ್ತಾರೆ ಅಂತ ಅಂದ್ಕೊಂಡು ನಾವು ಅದೇ ದಾರಿಲಿ ನಡೆದ್ರೆ ಅವ್ರ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗುತ್ತೆ. ಸ್ವಲ್ಪ ಇವತ್ತು ಮಾರ್ಗ ಸರಿಯಾಗಿದ್ರೆ ಗುರಿ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ಅದನ್ನ ನಾನು ನನ್ನ ಹಿರಿಯ ಸಹೋದರ ಸೋಮಸುಂದರ್ಗೆ ಯಾವಾಗಲೂ ರಾತ್ರಿ 12-1 ಗಂಟೆ ತನಕ ಮಾತಾಡ್ತಾ ಇರ್ತೀನಿ. ಸೋಮಸುಂದರ್ ಜೊತೆ ಇದೇ ವಿಷಯ ಮಾತಾಡ್ತಾ ಇರ್ತೀನಿ. ದಯವಿಟ್ಟು ಲಿಂಗೇಗೌಡರ ಆತ್ಮಶಾಂತಿ ಸಿಗ್ಬೇಕು. ಜೊತೆಗೆ ಅವ್ರು ಇನ್ನೊಂದು ಹೇಳೋರು, ನಮ್ದೇನಾದ್ರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಧಿಕಾರಕ್ಕೆ ಬಂದರೆ 1 ವರ್ಷಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಕಟ್ಟಕ್ಕೆ ಕನ್ನಡ ಅಸ್ಮಿತೆಗೆ 1,000 ಕೋಟಿ ಇಡೋಣ ಅಧ್ಯಕ್ಷರು ಅಂತ ಹೇಳೋರು. ಅದನ್ನೆಲ್ಲ ಸಾಧಿಸ್ಬೇಕಾದ್ರೆ ನಿಮ್ಗಳ ಸಹಕಾರ, ಸಹಾಯ, ತ್ಯಾಗ, ಬಲಿದಾನ ಬಿಟ್ಬಿಡೋದು, ರಿನೌನ್ಸಿಯೇಷನ್. ನೀವು ಹಾವು ಪೊರೆ ಬಿಟ್ಟಂಗೆ ನೀವು ಕಳ್ಕೊಳ್ಳಕ್ಕೆ ತಯಾರಿದ್ರೆ KRS ಪಕ್ಷ ಇವತ್ತಲ್ಲ ನಾಳೆ ಅಧಿಕಾರಕ್ಕೆ ಬರುತ್ತೆ. ಜೈ ಕರ್ನಾಟಕ. ನಮಸ್ಕಾರ ಎಲ್ರಿಗೂ. ಹಿರಿಯರು, ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಇಂದಿನ ರಾಜ್ಯ ಕಾರ್ಯದರ್ಶಿ ಆದಂತಹ ಪ್ರಸನ್ನರವರು ಲಿಂಗೇಗೌಡರ ಒಡನಾಡಿಯಾಗಿ ಅವರ ಬಗ್ಗೆ ತುಂಬಾ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈಗ ಮೈಸೂರಿನ ವಕೀಲರು ಆದಂತಹ ಶ್ರೀ ರವಿಕುಮಾರ್ ಅವರು ಬರಬೇಕು. ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತಹ ಇವತ್ತಿನ ಪ್ರಾಮಾಣಿಕ ವಕೀಲರು ಕೂಡ ಒಬ್ಬರಾಗಿದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿ ಒಂದು 2-3 ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಲೋ, ಎಲ್ರಿಗೂ ನಮಸ್ಕಾರ. ಸರ್ ಎಲ್ರಿಗೂ ನಮಸ್ಕಾರ. ವಕೀಲರು ಇವರು ಸ್ವಾಗತ ಭಾಷಣ ಮಾಡ್ತಾರೆ. ವಕೀಲರು ಅವರು ಇಂಥ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇರೋದು ಇದೇ ಮೊದಲು. ನನಗೇನು ಅಷ್ಟು ಕಾರ್ಯಕ್ರಮಗಳು ಅಟೆಂಡ್ ಮಾಡೋಷ್ಟು ಇದೇ ಕೊನೆ ಆಗ್ಬಿಡ್ಲಿ ಅಂತ ಕೇಳ್ಕತಾ ನನ್ನ ಮಾತು 2 ಮಾತು ಶುರು ಮಾಡ್ತಾ ಇದ್ದೀನಿ. ಏನು ಈ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂತಾರಲ್ಲ, ಶ್ರದ್ಧಾಂಜಲಿ ಮಾಡಬೇಕಾಗಿರೋದು ನಾವು ಕಂದಾಯ ಇಲಾಖೆ ಮುಂದೆ, ಕಮಿಷನರ್ ಆಫೀಸ್ಗಳ ಮುಂದೆ, ಡೆಪ್ಟಿ ಕಮಿಷನರ್ ಆಫೀಸ್ ಮುಂದೆ. ಲಿಂಗೇಗೌಡರು ಸತ್ತಿಲ್ಲ, ಲಿಂಗೇಗೌಡರು ಬದುಕವ್ರೆ. ನನ್ನ ಹತ್ರ ಮಾತಾಡೋರೆ, ವಾಪಸ್ ಡಿಸ್ಕಸ್ ಮಾಡೋದ ಕೇಸ್ ಬಗ್ಗೆ ಕೇಳ್ಕೊಳ್ಳಿ. ನೆಕ್ಸ್ಟ್ ಡೇಟ್ ದಯವಿಟ್ಟು ಬರ್ಬೇಕು ಗೌಡ್ರೆ. ನನಗೆ 100% ಬರ್ತೀನಿ. ನನಗೆ ಅವ್ನು ಬಂದಿದ್ದೇ ಗೊತ್ತಾಗಿಲ್ಲ ಗೌಡ್ರೆ. ಅಯ್ಯೋ, ಮಾಹಿತಿ ಕೊಟ್ಟಿದ್ರೆ ನಾವು ಇವಾಗ ಗೌಡ್ರೆ ಕಾಪಿ ಅಪ್ಲಿಕೇಶನ್ ಹಾಕೊಂಡು ಅವ್ನೇನ್ ಇದನ್ನ ಎವಿಡೆನ್ಸ್ ಕೊಟ್ಟ ಎಂಟರ್ ಡಿಪೋಸಿಷನ್ ಕಾಪಿ ಕೊಡಿ ಅಷ್ಟೇ. ಅವ್ರೇನೋ 50 ರೂಪಾಯಿ ತಗಂತಾರೆ ಗೌಡ್ರೆ. ಅಷ್ಟಿದ್ರೆ ಸಾಕು. ನಾನು ಬಾಕಿದ್ದು ಒಂದು ಮಾಡಿ ನೀವೊಂದು ಕಾಲ್ ಮಾಡಿ ಮಾತಾಡಿ. ನಾನು ಈಗಲೇ ಈ ತರ 3 ನಿಮಿಷ ಮಾತಾಡಿದೀವಿ. ನನ್ನ ಹತ್ರ ಬರ್ತೀನಿ ಅಂತ ಅಂದವ್ರೆ, ಬಂದ್ ಮಾತಾಡಿಸ್ತೀನಿ ಅಂತ ಅಂದವ್ರೆ. ಅವ್ರು ತೀರೋಗಿಲ್ಲ, ಯಾವ ಶ್ರದ್ಧಾಂಜಲಿನೂ ಮಾಡ್ತಾ ಇಲ್ಲ, ಅವ್ರಿಗೆ ಸಾವಿಲ್ಲ, ಇಲ್ಲೇ ದೇವಸ್ಥಾನದೊಳಗಡೆ ಅವರೇ ಅಂತ ಹೇಳ್ಕೊಂಡು ನಾನಂತೂ ಇರ್ತೀನಿ. ಈ ಶ್ರದ್ಧಾಂಜಲಿ ಕಾರ್ಯಕ್ರಮ ಅನ್ನೋದು ತಪ್ಪು, ಅವ್ರದ್ದು ಬದುಕಿಲ್ಲ ಅನ್ನೋದು ತಪ್ಪು. ನಮ್ ಜೊತೆ ಅವರೇ. ಅವ್ರ 2018ರಲ್ಲಿ ಒಂದ್ ಮಠದಲ್ಲಿ ಪರಿಚಯ ಆದ್ರು ನನಗೆ. ಅವಾಗಿಂದ ಸಾಯೋದು 2 ದಿವಸ ಹಿಂದೆವರೆಗೂ ನನ್ನ ಜೊತೆ ಒಡನಾಟದಲ್ಲೇ ಇದ್ರು. ಅವ್ರು ಸತ್ತಿಲ್ಲ ಸರ್, ಅವ್ರು ನಮ್ಮ ಜೊತೆಗೆ ಅವ್ರು ಇಷ್ಟ ಇದೆ. ಹಲೋ, ನಮ್ಮ ರವಿಕುಮಾರ್ ವಕೀಲರವರು ಅವರ ತುಂಬಾ ಒಡನಾಡಿಯಾಗಿರೋದ್ರಿಂದ ಅವ್ರ ಸಾವನ್ನು ಕೂಡ ಅವ್ರು ಒಪ್ತಾ ಇಲ್ಲ. ಅಂದ್ರೆ ಅವ್ರ ಹೆಸರನ್ನ ಪ್ರೀತಿಸ್ತಾ ಇದ್ರು, ಅವ್ರ ಜೊತೆ ಎಷ್ಟು ಒಡನಾಟ ಆಗ್ತಾ ಇತ್ತು ಅನ್ನೋದಕ್ಕೆ ಅವ್ರು ಹೇಳದಂತ ಕಾರ್ಯಕ್ರಮವೇ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಒಂದು ಇದಾಗ್ತಾ ಇದೆ ಅಂತ ಹೇಳಿದ್ದು ಅಭಿನಂದನೆಗಳು ಸರ್. ಈಗ ಪರಿಸರವಾದಿಗಳು ಮೈಸೂರಿನಲ್ಲಿ ಇರುವಂತಹ ಶ್ರೀ ಭಾನು ಮೋಹನ್ ಮೇಡಮ್ ಅವರು ಕೂಡ 1-2 ನಿಮಿಷ ಮಾತಾಡಬೇಕು. ಸಮಯದ ಅಭಾವ ಇದೆ, 1-2-3 ನಿಮಿಷದಲ್ಲಿ ತಿಳಿಸ್ಬೇಕು ಅಂತ ಕೇಳ್ತಾರೆ. ವೃಕ್ಷ ರಕ್ಷೋ ರಕ್ಷತಿ ರಕ್ಷಿತಃ ಎಂಬ ಧ್ಯೇಯದೊಂದಿಗೆ ಈ ದಿನ ನಮ್ಮ ಲಿಂಗೇಗೌಡರು ಮತ್ತೆ ಮೂಸಾ ಕುಂಜ ಅವರಿಗೆ ನಮಸ್ಕರಿಸುತ್ತಾ
ಅವರ ಕುಟುಂಬದವರಿಗೆ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಿಗೆ ಹಾಗೂ ವೇದಿಕೆಯ ಮುಂಭಾಗ ಆಸೀನರಾಗಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನಮ್ಮ ರವಿಕುಮಾರ್ ಅವರು ಹೇಳಿದ್ರು ಲಿಂಗೇಗೌಡರು ತೀರ್ಕೊಂಡಿಲ್ಲ, ಇಲ್ಲಿ ಯಾರೆಲ್ಲೋ ಒಬ್ಬರಲ್ಲಿ ಇರ್ತಾರೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ರು. ನಿಜ, ಖಂಡಿತ. ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತೀರ್ಕೊಂಡ್ರೆ ಇನ್ನೊಬ್ಬ ವ್ಯಕ್ತಿ ಬೇರೆ ರೂಪದಲ್ಲಿ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಆಹ್ವಾನ ಕೊಟ್ಟಿದ್ದು, ಒಂದ್ ಕಡೆ ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ ಲಿಂಗೇಗೌಡರವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ, ಬರ್ಬೇಕು ಅಂತ ಹೇಳಿದ್ರು. ನಮ್ಗೆ ತುಂಬಾ ನೋವಾಗುತ್ತೆ ಸರ್, ಹೋರಾಟಗಾರರು ಈ ರೀತಿ ಆದ್ರೆ ಹೇಗೆ? ಅವ್ರನ್ನ ಶ್ರದ್ಧಾಂಜಲಿ ಅಂತ ಹೇಳಿದ್ರೆ, ಈಗ ಯಾವ್ದೋ ನಾವು ಹೋರಾಟ ಮಾಡ್ತಾ ಇರ್ತೀವಿ, ಮತ್ತೆ ಯಾವ್ದಾದ್ರು ವೇದಿಕೆಯಲ್ಲಿ ನಾನು ಪರಿಸರ ಹೋರಾಟಗಾರ್ತಿ ಅಂತ ನೀವೆಲ್ಲ ಕೇಳ್ಪಟ್ರಿ. ಪರಿಸರದ ವಿಚಾರವಾಗಿ ನಾನೊಂದಷ್ಟು ಮಾತಾಡ್ತಾ ಇದ್ವಿ, ಮತ್ತೆ ಬೇರೆ ಹೋರಾಟ ಮಾಡ್ತಾ ಇದ್ವಿ. ಶ್ರದ್ಧಾಂಜಲಿಗೆ ಬಂದು ಏನಂತ ಹೇಳೋದು ಅಂತ ಹೇಳಿದಾಗ ನಮ್ಮ ಮನಸ್ಸಿಗೆ ತುಂಬಾ ನೋವಾಯ್ತು. ಆದ್ರೂ ಕೂಡ ನನ್ಗೆ ಲಿಂಗೇಗೌಡರ ಜೊತೆ ಒಂದೆರಡು ಒಡನಾಟದಲ್ಲಿ ಅವ್ರ ಜೊತೆ ಇರುವಾಗ ನಾವು ಕೆಲವು ವಿಡಿಯೋಗಳನ್ನ ನೋಡಿದಾಗ ಎಷ್ಟು ರೊಚ್ಚಿಗೆದ್ದು ಹೋರಾಟನ ಮಾಡ್ತಾರೆ. ಆದ್ರೆ ಒಂದು ವಿಚಾರದಲ್ಲಿ ನಾವು ಒಂದು ಗುಂಪಲ್ಲಿ ಮಾತಾಡ್ತಿರುವಾಗ ನಾವ್ ಏನೇ ದೂರನ್ನ ಸಲ್ಲಿಸಿದ್ರು ಶಾಂತಿಯಿಂದ ತಗೊಂಡು ಇದ್ ಮಾಡ್ತಾ ಇದ್ರು, ಅದೇ ನನ್ನ ನೆನಪಿಗೆ ಬರ್ತಾ ಇತ್ತು. ನಾನು ನಮ್ಮ ಸ್ನೇಹಮಯಿ ಕೃಷ್ಣ ಸರ್ ಹೇಳಿದ್ರಲ್ಲ ಆಗ್ಲೇನೆ, ಎಲ್ಲರೂ ಹೋರಾಟಗಾರರಾಗಬೇಕು. ಯಾಕೆಂದ್ರೆ ಒಬ್ಬರೇ ಒಂದು ಹೋರಾಟನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಬ್ರು ಒಂದು ಹೋರಾಟನ ಮಾಡ್ಬೋದು. ಈಗ ನಾನು ಪರಿಸರದ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ, ಇನ್ನ ಕೆಲವರು ಬೇರೆ ಹೋರಾಟ. ಆದ್ರೆ KRS ಪಕ್ಷ ಎಲ್ಲಾ ಅಲ್ಲಿ ಅನ್ಯಾಯ ನಡೀತಾ ಇದೆ, ಎಲ್ಲದಕ್ಕೂ ಹೋರಾಟ ಮಾಡಿ ಜಯಗಳಿಸೋ ಒಂದು ಸಂದರ್ಭದಲ್ಲಿ ಈ ರೀತಿ ಒಂದು ಆಘಾತ ಆಗಿರೋದು ತುಂಬಾ ನೋವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜಕೀಯ ಪಕ್ಷಗಳು ಹೋರಾಟ ಮಾಡೋದಕ್ಕಿಂತ ಅವರು ಲೂಟಿ ಮಾಡೋದೇ ಹೆಚ್ಚಾಗ್ತಾ ಇದೆ. ನಾವು ಏನೇ ಇದ್ರು ನೇರವಾಗಿ ಮಾತಾಡ್ತೀವಿ ಎಲ್ಲಾ ವಿಚಾರನು. ಈಗ ನಮ್ಮ ಲಿಂಗೇಗೌಡರು ತೀರ್ಕೊಂಡ ವಿಚಾರನ KRS ಪಕ್ಷದ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಆ ಸ್ಥಳಕ್ಕೆ ಹೋಗಿ ನೋಡಿದ್ದು ವಿಡಿಯೋನ ನಾವು ಒಂದಷ್ಟು ನೋಡಿದಾಗ ನನಗೆ ಮನಸ್ಸಿಗೆ ಬಂದಿದ್ದು, ಆ ರಸ್ತೆ ಎಷ್ಟು ದೊಡ್ಡದಾಗಿದೆ. ಹೋರಾಟಗಾರ ಯಾರು ರೋಡಲ್ಲಿ ನಿಂತ್ಕೊಂಡು ಅಡ್ಡದಾರಿಗೆ ಹಾಕಲ್ಲ, ಸೈಡಲ್ಲಿ ನಿಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ ನನ್ನ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಆ ಲಾರಿ ಅವನು ಟೆಂಪೋದವನು ಯಾರೋ ಗೊತ್ತಿಲ್ಲ, ಯಾವ ರೀತಿ ಹೊಡ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಅನ್ನೋದು ನಮ್ಮ ಮನಸ್ಸಿಗೆ ನಾಟ್ತಾ ಇದೆ. ಸೊ ಹಾಗಾಗಿ ನಮ್ಮ ಇಲಾಖೆಗಳು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಲಂಚ ಕೊಟ್ಟರೆ ಸಾಕು ಲೈಸೆನ್ಸ್ಗಳನ್ನ ಕೊಡುತ್ತೆ. ಮತ್ತೆ ಇನ್ನೂ ಒಂದು ಕೆಲವು ವಿಚಾರನ ಕೇಳ್ಪಟ್ಟೆ, ಲಾರಿ ಅವರೆಲ್ಲ ತುಂಬಾ ಸ್ಪೀಡ್ ಆಗಿ ಹೋಗ್ತಾರೆ, ಅವ್ರೇನೋ ಡ್ರಿಂಕ್ಸ್ ಮಾಡಿರ್ತಾರೆ ಅದು ಇದು ಅಂತ ಕೇಳ್ಪಟ್ಟೆ. ಅವ್ರು ಮಾಡಿರ್ತಾರೋ ಬಿಟ್ಟಿರ್ತಾರೋ ಅವ್ರನ್ನ ಹೋಗಿ ನಾನು ಪರೀಕ್ಷೆ ಮಾಡಿಲ್ಲ. ಒಂದಂತೂ ಸತ್ಯ, ಈ ರಿಂಗ್ ರೋಡ್ ಅಲ್ಲಿ ಸರ್ಕಲ್ಗಳಲ್ಲಿ ಎಣ್ಣೆ ಅಂಗಡಿ ಇರುತ್ತೆ, ಆ ಪಕ್ಕದಲ್ಲಿ ಲಾರಿಗಳು ನಿಂತಿರುತ್ತೆ, ತಾವೆಲ್ಲ ಗಮನಿಸಬಹುದು. ಯಾಕಂದ್ರೆ ನಾನು ಹೋರಾಟಗಾರ್ತಿಯಾಗಿ ನಮ್ಮ ಯಜಮಾನರನ್ನ 24x7 ಮನೇಲಿ ಅಡಿಗೆ ನಮ್ಮ ತಾಯಿ ಮಾಡ್ತಾರೆ. ನಾನು ನಮ್ಮ ಮನೆಯವ್ರು ಬೆಳಗ್ಗೆ 10 ಗಂಟೆ ಮನೆ ಬಿಟ್ರೆ ರಾತ್ರಿ 9 ಗಂಟೆಗೆ ಮನೆಗೆ ಹೋಗ್ತೀವಿ. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಇಲ್ಲಿ ಕಣ್ಣಂಚಲ್ಲಿ ನೋಡಿದ್ದೇನೆಂದ್ರೆ, ಯಾವ್ದೋ ಒಂದು ಸರ್ಕಲ್ಗಳಲ್ಲಿ ಎಣ್ಣೆ ಅಂಗಡಿ ಇರುತ್ತೆ, ಅಲ್ಲಿ ವೆಹಿಕಲ್ಗಳು ನಿಂತಿರುತ್ತೆ, ಅವ್ರಿಗೆ ಕುಡಿದೇ ಹೋಗ್ತಾರ. ಸೊ ಈ ಸಂದರ್ಭದಲ್ಲಿಯೂ ಕೂಡ ಅಪಘಾತ ಆಗಿರುತ್ತೆ. ಆದ್ರೆ ವಾಹನ ಚಾಲನೆ ಮಾಡೋರು ಸ್ವಲ್ಪ ಗಮನದಲ್ಲಿಟ್ಕೊಂಡು ವಾಹನ ಚಾಲನೆ ಮಾಡಬೇಕು. ನಾನು ಮಾತಾಡೋದಕ್ಕೆ ನನಗೆ ಮಾತೇ ಬರ್ತಿಲ್ಲ, ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಹೋರಾಟದ ವಿಚಾರ ಇರ್ಬೋದು, ಪರಿಸರದ ವಿಚಾರ ಇರ್ಬೋದು, ಮಾತಾಡ್ಬೋದು. ಆದ್ರೆ ಇದೊಂದು ದುಃಖದ ಸಂಗತಿ. ಹೋರಾಟಗಾರರಿಗೆ ಈ ತರ ದೇವರು ಶಿಕ್ಷೆ ಕೊಟ್ಬಿಟ್ರೆ ನಾವು ಹೋರಾಟ ಮಾಡೋದು ಹೇಗೆ ಅಂತ ಒಂದೊಂದ್ಸರಿ ಅನ್ಸುತ್ತೆ. ಆದ್ರೆ ಈ ಕೆಲ ಹಿರಿಯ ವ್ಯಕ್ತಿಗಳೆಲ್ಲ ಹೇಳಿದ್ರಲ್ಲ, ಅವ್ರು ತೀರ್ಕೊಂಡಿಲ್ಲ, ಅವ್ರು ಇದಾರೆ. ಸೊ ಹಾಗಾಗಿ ನಾನು ಒಂದು ವಿಚಾರ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ, ನಮ್ಮ ಮೈಸೂರಿನಲ್ಲಿ ಪರಿಸರ ಉಳಿಸ್ಬೇಕು ಹೇಳ್ತಾ ಇದ್ರು ಭಾನುಮೋಹನ್ ಅವರು ಅಂತೇಳಿ, ಅದು ಸತ್ಯ. ಆ ರೀತಿ ಪ್ರತಿಯೊಬ್ಬರು ಆಗ್ಬೇಕು. ಯಾಕೆಂದ್ರೆ ನಾನು ಒಂದು ಮರನ ತಪ್ಕೋಬಹುದು, ಪ್ರತಿಯೊಂದು ಮರನ ತಪ್ಕೊಳಕ್ಕಾಗಲ್ಲ. ಹಾಗಾಗಿ ಪರಿಸರ ಉಳಿಸಿದ್ರೆ, ಪ್ರಕೃತಿ ಉಳಿಸಿದ್ರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ. ಸೊ ವರ್ಕೋಡಲ್ಲಿ 800 ಎಕರೆಯಲ್ಲಿ 100 ಎಕರೆ ಸಂಗೀತ ವಿವಿ ಮಾಡ್ಬೇಕು ಅಂತ ಸರ್ಕಾರ ಒಂದು ಯೋಜನೆ ಹಾಕಿತ್ತು. ಅದನ್ನ ನಾನು ಹೋರಾಟ ಮಾಡಿ ನಿಲ್ಸಿ ಆ ಸಂಗೀತ ವಿವಿನ ಹುಣಸೂರಲ್ಲಿರೋ ರಂಭಾಪುರಿಗೆ ಶಿಫ್ಟ್ ಮಾಡ್ತಿದ್ದು ಒಂದು ಹೆಗ್ಗಳಿಕೆ ನನಗಿದೆ. ಯಾಕೆ ಈ ಮಾತನ್ನ ಹೇಳೋದಕ್ಕೆ ಇಷ್ಟಪಟ್ಟೆ ಅಂದ್ರೆ, ಇವತ್ತು ಲಿಂಗೇಗೌಡರು ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೋದ ಸಂದರ್ಭದಲ್ಲಿ ಅವ್ರಿಗೆ ಈ ರೀತಿ ಆಗಿರೋದು ತುಂಬಾ ದುಃಖದ ಸಂಗತಿ. ಹಾಗಾಗಿ ನಾವ್ ಯಾರು ದುಃಖ ಪಡಬಾರ್ದು. ಹೋರಾಟದ ಕೆಚ್ಚದೆ ಎದೆಯಲ್ಲಿ ಇಟ್ಕೊಂಡು ಹೋರಾಟ ಮಾಡಬೇಕು. ನಾವು ಇರೋವರೆಗೂ ಏನಾದ್ರೂ ಸಾಧನೆ ಮಾಡಿ ಸಾಧಿಸಿ ಹೋಗ್ಬೇಕು. ಮನುಷ್ಯಾಗಿ ಹುಟ್ಟಿದ್ಮೇಲೆ, ರಾಜ್ಕುಮಾರ್ ಅವರ ಹಾಡಲ್ಲೇ ಇದೆ ಅಲ್ಲ, ಮಾನವಾಗಿ ಹುಟ್ಟಿದ್ಮೇಲೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಕೈಲಾದಷ್ಟು
ಭ್ರಷ್ಟಾಚಾರನ ತೊಲಗಿಸಿ ಹೋರಾಟ ಮಾಡಬೇಕು ಪ್ರತಿಯೊಬ್ರು. ಇಲ್ಲ ಅಂತ ಹೇಳಿದ್ರೆ ರಾಜಕಾರಣಿಗಳು, ಅಧಿಕಾರಿಗಳು ಯಾರು ಗೊತ್ತಿಲ್ಲ ಮನೆಗೆ ನುಗ್ಗಿ ದರೋಡೆ ಮಾಡುವಂತ ಸಂದರ್ಭ ಕೂಡ ಬರುತ್ತೆ ಮುಂದೆ ಹೀಗೆ ಬಿಟ್ಕೊಂಡು ಹೋದ್ರೆ. ಯಾಕೆಂದ್ರೆ ನಾವೆಲ್ಲ ಹೋರಾಟ ಮಾಡೋ ಸಂದರ್ಭದಲ್ಲಿ ನೋಡ್ತಾ ಇದೀವಿ, ಅನ್ಯಾಯನೇ ಜಾಸ್ತಿ ತಲೆ ಎತ್ತುತ್ತಾ ಇದೆ. ಹೋರಾಟಗಾರರು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಹಿಂದೆ ಸುಮಾರು ಹೋರಾಟಗಳನ್ನ ಮಾಡ್ತಾ ಇದ್ರು, ಸ್ವಲ್ಪ ಕಡಿಮೆ ಮಾಡ್ತಾ ಬರ್ತಾರೆ, ಇನ್ನೇ ಕೆಲವರು ಹೊಸದಾಗಿ ಹುಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡೋದಿಷ್ಟೇ, ಯಾರು ಕುಗ್ಗದೆ ಜಗ್ಗದೆ ಕೆಚ್ಚದೆಯಿಂದ ಹೋರಾಟನ ಮಾಡಿ ನ್ಯಾಯ ಸಿಕ್ಕೇ ಸಿಗುತ್ತೆ. ಈಗ ನಮ್ಮಲ್ಲೇ ನೋಡಿ, ನಾವು ಈಗ ದುಃಖದ ಸಂಗತಿಯಲ್ಲಿ ನಾವು ಮಾಡ್ಬೇಕು ಅಂತಿದೀವಿ, ಆದ್ರೆ ಹನುಮ ಜಯಂತಿ ಮಾಡ್ಬೇಕು, ಅವ್ರು ಹಾಡು ಹೇಳ್ಬೇಕು, ಅವ್ರು ಹಾಡ್ತಾನೆ ಇದ್ದಾರೆ. ಮಾನವೀಯತೆ ಮನುಷ್ಯತ್ವ ಇರೋರಾದ್ರೆ ಪಾಪ ಯಾರೋ ತೀರ್ಕೊಂಡಿದ್ದಾರೆ, ಶ್ರದ್ಧಾಂಜಲಿ ಮಾಡ್ತಿದ್ದಾರೆ, ನಾವ್ ಇವತ್ತೊಂದಿನ ಬಿಟ್ಟು ಮಾಡ್ಬೋದು ಅಂತ ಅನಿಸ್ಕೋಬೋದಿತ್ತು ಅವರು. ಆದ್ರೆ ಅವ್ರಿಗೆ ಬರಲ್ಲ, ಅದು ಆ ಮನಸ್ಸಿಗೆ ಬರಲ್ಲ. ಅವ್ರದ್ದು ಅವರೇ ಮಾಡ್ಬೇಕು, ನಾವು ಹೋರಾಟಗಾರರು ಹೋರಾಟ ಮಾಡ್ಲೇಬೇಕು. ಹಾಗಾಗಿ ಪ್ರತಿಯೊಬ್ರು ಯಾರು ಏನೇ ಮಾಡ್ಲಿ, ಹೋರಾಟಗಾರರು ಕೆಚ್ಚದೇ ಇದ್ರೆ ಹೋರಾಟ ಮಾಡಿ, ಎಲ್ಲರೂ ನಾವು ಪರಿಸರ ಉಳಿಸಿ ಹೋರಾಟ ಮಾಡಿ ಅಂತೇಳಿ ಈ ದಿನ ಇಲ್ಲಿ ಕರೆದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ, ಲಿಂಗೇಗೌಡರು ಮತ್ತೆ ಮೂಸಾ ಕುಂಜ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ದೇವರು ಶಾಂತಿ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನೈಜ ನುಡಿಗಳನ್ನು ಹೇಳಿ ದಿವಂಗತ ಲಿಂಗೇಗೌಡರ ಬಗ್ಗೆ ತಿಳಿಸಿಕೊಟ್ಟಂತಹ ಪರಿಸರ ವಾರಿದ್ಯಗಳಾದಂತಹ ಭಾನುಮಯ್ಯನವರು, ದಯವಿಟ್ಟು KRS ಪಕ್ಷದವರು ಶೀಲ ಮತ್ತು ಶಿಸ್ತನ್ನ ಕಾಪಾಡ್ಕೋಬೇಕು. ಅಲ್ಲಿ ಯಾರೋ ದಯವಿಟ್ಟು ಅದು ನಮ್ಮ ಪದ್ಧತಿ ಅಲ್ಲ. ದಯವಿಟ್ಟು ನಾವು JCB ಪಕ್ಷಗಳ ರೀತಿ ವರ್ತನೆ ಮಾಡಬಾರ್ದು. ಮುಂದೆ ವೇದಿಕೆಯಲ್ಲಿರುವಂತಹ ಚೇರ್ಗಳಲ್ಲಿ ಆಸೀನರಾಗಬೇಕು. ಎಲ್ಲ ನಮ್ಮ ಪದಾಧಿಕಾರಿಗಳು ದಯವಿಟ್ಟು ಇದು ರವಿ ಅವರ ದಯವಿಟ್ಟು ಆಫ್ ಮಾಡಿ, ಅದನ್ನ ದಯವಿಟ್ಟು ಅಲ್ಲಿ ಮುಂದ್ಕೊಡೋದಕ್ಕೆ ಹೋಗ್ಬೇಕು. ದಯವಿಟ್ಟು ನಾವು ಒಂದು ಶೀಲ ಮತ್ತು ಶಿಸ್ತನ್ನ ಏನ್ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ನಮ್ಗೆ ಅದು ಹೇಳಿದ್ದಾರೆ, ಅದನ್ನ ನಾವು ಪಾಲನೆ ಮಾಡಬೇಕು. ದಯವಿಟ್ಟು ಅದನ್ನ ಪಾಲಿಸಿ ಅಂತ ಹೇಳ್ತಾ, ಈಗ ಮತ್ತೊಬ್ಬ ಅತಿಥಿಯರಾದ ಶಿವನಂಜನ್ ಅವರ ವಿಧಾಯಿಸಿಗಳು ಒಂದೆರಡು ಮೂರು ಮಾತನಾಡ ಆಡ್ಬೇಕು. ದಯವಿಟ್ಟು ಸಮಯದ ಅಭಾವ ಇದೆ, ಇನ್ನೂ ಮಾತನಾಡೋರು ಇದಾರೆ. ದಯವಿಟ್ಟು ಒಂದೆರಡು ನಿಮಿಷದಲ್ಲಿ ತಮ್ಮ ವಿಚಾರಗಳನ್ನು ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮುಂಭಾಗ ಹಾಗೂ ವೇದಿಕೆ ಎಲ್ಲರಿಗೂ ನಮಸ್ಕರಿಸ್ತಾ, ನಾನು ಟೈಮನ್ನ ವೇಟ್ ಮಾಡಕ್ಕೆ ಇಷ್ಟಪಡ್ತೀರ, ಯಾಕೆ ಈಗಾಗಲೇ ಸಮಯ ಅಭಾವ ತುಂಬಾ ಆಗಿದೆ. ಎಲ್ಲರಿಗೂ ಕೂಡ ಮಾನ್ಯ ಲಿಂಗೇಗೌಡರು ಕುಂಜ ಅವರ ಆದರ್ಶ ತತ್ವ ಸಿದ್ಧಾಂತವನ್ನ ಅಳವಡಿಸ್ಕೊಳ್ಳಿ, ಈ KRS ಪಕ್ಷಕ್ಕೆ ಶಕ್ತಿ ತುಂಬೋಣ ಅಂತ ಹೇಳಿ ನಾನು ಒಂದು ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಬಹಳ ಸರಳವಾಗಿ ತಿಳಿಸಿಕೊಟ್ಟಂತ ಶಿವನಂಜನ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ KRS ಪಕ್ಷದ ರೈತ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಹಿರಿಯರು ಜೋಗ್ನಹಳ್ಳಿ ಗುರುಮೂರ್ತಿಗಳು ಅಂತ ಖ್ಯಾತರಾದಂತಹ ಗುರುಮೂರ್ತಿ ಸರ್ ಅವರು ತಮ್ಮ ಹಿತನುಡಿಗಳನ್ನ ತಿಳಿಸ್ತಾರೆ. ಮಹನೀಯ ಬಂಧುಗಳೇ, ಇಂತಹ ಪರಿಸ್ಥಿತಿ ಬರ್ತದೆ ಅಂತ ನಾನು ಅಥವಾ ನಾವು ಯಾರು ಕನಸಿನಲ್ಲೂ ಕಂಡಿರಲಿಲ್ಲ, ಆಲೋಚನೆ ಮಾಡಿರಲಿಲ್ಲ. ದುರಾದೃಷ್ಟವಶಾತ್ ಇಂಥ ಪರಿಸ್ಥಿತಿ ಬಂದು ಇವತ್ತು ನಾವು ಕಣ್ಣೀರಿಡುವಂಥ ಕಾಲ ಬಂದ್ಬಿಟ್ಟಿದೆ. ಇದಕ್ಕೆ ವಿಷಾದಿಸಬೇಕಾಗಿದೆ. ಆದರೆ ನಾವು ಒಂದು ಆಲೋಚನೆ ಇಟ್ಕೊಂಡು ನೋಡೋದಾದ್ರೆ, ಗ್ರೀಕ್ ದೊರೆ ಪೆರಿಕ್ಲಿಯಸ್ 2000 ವರ್ಷದ ಹಿಂದೆ ಒಂದು ಮಾತು ಹೇಳಿದ್ದ, ಜನತೆ ರಾಜ್ಯಕ್ಕಾಗಿ ತೆರಿಗೆ ಕಟ್ಟಬೇಕು, ಬೆವರನ್ನು ಸುರಿಸ್ಬೇಕು, ಕೆಲವು ಸಂದರ್ಭದಲ್ಲಿ ಪ್ರಾಣನೂ ಕೊಡ್ಬೇಕಾಗ್ಬೋದು, ಪ್ರಾಣ ಕೊಡಕ್ಕೂ ಕೂಡ ಸಿದ್ಧ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದ. ಅದು ಸತ್ಯವಾದ ಮಾತು. ಚರಿತ್ರೆ ಉದ್ದಕ್ಕೂ ಅವನು 2000 ವರ್ಷದ ಹಿಂದೆ ಹೇಳಿದ್ದ. ಇವತ್ತು ನಾವು ಕಾಣ್ತಾ ಇದ್ದೀವಿ, ಎಲ್ಲಿ ತ್ಯಾಗ ಬಲಿದಾನ ಇದೆಯೋ ಅಲ್ಲಿ ಮಾತ್ರ ನ್ಯಾಯ ಮತ್ತೆ ಸತ್ಯ ಉಳಿದಿದೆ. ಎಲ್ಲಿ ಹೇಡಿಗಳಿದಾರೋ ಅಲ್ಲಿ ಏನು ಸಾಧನೆ ಆಗಿಲ್ಲ, ಗುಲಾಮರು ಮಾತ್ರ ಅಲ್ಲಿ ವಾಸ ಆಗಿದ್ದಾರೆ. ಭಾರತ ದೇಶ ಈ ರೀತಿ ಗುಲಾಮಗಿರಿಗೆ ಇವತ್ತು ತುತ್ತಾಗಿದೆ. ಇದರ ನಡುವೆ ನಮ್ಮಲ್ಲಿ ಹುಟ್ಟಿದಂತ KRS ಪಕ್ಷ, ಆ KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವರಿಗೆ ಸಾಥ್ ಕೊಟ್ಟು ಹೆಗಲು ಕೊಟ್ಟು ಒಂದು ದೊಡ್ಡ ಹಿರಿಯ ಆಸೆಗಳನ್ನ ಇಟ್ಕೊಂಡು ಪಕ್ಷ ಕಟ್ಟಂತವರು ಶ್ರೀಮಾನ್ ಲಿಂಗೇಗೌಡರು. ಅವರ ವ್ಯಕ್ತಿತ್ವ ತುಂಬಾ ಅಮೋಘವಾದದ್ದು, ವಿಶಿಷ್ಟವಾದದ್ದು. ಅವರೊಬ್ಬ ರೈತನ ಮಗ.
ಒಬ್ಬ ಪರಿಪೂರ್ಣವಾದ ವ್ಯಕ್ತಿ ಆಗ್ಬೇಕು ಅಂತ ಅಂದ್ರೆ ನಾನು ಆಸೆ ಮಾಡೋದು, ನಾನು ಆಲೋಚನೆ ಮಾಡಿರೋದು, ಆತ ರೈತ ಕುಟುಂಬದಿಂದ ಹುಟ್ಟಿರ್ಬೇಕು. ರೈತ ಕುಟುಂಬದಿಂದ ಹುಟ್ಟಿರೋನು ಮಾತ್ರ ಒಂದು ಪ್ರಾಣಿ, ಪಕ್ಷಿ, ನೀರು, ನೆಲ, ಜಲ, ಆಕಾಶ, ಎಲ್ಲ ಬೆಳಕು, ಕತ್ತಲು ಎಲ್ಲ ಅನುಭವ ಇರ್ತದೆ. ಅವನು ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಎಲ್ಲರಿಗೂ ನ್ಯಾಯ ದೊರಕಿಸೋದಕ್ಕೆ, ಪರಿಸರಕ್ಕೆ ನ್ಯಾಯ ದೊರಕಿಸೋ ಕಡೆಗೆ, ಸಮಾಜಕ್ಕೆ ನ್ಯಾಯ ದೊರಕಿಸೋ ಕಡೆಗೆ ಅವನು ಆಲೋಚನೆ ಮಾಡ್ತಾನೆ ಅಂತ ವ್ಯಕ್ತಿತ್ವ ಲಿಂಗೇಗೌಡರಲ್ಲಿ ಇತ್ತು. ಅವರು ವಿಶ್ವಪ್ರಜ್ಞೆ ಅಂತ ಹೇಳ್ತಿದ್ರು. ಮಾನವೀಯ ಪ್ರಜ್ಞೆ, ವಿಶ್ವಪ್ರಜ್ಞೆ. ನಾವು ಜಗತ್ತಿಗೆ ಬೆಳಕನ್ನ ಕೊಡಬೇಕಾಗಿದೆ KRS ಪಕ್ಷ ಅಂತ ಅಂದ್ಬಿಟ್ಟು ಅವರು ಪದೇ ಪದೇ ನನ್ನ ಹತ್ರ ಹೇಳ್ತಿರು. ಅದು ಸತ್ಯವಾದ ಮಾತು. ಅಂತ ಅಮೋಘವಾದಂತ ಚಿಂತನೆಗಳನ್ನ ಇಟ್ಕೊಂಡಿದ್ದಂತ ಎಸ್ ಲಿಂಗೇಗೌಡರು ಇವತ್ತು ನಮ್ಮಿಂದ ಭೌತಿಕವಾಗಿ ಕಾಣೆಯಾಗಿದ್ದಾರೆ. ಆದರೆ ಅವರ ವೈಚಾರಿಕವಾದಂತ ಆ ವಿಚಾರಗಳು ನಿಮ್ಮಲ್ಲೆಲ್ಲ ಒಳಹೊಕ್ಕು ನಮ್ಮಲ್ಲಿ ಜೀವಂತವಾಗಿವೆ. ಅದನ್ನ ಸಾಧನೆ ಮಾಡಿ ಅವರು ಏನು ಆಲೋಚನೆ ಮಾಡಬೇಕಿರೋ ಈ ದೇಶದ ಉದ್ಧಾರಕ್ಕಾಗಿ ಅದನ್ನ ನಾವಿವತ್ತು ಸಾಧಿಸಬೇಕಾಗುವಂತ ಛಲವನ್ನು ತೊಡುವಂತ ಒಂದು ಸಂದರ್ಭ ಇವತ್ತು ಬಂದಿದೆ. ಮಾನ್ಯ ಬಂಧುಗಳೇ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಲಿಂಗೇಗೌಡರು ನಿಜವಾಗ್ಲೂ ನಮ್ಮಿಂದ ಭೌತಿಕವಾಗಿ ಕಾಣೆಯಾಗಿದ್ರು ಕೂಡ ಅವರ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ, ನಮ್ಮ ರಕ್ತದ ಕಣಕಣದಲ್ಲಿ ಹೊಕ್ಕೊಂಡಿದ್ದೇವೆ. ಸಾವಿರಾರು ಜನ, ಲಕ್ಷಾಂತರ ಜನ ಲಿಂಗೇಗೌಡರು ಇವತ್ತು ತಯಾರಾಗ್ತಿದ್ದಾರೆ. ಅವರ ಆಸೆಯನ್ನ ಈಡೇರಿಸೋದಕ್ಕೆ ಮುಂದೆ ದೊಡ್ಡ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಿ ನಾನು ನಂಬ್ಕೊಂಡಿದ್ದೀನಿ. ಮಹಾಶಯರೇ, ಒಂದು ಕನ್ನಡದ ಕಪ್ಪೆ ಅರಬಟ್ಟನ ಶಾಸನ, ಅದರಲ್ಲಿ ಆ ಶಾಸನ ಏನು ಹೇಳ್ತದೆ ಅಂದ್ರೆ, ಸಾಧುಗೆ ಸಾಧು ಮಾಧುರ್ಯ ಹಂಗೆ ಮಾಧುರ್ಯ, ಬಾದಿಪ್ಪ ಕಲಿಗೆ ಕಲಿಯುಗ ಪನೀತನ್ ಮಾಧವನ್ನೀತನ್ ಪೆರನಲ್ಲ ಅಂತ ಆ ದೊರೆಯನ್ನ ಹೊಗಳುವಂತ, ಶ್ಲಾಘಿಸುವಂತ ಒಂದು ಕವನ ಅದು. ಸಾಧುಗೆ ಸಾಧು ಅಂತ ಅಂದ್ರೆ ಒಂದು ಸದ್ಭಾವನೆ ಇರುವಂತಹ ಜನಗಳ ನಡುವೆ ಸದ್ಮನುಷ್ಯನಂತ ಇರಬೇಕು. ಮಾಧುರ್ಯ ಹಂಗೆ ಅಂದ್ರೆ ಕವಿ ಜನರ ನಡುವೆ ಕವಿಯಾಗಿರ್ಬೇಕು. ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅಂದ್ರೆ ಯಾರಾದ್ರೂ ಶತ್ರುಗಳು ನಮ್ಮನ್ನ ನಾಶ ಮಾಡ್ತೀನಿ ಅಂತ ಬಂದ್ರೆ ಅವರ ಎದುರಿಗೆ ಕತ್ತಿ ಹಿರಿಯೋದಕ್ಕೂ ತಯಾರಾಗಿರ್ಬೇಕು. ಅವನು ನಿಜವಾದ ಮನುಷ್ಯ ಅಂದ್ರೆ ಮನುಷ್ಯ ಗುಣ ಸ್ವಭಾವಗಳು ಆ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ಕಪ್ಪೆ ಅರಬಟ್ಟನ ಶಾಸನ ಹೇಳ್ತದೆ. ಅದೇ ರೀತಿ ನಮ್ಮ ಲಿಂಗೇಗೌಡರು ಎಲ್ಲ ಸ್ವಭಾವನೆಗಳನ್ನ ಅವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಂಥವ್ರು. ನಾವು ಒಬ್ಬ ಪೊಲೀಸ್ ಅಧಿಕಾರಿ ವಿರುದ್ಧ ನಮ್ಮ ಬೆಂಗಳೂರಿನಲ್ಲಿ ಯಾರೋ ಒಬ್ಬ ಕಮಿಷನರ್ ಆಗಿದ್ದ, ನಮ್ಮ ದೌರ್ಜನ್ಯ ಎಸಗಿದ್ದ ನಮ್ಮ ಅಧ್ಯಕ್ಷರ ಮೇಲೆ. ಅವನ ವಿರುದ್ಧ ಹೋರಾಟ ಮಾಡಿದಾಗ ಪೊಲೀಸ್ನವ್ರನ್ನ ನಾವು ಎಷ್ಟು ತುಚ್ಛವಾಗಿ ಜಾಲಾಡ್ದು ಅದಾದ ನಂತರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆಲ್ಲ ಹೂವನ್ನು ಕೊಟ್ಟು ಒಳ್ಳೆ ಕೆಲಸವನ್ನ ಮಾಡಿ ಸಮಾಜದಲ್ಲಿ ಒಂದು ಸದ್ಭಾವನೆ ಮೂಡೋದಕ್ಕೆ, ಒಂದು ಒಳ್ಳೆ ಸಮಾಜ ಕಟ್ಟೋದಕ್ಕೆ ನೀವೆಲ್ಲ ಸಹಕರಿಸಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಒಂದು ಗುಲಾಬಿ ಹೂವನ್ನ ಕೊಟ್ಟು ಬರುವಂತ ಒಂದು ಕಾರ್ಯಕ್ರಮನ ಹಾಕೊಂಡ್ರು. ಅವತ್ತು ನನಗೆ ಯಾಕೋ ಅದು ಸರಿ ಕಾಣ್ತಾ ಇರ್ಲಿಲ್ಲ. ಯಾಕೆಂದ್ರೆ ಹೋರಾಟದ ಮೂಲಕ ಅವರನ್ನ ಪೊಲೀಸ್ನವ್ರು ಮಣಿಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಆದರೆ ಆಮೇಲೆ ಈಗ ಅದನ್ನ ಯೋಚನೆ ಮಾಡಿದಾಗ ಆ ಭಾವನೆ ಲಿಂಗೇಗೌಡರು ಅವತ್ತು ಯೋಚನೆ ಮಾಡಿದ್ದ ಸದ್ಭಾವನೆ ನಿಜವಾಗ್ಲೂ ಸರಿಯಾಗಿದೆ ಅಂತ ಇವತ್ತು ಅನ್ನಿಸ್ತಾ ಇದೆ. ಅಹಿಂಸಾ ಮಾರ್ಗದಲ್ಲಿ ನಾವು ಸ್ನೇಹ ಭಾವದಲ್ಲೇ ಸಮಾಜವನ್ನ ಪುನರ್ನಿರ್ಮಾಣ ಮಾಡಬೇಕೇ ವಿನಃ ನಾವು ದ್ವೇಷವನ್ನ ಕಟ್ಕೊಂಡು ಹೋಗೋದ್ರಿಂದ ಒಳ್ಳೆ ಸಮಾಜನ ಕಟ್ಟಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅವರ ಭಾವನೆ ಏನಾಗಿತ್ತು, ಅವರ ಆಶಯ ಏನಾಗಿತ್ತು, ಅದನ್ನ ಈಡೇರಿಸೋದಕ್ಕೆ ನೀವು ಎಲ್ಲ ಪಣ ತೊಟ್ಟು ದೊಡ್ಡ ಹೋರಾಟವನ್ನು ಮಾಡೋಣ. ನಮ್ಮ ಪ್ರಾಣ ಒತ್ತೈಟಾದ್ರೂ ನಾವು ಅವರ ಲಿಂಗೇಗೌಡರ ಆಶಯವನ್ನು ಈಡೇರಿಸೋಣ ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಪಕ್ಷದ ಹಿರಿಯರು ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ಹೋರಾಟದ ಹಾದಿಯಲ್ಲಿ ಧುಮುಕ್ಬೇಕು ಅನ್ನೋ ವಿಚಾರನ ಹೇಳ್ತಾ ಕೆಲವು ಉದಾಹರಣೆಗಳ ಮೂಲಕ ದಿವಂಗತ ಲಿಂಗೇಗೌಡರ ಬಗ್ಗೆ ಸ್ಮರಿಸಿಕೊಂಡು ಹೇಳಿದಂತವರಿಗೆ ಅಭಿನಂದನೆಗಳು. ಈಗ ನಮ್ಮ ಮೈಸೂರಿನ ಜಿಲ್ಲೆಯ ಹಿಂದೆ ಜಿಲ್ಲಾಧ್ಯಕ್ಷರಾಗಿದ್ದಂತವರು ಹಾಗೂ ಮೈಸೂರಿನಲ್ಲಿ ಸಂಘಟಿತವಾಗಿ ನಮ್ಮ ಪಕ್ಷವನ್ನು ಕಟ್ಟಿದಂತಹ ಆದರ್ಶ ಅರಸು ಅವರು ಬಂದಿದ್ದಾರೆ. ಅವರು ಕೂಡ ಒಂದೆರಡು ಮೂರು ಮಾತನಾಡಬೇಕು ಅಂತ ಹೇಳಿ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಎರಡು ಕಣ್ಣುಗಳಂತೆ ಇದ್ದಂತ ರವಿಕೃಷ್ಣ ರೆಡ್ಡಿ ಮತ್ತೆ ನಮ್ಮ ಉಪಾಧ್ಯಕ್ಷರಾದಂತಹ ಲಿಂಗೇಗೌಡ್ರನ್ನ, ಅದರಲ್ಲಿ ಒಂದು ಕಣ್ಣನ್ನ ಕಳ್ಕೊಂಡಿದೀವಿ. ಲಿಂಗೇಗೌಡ್ರು ನಾವು ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಅವ್ರ ಜೊತೆ ನಮ್ಗೆ ತುಂಬಾ ಒಡನಾಟ ಇತ್ತು. ಕೆಲವೊಂದು ಸಂದರ್ಭದಲ್ಲಿ ನಮ್ದು ಅವ್ರದ್ದು ಏಕಾಏಕಿ ಯಾರ್ದೋ ಒಂದು ಮಾತಿಗೆ ನಾವು ಅವರು
ಸ್ವಲ್ಪ ದೂರ ಆಗಂತ ಸಂದರ್ಭ ಬಂತು. ಅದ್ ನನ್ಗೆ ಇವತ್ತು ಕೂಡ ಕೊರಗಿದೆ. ಯಾವ ಮನುಷ್ಯನೂ ಶಾಶ್ವತ ಅಲ್ಲ. ಇರುವಾಗ ನಾವು ಯಾವ್ದೋ ಒಂದು ಸಣ್ಣ ವಿಚಾರಕ್ಕೆ ಈ ರೀತಿ ಮಾಡ್ಕೊಂಡ್ವಲ್ಲ ಅನ್ನೋದು ದುಃಖ ಇವತ್ತು ಕೂಡ ಕಾಡ್ತಾ ಇದೆ. ಆ ವಿಚಾರವಾಗಿ ನಾನು ಅವ್ರಿಗೆ ಕ್ಷಮೆ ಕೇಳ್ತೀನಿ. ಅವ್ರು ಇಲ್ಲದೆ ಹೋದ್ರು ಕೂಡ ಅವರ ಆತ್ಮ ಇಲ್ಲೆಲ್ಲೋ ಇದೆ ಅನ್ನೋ ಉದ್ದೇಶದಿಂದ, ಆ ಅನಿಸಿಕೆಯಿಂದ ನಾನು ಅವರಲ್ಲಿ ಕ್ಷಮೆ ಕೇಳ್ತೀನಿ. ನೀವಾದ್ರೂ ಅಷ್ಟೇ ಯಾರನ್ನು ಯಾವತ್ತೂ ದ್ವೇಷಿಸಕ್ ಹೋಗ್ಬೇಡಿ. ಯಾವ್ದೋ ಒಂದು ಕ್ಷಣದಲ್ಲಿ ಏನೋ ಒಂದು ಮಾತಿಗೆ ಅವ್ರಿಗೂ ನಮಗೂ ಏನೋ ಒಂದು ಮನಸ್ತಾಪ ಇದ್ರು ಅದನ್ನ ಮರೆತು ಒಂದಾಗ್ಬೇಕು. ಆದ್ರೆ ಲಿಂಗೇಗೌಡರು ನನಗೆ ಎಷ್ಟು ಧೈರ್ಯ ತುಂಬಿದ್ರು. ನಾನು ಅವ್ರನ್ನ ಮೊದಲನೇ ದಿನ ಅವ್ರನ್ನ ಭೇಟಿಯಾದಾಗ ಅವರು ಮಾತನ್ನ ಕೇಳಿ ನಾನು KRS ಪಕ್ಷಕ್ಕೆ ಸೇರಿದ್ದು. ಆಗ ಕರೋನಾ ಟೈಮಲ್ಲಿ ಇದೇ ಮಧ್ವಾ ಬಿಲ್ಡಿಂಗ್ ಅಲ್ಲಿ ಅವ್ರನ್ನ ನಾನು ಮೊದಲನೇ ಸಲ ಭೇಟಿಯಾಗಿದ್ದು. ಅವತ್ತು ಅವ್ರನ್ನ ಮಾತು ಕೇಳಿ ಆ ಹುಮ್ಮಸ್ಸು, ಆ ತೇಜಸ್ಸು, ಅವ್ರ ಮುಖದ ಕಾಂತಿ, ಆ ಹೋರಾಟದ ಒಂದು ಹುಮ್ಮಸ್ಸನ್ನು ಕೊಡುವಂತ ಚೈತನ್ಯ ಇದ್ದಾಗ ನಮ್ಮ ಹಿಂದೆ ಯಾರು ಇದ್ದಾರೆ ಅಂದಾಗ ನಾವು ಮುಂದೆ ಹೋಗ್ಬೋದು. ಆಗಿರುವಂತ ಸಂದರ್ಭದಲ್ಲಿ ಇವತ್ತೊಂದು ದಿನ ಪಕ್ಷಕ್ಕೆ ಎಷ್ಟು ನಷ್ಟ ಆಗಿದೆ ಅನ್ನೋದು ಮುಖ್ಯ ಅಲ್ಲ. ನಾಡಿಗೆ ನಷ್ಟ, ಇದು ಪಕ್ಷಕ್ಕೆ ನಷ್ಟ ಅಲ್ಲ. ನಾವು ಪಕ್ಷ ಅಂತ ನೋಡಕ್ ಹೋಗ್ಬಾರ್ದು. ಅವರೊಬ್ಬ ಹೋರಾಟಗಾರ, ಎಲ್ಲಾ ಕ್ಷೇತ್ರದಲ್ಲೂ ಹೋರಾಟ ಮಾಡಿದ್ದಾರೆ. ಅವರ ಅಬಕಾರಿಯಲ್ಲಿ ಇದ್ದಾಗ್ಲೂ ಕೂಡ ಹಲವಾರು ಹೋರಾಟ ಮಾಡಿದ್ದಾರೆ. ತಮ್ಮ ಕೆಲಸನ ತ್ಯಜಿಸಿ ಬಂದು ಹೋರಾಟಕ್ಕೆ ಧುಮುಕದಂತವರು ಲಿಂಗೇಗೌಡರು. ಇವತ್ತೊಂದು ದಿನ ಅವ್ರು ಕಳ್ಕೊಂಡಿದೀವಿ. ಅವ್ರ ಬಗ್ಗೆ ನಾವ್ ಏನೇ ಮಾತಾಡಿದ್ರು ಅದು ಕಡಿಮೆನೆ. ಅಂತಹ ಹೋರಾಟಗಾರನ ಕಳ್ಕೊಂಡಂತಹ ನಾವು ದುರ್ದೈವಿಗಳು ಅಂತ ಹೇಳಕ್ ಇಷ್ಟಪಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಅವರು ಬದುಕೆ ಹೋರಾಟ, ಹೋರಾಟವೇ ಬದುಕು ಅಂತ ಅವರು ತೋರಿಸಿದ್ದಾರೆ. ಅದೇ ರೀತಿ ನಮ್ಮ KRS ಪಕ್ಷದ ಸೈನಿಕರು ನಡ್ಕೋಬೇಕು ಅನ್ನೋದು ನನ್ನದೊಂದು ಆಶಯ ಇದೆ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸರ್. ದಿವಂಗತ ಲಿಂಗೇಗೌಡರ ಜೊತೆ ಇದ್ದಂತ ಒಡನಾಡವನ್ನ ನಮ್ಮ ಆದರ್ಶ ಅವರು ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ. ಎಲ್ಲೂ ಕೂಡ ವೈಮನಸ್ಸುಗಳನ್ನ ಇಟ್ಕೋಬಾರ್ದು, ದ್ವೇಷಗಳನ್ನ ಇಟ್ಕೋಬಾರ್ದು, ಹೋರಾಟಗಾರರು ನಾವು ಛಿದ್ರರಾಗಬಾರ್ದು, ಒಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದಂತಹ ಆದರ್ಶ ಅರಸು ಅವರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬರು ಹೋರಾಟಗಾರರು, ಉದಯವಂತ ಬಳಗದ ಕನ್ನಡ ಪರ ಹೋರಾಟಗಾರರಾಗಿ DPK ಪರಮೇಶ್ವರ್ ಅವರು ಕೆಲವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ದಿವಂಗತ ಲಿಂಗೇಗೌಡರ ಒಡನಾಡ ಇತ್ತು. ಅವ್ರ ಕುರಿತು ಒಂದ್ 2-3 ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ನಮಸ್ಕಾರ ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ. ಇವತ್ತು ನಮ್ಮ HS ಲಿಂಗೇಗೌಡರನ್ನ ಕಳ್ಕೊಂಡಿರತಕ್ಕಂಥದ್ದು ಬಹಳ ದುರದೃಷ್ಟಕರ. ಯಾಕಂದ್ರೆ ಇವತ್ತು ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ಹೋರಾಟ ನಮ್ಮ ಆತ್ಮಶಕ್ತಿಗೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ. ನಾವು ಯಾರು ಇವತ್ತನ್ನ ನೋಡ್ತಾ ಇದ್ರಿ, ನೆಲ ಜಲ ಭಾಷೆಗಾಗಿ, ನಾಡಿನ ಉಳಿವಿಗಾಗಿ, ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಪ್ರಾಣದ ಅಂಗನ್ನ ತೊರೆದು ನಮ್ಮ ಆತ್ಮಶಕ್ತಿಗೆ ನಾವು ಹೋರಾಟ ಮಾಡುವಂತ ದಿನಗಳು ತುಂಬಾ ಹತ್ರ ಬರ್ತಾ ಇದೆ. ಇವತ್ತು ನೋಡಿ, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಎಲ್ಲೂ ಶಕ್ತಿ ಮೀರಿ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇವತ್ತಿನ ರಾಜಕಾರಣ ಕೆಟ್ಟು ಕೆಸರಾಗಿ ಹೋಗಿದೆ. ಇವತ್ತು ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ IAS IPS ಮಾಡಿರ್ತಕ್ಕಂಥ ಅಧಿಕಾರಿಗಳು ಶಕ್ತಿ ಮೀರಿ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಆ ಮಟ್ಟದಲ್ಲಿ ಇವತ್ತು ರಾಜಕಾರಣ ನಡೀತಾ ಇದೆ. ಅಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಾವು ಬೆಂಬಲ ಕೊಡುವುದರ ಮೂಲಕ, ಸ್ನೇಹ ನಿಷ್ಠಾಂತ ಹೋರಾಟಗಾರರಿಗೆ ನಾವು ಬೆಂಬಲ ಕೊಡುವುದರ ಮೂಲಕ ನಮ್ಮ HS ಲಿಂಗೇಗೌಡರಿಗೆ ಆತ್ಮಶಾಂತಿಗೆ ನಾವು ಶಾಂತಿಯನ್ನ ನೀಡಬೇಕು ಅಂತ ನನ್ನ ಮಾತನ್ನ ಸಮರ್ಪಿಸ್ತಾ ನನ್ನ ಮಾತನ್ನ ಅಂತ್ಯಗೊಳಿಸ್ತಾ ಇದ್ದೇನೆ. ಜೈ ಕನ್ನಡಾಂಬೆ, ಜೈ ಲಿಂಗೇಗೌಡರಿಗೆ ನಮಸ್ಕಾರ. ಧನ್ಯವಾದಗಳು ಸರ್. ಯಾರು ಪ್ರಾಮಾಣಿಕ ಹೋರಾಟಗಾರರಿದ್ದಾರೆ ಅವ್ರಿಗೆ ಬೆಂಬಲಿಸಬೇಕು ಅನ್ನೋ ನಿಟ್ಟಿನಲ್ಲಿ DPK ಪರಮೇಶ್ವರ್ ಅವರು ಹೇಳಿದ್ದಾರೆ. ಅವರು ಕೂಡ ಅದೇ ರೀತಿ ಹೋರಾಟಗಾರರಿಂದ ಆ ರೀತಿಯ ಮಾತುಗಳು ಬರುತ್ತವೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಕಡೆದಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಕಟ್ಟಿದಂತ ಪ್ರಮುಖರಲ್ಲೊಬ್ಬರಾದವರು, ಮತ್ತೆ ಹಿಂದೆ ನಮ್ಮ ಮೈಸೂರಿನ ಜಿಲ್ಲಾ ಸಮಿತಿಯ ಉಸ್ತುವಾರಿಯಾದಂತವರು, ಈಗ ಪ್ರಸ್ತುತ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಸೋಮಸುಂದರ್ ಅವರು ಕಡೆಯ ಭಾಷಣವನ್ನ ಮಾಡಲಿದ್ದಾರೆ. ದಿವಂಗತ ಲಿಂಗೇಗೌಡರ ಜೊತೆ ಅವರು ಬಹಳಷ್ಟು ಒಡನಾಡ ಇದ್ದವರು, ಅದನ್ನ ಹಂಚ್ಕೋಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ಬಂಧುಗಳೇ, ತಮಗೆಲ್ಲ ನಮಸ್ಕಾರ. ಸಮಯ ಇಲ್ಲ, ಸಮಯವನ್ನ ಹನುಮ ಜಯಂತಿ ಕೂಡ ಆ ಕಡೆ ನಡೀತಾ ಇದೆ. ನಾವು ಶ್ರದ್ಧಾಂಜಲಿ ಸಭೆಯನ್ನ ಕೂಡ ಈ ಕಡೆ ಮಾಡ್ತಾ ಇದ್ದೀವಿ. ಸ್ನೇಹಮಯಿ ಕೃಷ್ಣ ಅವರು, ನಟರಾಜ್ ಸಾರು, ಹಾಗೆ ನಮ್ಮ ಜೊತೆ ವಿವೇಕಾನಂದ್ ಸಾರು ಇಡೀ ರಾಜ್ಯವನ್ನ ತಿರುಗ್ತಾ ಇಡೀ ನಾಡಿಗೆ ಒಂದು ಬೆಳಕಿನ ಚೇತನವನ್ನ
ಪ್ರಬುದ್ಧ ರಾಜ್ಯವನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ನಮ್ಮ ಜೊತೆ ಇವತ್ತು ಮಾತಾಡಿದರೆ. ಇದು ನಮ್ಮ ಆದರ್ಶ ಅವರು ಇರ್ಬೋದು, ಪ್ರಸನ್ನ ಸಾರು, ಹಾಗೆ ನಮ್ಮ ಪಕ್ಷದ ಕಾರ್ಯದರ್ಶಿಗಳಾಗಿರುವಂತಹ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು, ಹಾಗೆ ಹಿರಿಯರಾದಂತಹ ಜೋಗನಹಳ್ಳಿ ಗುರುಮೂರ್ತಿ ಸರ್ ಅವರೆಲ್ಲ ಮಾತನಾಡಿದ್ದಾರೆ. ನನ್ನ ಮಾತು ಏನ್ ಅಷ್ಟೊಂದು ಬೇಕಾಗಿಲ್ಲ ಅಂತ ಅನ್ನಿಸ್ತಾ, ನನ್ನ 2 ವಿಚಾರ, ನಮ್ಮ ಪಕ್ಷ ಇದುವರೆಗೆ ಹೇಳ್ತಾ ಇರುವಂತಹ ಒಂದು ಘೋಷಣೆಯನ್ನ ಈ ಸಂದರ್ಭದಲ್ಲಿ ನಾವು ಕೂಗೋದ್ರ ಮೂಲಕ ನಾವು ಏನು ನಮ್ಮ ಲಿಂಗೇಗೌಡರು ಪ್ರತಿಪಾದಿಸ್ತಾ ಇದ್ರು, ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ ಏನು ಈ ಘೋಷಣೆಗಳನ್ನ ನಾವು ಕರ್ನಾಟಕದಾದ್ಯಂತ ನಾವು ಹೇಳ್ತಾ ಇದ್ವಿ. ಈ ಭ್ರಷ್ಟಾಚಾರವನ್ನ ತೊಲಗಿಸ್ತೀವಿ, ಬಸವಣ್ಣನ ನಾಡನ್ನ ಕಟ್ತೀವಿ, ವಿಶ್ವ ಮಾನವತ್ವವನ್ನ ಸಾರಿದಂತಹ ನಮ್ಮ ಕುವೆಂಪು ಅವರ ತತ್ವವನ್ನ ಇಡ್ತೀವಿ. ಅದೆಲ್ಲರ ಕಣ್ಮಣಿಯಾಗಿ ನಡ್ಕೊಂಡಂತವರು ನಮ್ಮ ಲಿಂಗೇಗೌಡರು. ಅವರು ನಮ್ಮನ್ನ ಬಿಟ್ಟು ಆಗಲಿಲ್ಲ, ಅವರ ದೇಹ ಮಾತ್ರ ನಮ್ಮ ಜೊತೆ ಇಲ್ಲ. ನಾನು ಯಾರನ್ನ ನೋಡಿದ್ರು ಅವರೆಲ್ಲ ಕೂಡ ಲಿಂಗೇಗೌಡರ ತರನೇ ಕಾಣ್ತಾರೆ. ಯಾಕೆಂದ್ರೆ ಅವರ ವಿಚಾರಗಳು ಅವರಲ್ಲಿ ಇದಾವೆ. ಅವರು ಈ ನಾಡನ್ನ ಕಟ್ತಾರೆ, ಅನ್ಯಾಯ ಅಕ್ರಮಗಳನ್ನ ತೊಲಗಿಸುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ದಾಗುತ್ತೆ. ನಾನು ಇಷ್ಟು ದಿನ ಅವ್ರ ಜೊತೆ ಇದ್ದೀನಿ ಅನ್ನೋದ ನನ್ನ ಸಂತೋಷವನ್ನ ನಾನು ಹೃದಯದಲ್ಲಿ ಇಟ್ಕೊಂಡು ಈ ನಾಡನ್ನ ಬೆಳಗುವಂತಹ, ಕನ್ನಡ ನಾಡನ್ನ ಕಟ್ಟುವಂತಹ, ಭ್ರಷ್ಟಾಚಾರ ಇಲ್ಲದಂತಹ ನಾಡು ನಮ್ಮದಾಗುತ್ತೆ. ಒಂದು ದಿನ ಇದು ಕೆಂಪುಕೋಟೆಗೆ ತಲುಪುತ್ತೆ, ಇಡೀ ಪ್ರಪಂಚಕ್ಕೆ ಮಾದರಿ ರಾಜ್ಯವನ್ನ ಕನ್ನಡ ನಾಡಿಂದ ಆಗುತ್ತೆ. ಅಂತಹ ವಿಚಾರಗಳನ್ನ ನಾವು ಕೇಳಿದೀವಿ. ಬಸವಣ್ಣನವರ ನಾಡು ನಮ್ದು, ಕುವೆಂಪು ಅವರ ನಾಡು ನಮ್ದು, ಅಂತಹ ದಾರಿಯಲ್ಲಿ ಸಾಗುವಂತಹ ಜನಗಳು ನಮ್ಮ ಜೊತೆ ಇದ್ದಾರೆ. ವಿವೇಕಾನಂದ ಸರ್ ಅಂತೂ ಕೇಳಬೇಕು ಅಂದ್ರೆ ಅವತ್ತು ಸರ್ವಜ್ಞ ಏನು ಹೇಳ್ತಾ ಇತ್ತು ಅದೇ ವಿಚಾರಗಳನ್ನ ನಾವು ನಮ್ಮ ಮುಂದೆ ಇರುವಂತಹ ಸರ್ವಜ್ಞನನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ಸ್ನೇಹಮಯಿ ಕೃಷ್ಣ ಅವರು ಏನು ಅವರು ಹೋರಾಟಗಳನ್ನ ನಾವು ನೋಡ್ತಾ ಇದ್ದೀವಿ. ಎದೆಗುಂದದ ಹೋರಾಟ. ಒಬ್ಬ ಮುಖ್ಯಮಂತ್ರಿಯನ್ನ ಇವತ್ತು ನಾಡಿನಲ್ಲಿ ಎದುರಾಕೊಂಡು ಕೆಲಸ ಮಾಡ್ತಾ, ಇವತ್ತು ಮೈಸೂರಿನಲ್ಲಿ ಇವತ್ತು ಎದುರುಕೊಂಡು ಜನಗಳು ಬರ್ತಾ ಇಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿ ಇರುವಂತಹ ಕ್ಷೇತ್ರ ಅಂತ ಅವರ ಭಾಷಣವನ್ನ ಕೇಳೋದಕ್ಕೆ. ಆದ್ರೆ ಅದೆಲ್ಲವನ್ನೂ ಮೀರಿ ಅವರು ಇಲ್ಲಿ ಬಂದು ಕೂತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಭ್ರಷ್ಟಾಚಾರವನ್ನ ತೊಡೆದು ಹಾಕ್ತೀವಿ ನಾವು ಅನ್ನುವಂತಹ ವೀರರು ಇಲ್ಲಿರುವಂತವ್ರು ಯಾರು ಕೂಡ ಸಾಮಾನ್ಯರಲ್ಲ. ಈ ನಾಡನ್ನ ಕಟ್ಟೇ ಕಟ್ತೀವಿ, ಭ್ರಷ್ಟಾಚಾರ ಮುಕ್ತವಾದಂತಹ ನಾಡು ನಮ್ದಾಗುತ್ತೆ, ಒಂದು ಸುವರ್ಣ ಕನ್ನಡ ನಾಡನ್ನ ನಾವು ಕಟ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಇವರೆಲ್ಲರಿಗೂ ಸಮರ್ಪಿಸ್ತಾ, ಲಿಂಗೇಗೌಡರ ಇವತ್ತು ಶ್ರದ್ಧಾಂಜಲಿ ದಿನವನ್ನ ನಾವು ಮೈಸೂರಿನಲ್ಲಿ ಆಚರಣೆ ಮಾಡಬೇಕಾಗಿರುವಂತಹ ದುರ್ಗತಿ ಬಂತಲ್ಲ ಅನ್ನುವಂತಹ ದುಃಖದೊಂದಿಗೆ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಬಂಧುಗಳೇ, ತಮಗೆಲ್ಲ ಒಳ್ಳೇದಾಗ್ಲಿ, ಕನ್ನಡಾಂಬೆ ಒಳ್ಳೇದ್ ಮಾಡ್ತಾಳೆ, ಕನ್ನಡ ನಾಡನ್ನ ಕಾಪಾಡೋಣ, ಈ ಕನ್ನಡ ನಾಡನ್ನ ವಿಶ್ವದ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ಮತ್ತೆ ಬಂದಿರುವಂತ ಎಲ್ಲ ಮಹನೀಯರಿಗೂ ನಮಸ್ಕರಿಸಿ ನನ್ನ 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ ತಮಗೆಲ್ಲ. ಕಡೆಯ ಘಟ್ಟ ನಮ್ಮ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾದ ರಾಜೇಂದ್ರ ಅವರು ಅಯೋಧ್ಯೆವರೆಗೆ ಸೈಕಲ್ ನ ತುಡಿದುಕೊಂಡು ಹೋಗುವಂತ ವ್ಯಕ್ತಿ. ಅವ್ರಿಗೆ ಒಂದು ಶುಭವನ್ನು ಹಾರೈಸೋಣ. ಅದಕ್ಕಿಂತ ಮೊದಲಾಗಿ ವಂದನಾರ್ಪಣೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಹೋರಾಟದ ಚಿತ್ರಣವನ್ನು ಹೇಳಿದಂತಹ ಹಾಗೂ ದಿವಂಗತ ಲಿಂಗೇಗೌಡರ ಬಗ್ಗೆ ಸ್ಮರಿಸುತ್ತಾ ಒಳ್ಳೆ ಮಾತುಗಳನ್ನಾಡದಂತಹ ಹೋರಾಟಗಾರರಾದಂತಹ ಸ್ನೇಹಮಯಿ ಕೃಷ್ಣರವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿಯ ಜಿಲ್ಲಾ ಘಟಕದಿಂದ ವಂದನೆಯನ್ನ ತಿಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಈ ಪಕ್ಷವನ್ನು ಕಟ್ಟಿದ ಪ್ರಮುಖರಲ್ಲೊಬ್ಬರಾದಂತಹ ಮಲ್ಲಿಕಾರ್ಜುನ ಭಟ್ರಳ್ಳಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರು ಕೂಡ ಮೈಸೂರು ಜಿಲ್ಲಾ ಸಮಿತಿಯ ಪರವಾಗಿ ವಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಶ್ರೀಯುತರು, ಹಿರಿಯರು ಮತ್ತು ರೈತ ಪರ ಹೋರಾಟಗಾರರು ಹಾಗೂ ರಾಜ್ಯಾಧ್ಯಕ್ಷರು ರೈತ ಘಟಕದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜೋಗನಹಳ್ಳಿ ಗುರುಮೂರ್ತಿ ಅವರು ಬಂದಿದ್ರು. ಅವರು ಕೂಡ ಒಂದು 4-5 ಮಾತನಾಡಿ ಹಿತವಚನಗಳು ಹೇಳಿದರೆ ಅವರು ಕೂಡ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ HK ವಿವೇಕಾನಂದರವರು ಸಾಮಾಜಿಕ ಚಿಂತಕರು ಅವರು ಬಂದು ತಮ್ಮ ಹಿತನುಡಿಗಳನ್ನು ಹೇಳಿಸಿದ್ದಾರೆ. ಅವರು ಕೂಡ ನಮ್ಮ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ.
ಹಾಗೂ ನಟರಾಜ್ ಅವರು ನಿವೃತ್ತ ಅಭಿಯಂತಕರು ಮೂಡ ವಿಚಾರದಲ್ಲಿ ಕಿಡಿಯನ್ನು ಹತ್ತಿಸಿ ಹೋರಾಟವನ್ನು ಮಾಡ್ತಿದ್ದಂತ ನಟರಾಜ್ ಸರ್ ಅವರು ಬಂದಿದ್ರು. ಅವರು ಕೂಡ ನಾವು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೂ ಪರಿಸರವಾದಿಗಳು ಭಾನುಮೂರ್ತಿ ಅವರು ಕೂಡ ಭಾನು ಮೋಹನ್ ಮೇಡಮ್ ಕೂಡ ಬಂದಿದ್ರು. ಅವರು ಕೂಡ ಹೋರಾಟದ ವಿಚಾರಗಳ ಬಗ್ಗೆ ಈ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಅವರು ಕೂಡ ಜಿಲ್ಲಾ ಸಮಿತಿಯ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹಿರಿಯರು, ಕನ್ನಡ ಪರ ಹೋರಾಟಗಾರರು, ಹಿಂದೆ ರಾಜ್ಯ ಕಾರ್ಯದರ್ಶಿ ಆಗಿದ್ದಂತಹ ನಮ್ಮ ನೆಚ್ಚಿನ ಹಿರಿಯರಾದಂತಹ ಪ್ರಸನ್ನ ಸರ್ ಅವರು ಬಂದಿದ್ರು. ಅವರು ಕೂಡ ನಾವು ಜಿಲ್ಲಾ ಸಮಿತಿಯಿಂದ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಶಿವನಾಂಜನವರು ಅವರ ನಮ್ಮ ದಿವಂಗತ ಲಿಂಗೇಗೌಡರ ಒಡನಾಡಿಗಳಾಗಿದ್ರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವ್ರಿಗೂ ಕೂಡ ನಾವು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಚಂದ್ರಶೇಖರ್ ಗೌಡ್ರು ಅವರು ಕೂಡ ನಮ್ಮ ನಟರಾಜ್ ಸರ್ ಅವರ ಒಡನಾಡಿ, ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ಮೈಸೂರಿನ ಹಿಂದಿನ ಜಿಲ್ಲಾಧ್ಯಕ್ಷರು ಹಾಗೆ ಈ ಪಕ್ಷವನ್ನ ಇಲ್ಲಿ ಮೈಸೂರಿನ ಸದೃಢವಾಗಿ ಕಟ್ಟಲು ಶ್ರಮಿಸಿದಂತವರು, ಅವರು ಕೂಡ ದಿವಂಗತ ಲಿಂಗೇಗೌಡರ ಬಗ್ಗೆ ಸ್ಮರಿಸುತ್ತಾ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಆದರ್ಶ ಅವ್ರಿಗೂ ಕೂಡ ನಾನು ಈ ಮೈಸೂರು ಜಿಲ್ಲಾ ಸಮಿತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಕನ್ನಡ ಪರ ಹೋರಾಟಗಾರರು, ಹೃದಯವಂತ ಬಳಗದ ರಾಜ್ಯಾಧ್ಯಕ್ಷರು, ಅವರು ಕೂಡ ಹೋರಾಟಗಾರರನ್ನ ನಾವು ಹುಮ್ಮಸ್ಸಿನಿಂದ ಎದೆ ತಟ್ಟಿ ಅವರಿಗೆ ಬೆಂಬಲ ನೀಡಬೇಕು ಅಂತ ಹೇಳಿದಂತ DPK ಪರಮೇಶ್ವರ್ ಅವರು ಕೂಡ ಈ ಮೈಸೂರು ಜಿಲ್ಲಾ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧ್ವನಿವರ್ಧಕದವರು MS ಪಾಟೀಲ್ ರವರು, ಶ್ರೀ ಮಹದೇವಪ್ಪರವರು, ಶ್ರೀ ಕೃಷ್ಣಮೂರ್ತಿ ಅವರು ಕಲಾತಂಡ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಗೀತನಾಯನಗಳ ಮುಖಾಂತರ ದಿವಂಗತ ಲಿಂಗೇಗೌಡರಿಗೆ ಆಶೀರ್ವಾದ ಅಂತ ತಿಳಿಸಿದಂತ ಅವರು ಕೂಡ ನಾನು ವಂದನಾರ್ಪಣೆಯನ್ನ ಮೈಸೂರು ಜಿಲ್ಲಾ ಸಮಿತಿಯ ಪರವಾಗಿ ತಿಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ಮೈಸೂರಿನ ಜಿಲ್ಲಾಧ್ಯಕ್ಷರಾದ ಸುಂದರ್ ಪ್ರೇಮ್ ಕುಮಾರ್ ಈ ಕಾರ್ಯಕ್ರಮ ನಡೆಯೋದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಹಾಗೂ ನಾಗೇಂದ್ರರವರು ಹಾಗೂ ಪದಾಧಿಕಾರಿಗಳಿಗೂ ಕೂಡ ನಾನು ಮೈಸೂರು ಜಿಲ್ಲಾ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧ್ವನಿವರ್ಧಕರಾದಂತ ರಾಘವೇಂದ್ರ ರತ್ನಾಕರ್ ಅವರು ನಮ್ಮ ಧ್ವನಿವರ್ಧಕವನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ದಾರೆ. ಅವ್ರಿಗೂ ಅಭಿನಂದನೆಗಳು. ಹಾಗೂ ಇಲ್ಲಿ ಬಂದು ಮಾಧ್ಯಮದವರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಕೂಡ ಭಾಗವಹಿಸಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆಯಲು ಸಹಕರಿಸಿದ್ದಾರೆ. ಅವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ KRS ಪಕ್ಷದ ಪದಾಧಿಕಾರಿಗಳು, ವೀರ ಸೈನಿಕರು ಹಾಗೂ ಮೈಸೂರಿನ ಸಮಸ್ತ ಜನಗಳಿಗೂ ಕೂಡ ಈ ಶ್ರದ್ಧಾಂಜಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಹಕರಿಸಿದಂತ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಭೆಯನ್ನ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಈ ಮಧ್ಯೆ ನಮ್ಮ ರಾಜೇಂದ್ರ ಎನ್ರವರು ಅಯೋಧ್ಯೆಗೆ ಸೈಕಲ್ ಜಾಥಾದಲ್ಲಿ ಹೋಗ್ತಾ ಇದ್ದಾರೆ. ಇವರು ಜಿಲ್ಲಾ ಕಾರ್ಯದರ್ಶಿಗಳು, ಇವರನ್ನು ಅಭಿನಂದಿಸಿ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಿದ್ದೀವಿ. ಜೈ ಹಿಂದ್, ಜೈ KRS. ಇವರು ರಾಮನನ್ನ ಬೇಡೋದಕ್ಕೆ, ರಾಮನ ಹೆಸರಲ್ಲಿ ವಂಚನೆ ನಡೀತಾ ಇದೆ. ರಾಮನ ಹೆಸರನ್ನ ಹೇಳ್ಕೊಂಡು ಬಳಸ್ಕೊಂಡು ಇವತ್ತು ನಾಡಲ್ಲಿ ಅಕ್ರಮ ಅನ್ಯಾಯಗಳು ನಡೀತಾ ಇದ್ದಾವೆ. ಆ ಅನ್ಯಾಯಗಳನ್ನ ತಡಿಬೇಕು. ನಾನು ರಾಮನನ್ನ ನೋಡಿ ಬರ್ತೀನಿ ಮೈಸೂರಿನಿಂದ. ನಮ್ಮ ಲಿಂಗೇಗೌಡರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರ್ತಾ ನಾನು ಸೈಕಲ್ ಯಾತ್ರೆಯನ್ನ ಕೈಗೊಂಡಿದ್ದೀನಿ 2,500 ಕಿಲೋಮೀಟರ್ ದೂರ ಅಂತ ನಮ್ಮ ರಾಜೇಂದ್ರ ಅವರು ಹೊರಟಿದ್ದಾರೆ. ಅವರು ಸುಖವಾಗಿ ಭಗವಂತನ ದರ್ಶನವನ್ನು ಮಾಡಿ ಬರಲಿ. ಭಗವಂತನಿಗೆ ಏನೆಲ್ಲ ನಡೀತಾ ಇದೆ ದೇಶದಲ್ಲಿ, ರಾಮನ ಹೆಸರಲ್ಲಿ, ರಾಮ ನೀನು ನಿನ್ನ ಹೆಸರಲ್ಲಿ ಹೇಳುವಂತವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ಯಾ, ನಿನ್ನ ರೀತಿ ನಡೆಯುವಂತವನಿಗೆ ಅವಕಾಶವನ್ನ ಕೊಡುವಂತ ಕೇಳೋದಕ್ಕೆ ಹೊರಟಿದ್ದಾರೆ. ದಯವಿಟ್ಟು ಅವ್ರಿಗೆ ನೀವೆಲ್ಲ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಅವ್ರಿಗೆ ಒಳ್ಳೇದಾಗ್ಲಿ, ಅವರು ಯಶಸ್ವಿಯಾಗಿ ಹೋಗಿ ಬರಲಿ ಅಂತ ನಾವು ಬೀಳ್ಕೊಡೋಣ. ಇಂತಹ ಶುಭ ಸಂದರ್ಭ, ಅವರು ಮತ್ತೆ ಬಂದಾಗ ಮತ್ತೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ ನಿಮ್ಗೆಲ್ಲ ಅಂತ ಕೇಳ್ಕೊಳ್ತಾ ನಮ್ಮ ರಾಜೇಂದ್ರ ಅವ್ರಿಗೆ ಬೀಳ್ಕೊಡುಗೆ ಮಾಡೋಣ. ದಯವಿಟ್ಟು ರಾಜೇಂದ್ರ ಅವರು ಮಾತಾಡ್ತೀರಾ? ರಾಜೇಂದ್ರ ಅವರಿಗೆ ಒಳ್ಳೇದಾಗ್ಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕ ರಾಜೇಂದ್ರ ಅವರಿಗೆ, ಲಿಂಗೇಗೌಡರನ್ನ ಮತ್ತೊಮ್ಮೆ ಸ್ಮರಿಸ್ತಾ ನಾವು ಈ ಕಾರ್ಯಕ್ರಮವನ್ನ ಎಲ್ಲ ಅತಿಥಿಗಳಿಗೆ ನಮಸ್ಕರಿಸಿ ಅಂತಿಮ ನಮನವನ್ನ ಸಲ್ಲಿಸೋಣ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ದಯವಿಟ್ಟು ಮೈಸೂರು ಜಿಲ್ಲಾ ಪದಾಧಿಕಾರಿಗಳ ಈ ಕಡೆ ಬರಬೇಕು. ಕಾರ್ಯಕ್ರಮದ ಎಲ್ಲ